ಬೆಂಗಳೂರಲ್ಲಿ ಸೋಮನಹಳ್ಳಿ ಅಂತ ಸರ್, ಸರಿ ಗ್ರಾಮ ತಾಯಿ, ಅಂತ. ಹೇಳವ ನಿನ್ನ ಕತೆ ಏನು? ಎಷ್ಟು ಜನ ಮಕ್ಕಳು ನೀವು? ನಾವು ಅಪ್ಪ ಅಮ್ಮಂಗೆ ಒಂದ್ ಹೆಣ್ಣು ಒಂದ್ ಗಂಡು ಸರ್. ಹೇಳು ತಾಯಿ, ಮುಕ್ತವಾಗಿ ಮಾತಾಡುವ. ಅಂದ್ರೆ ನಾವು ಮೂಲತಃ ಮಂಡ್ಯದವರು, ಮಂಡ್ಯ ಇಲ್ಲಿರೋದು ನಾವು. ಓಕೆ, ಒಂದ್ ನಿಮಿಷ. ಸೋಮನಹಳ್ಳಿ ಅಂತ ಸರ್. ಸರಿ ಆಯ್ತು. ಮಂಡ್ಯದವರು ಇಲ್ಲಿಗೆ ಬಂದಿರೋದು ಅಂದ್ರೆ ನೀವು ಮದುವೆಯಾಗಿ ಬಂದಿರೋದಾ ಅಥವಾ ದುಡಿಯೋಕೆ ಬಂದಿದ್ದ? ಮದ್ವೆ ಆಗಿ ದುಡಿಯಕ್ಕೆ ಅಂತ ಬಂದಿದ್ದು ಸರ್ ನಮ್ಮ ಸರಿ, husband ನಿನ್ ಜೊತೆ. ಬಾಲ್ಯದ ಬಗ್ಗೆ ಹೇಳ್ತಾಯಿ. ನೀವು ಎಷ್ಟು ಜನ ಮಕ್ಕಳು ಅಂದ್ರಿ? ಇಬ್ರು ಸರ್. ಅಂದ್ರೆ ಇಬ್ರು ನಮ್ಮ ಹೆಣ್ಮಕ್ಳು? ಅಪ್ಪ ಅಮ್ಮಂಗೆ ಇಲ್ಲ, ಒಂದ್ ಹೆಣ್ಣು ಒಂದ್ ಗಂಡು, ನಾನೇ ಅಕ್ಕ. ನೀವೇ ತಮ್ಮ ದೊಡ್ಡವರು? ಇದ್ದಾನೆ ಸರ್. ಅಂದ್ರೆ ನೀವೇ ದೊಡ್ಡವರು? ನಾನೇ ದೊಡ್ಡೋಳು ಸರ್. ಮನೆಯಲ್ಲಿ ಓದಿಸಿದ್ರ ಚೆನ್ನಾಗಿ? ಇಲ್ಲ ಸರ್, ಅವಾಗೆಲ್ಲ ನಮ್ ಇದ್ರಲ್ಲಿ ಅಂದ್ರೆ 10ನೇ ಕ್ಲಾಸ್ ಮುಗಿದ ತಕ್ಷಣ ಮದ್ವೆ ಮಾಡ್ಬೇಕು ಅನ್ನೋ ಇಂಟೆನ್ಷನ್ ಇತ್ತು. ಆಗ ನಮ್ಮಮ್ಮ 10th ಮುಗಿದ್ದು. ನಾನು ನಮ್ಮಮ್ಮಂಗೆ ಅಮ್ಮ ಇಲ್ಲ, ನಮ್ ತಾತಂಗೆ ಇಬ್ರೆ ಹೆಂಡ್ತಿದಿರು. ನಮ್ಮಮ್ಮ ತಿರೋದ್ಮೇಲೆ ಇನ್ನೊಬ್ರನ್ ಮದ್ವೆ ಆಗಿದ್ರು ಅವ್ರು. ನಮ್ಮಮ್ಮನ ಸಾಕಿದ್ದವ್ರು ದೊಡ್ಡಪ್ಪ. ಅಲ್ಲಿ ನಾವು ರಜಕ್ ಹೋಗಿದ್ದಾಗ, ಹಿಂಗೆ ನಾನು 10th ಮುಗ್ದು ರಜಕ್ ಹೋಗಿದ್ದೆ. ಅಲ್ಲಿಂದ ಕರ್ಸಿ ನಮ್ಮಮ್ಮ ಸಡನ್ ಆಗಿ ಅಂದ್ರೆ ನಮ್ಮ ಅತ್ತೆ ಮೈದನ್ ಜೊತೆ ಮದ್ವೆ ಫಿಕ್ಸ್ ಮಾಡಿ. ಸಾರಿ ವೈಟ್, ನಿಮ್ಮ ಅತ್ತೆ ಮೈದ ಯಾವ ಅತ್ತೆ? ಅಂದ್ರೆ ನಮ್ಮಪ್ಪನ ಅಕ್ಕನ ಮೈದ. ಅಂದ್ರೆ ನಿಮ್ಮ ಅಪ್ಪರಿದ್ದಾರಲ್ಲ ಅವ್ರ ಅಕ್ಕ ಅಂದ್ರೆ ನಿಮ್ಮ ಅತ್ತೆ. ಅವ್ರ ಮೈದ ಅಂದ್ರೆ ಅವ್ರ ಗಂಡನ ತಮ್ಮ? ಅವ್ರ ಗಂಡನ ತಮ್ಮ ಅಲ್ಲ, ಅವ್ರ ಚಿಕ್ಕ ಮಾವನ ಮಗ ಅವರು. ಇದು ಒಳಗಡೆ ಬಹಳ ಇದೆ. ಸರಿ ಆಯ್ತು. ಅಂದ್ರೆ ನಿಮ್ಗೆ 10ನೇ ಕ್ಲಾಸ್ ಮುಗಿದ ತಕ್ಷಣ ಮದುವೆ? ನಂಗೆ 10ನೇ ಕ್ಲಾಸ್ ಮುಗಿದ ತಕ್ಷಣನೇ ಹಿಂಗ್ ಮದ್ವೆ ಎಲ್ಲ ಫಿಕ್ಸ್ ಮಾಡಿದ್ರು ಸರ್. ಅವಾಗ ನಾನು ನಮ್ಮ ಅಮ್ಮಂಗೆ ಹೇಳ್ದೆ, ನಾನು ಎಂಗೇಜ್ಮೆಂಟ್ ಆದಾಗ್ಲೂ ನಂಗೆ ಇಷ್ಟ ಇಲ್ಲ ಅಂತ. ಅಂದ್ರೆ ನಮ್ಮ ಅಮ್ಮನ ತಮ್ಮ ಇದಾರ್ ನೋಡಿ, 2ನೇ ಹೆಂಡತಿ ಮಗ, ಅವರು ಅವಾಗ ನಮ್ಗೆ ಫೋನ್ ಎಲ್ಲ ಮಾಡ್ತಿದ್ರು ಸರ್. ಮಾತಾಡ್ತಿದ್ವಿ. ನಮ್ಮ ಮಾಮ ಅಂತಾನೆ ಗೊತ್ತಿರ್ಲಿಲ್ಲ ಆಕ್ಚುಲಿ. ಅವರು ಹಂಗೆ ಹಿಂಗ್ ಒಂದ್ಸತ ಅವ್ರ ಮನೆಗ್ ಹೋಗಿದ್ದಾಗ ಅವ್ರ ಸ್ಕೂಲ್ ಗಂಟ ಬಂದು ನಾನ್ ನಿಮ್ ಮಾಮ ಅಂತ ಹೇಳಿ ನಂಬರ್ ಎಲ್ಲ ಕೊಟ್ಟಿದ್ರು. ಆಮೇಲೆ ನಮ್ಮ ಅಮ್ಮ ಅವ್ರಿಗೂ ಫೋನ್ ಇರ್ಲಿಲ್ಲ ಅವಾಗೆಲ್ಲ ನಮ್ಮ ಮನೇಲಿ. ನಿಮ್ಮ ಅಮ್ಮನ ತಮ್ಮನ ಅವರು? ಸ್ವಂತ ನಮ್ಮ ಅಮ್ಮನ್ ತಮ್ಮ. ಅಮ್ಮನ್ ತಮ್ಮ ನಿನಗ್ ಗೊತ್ತಿರ್ಲಿಲ್ವಾ? ಇಲ್ಲ ಸರ್, ಅಂದ್ರೆ ನಮ್ಮನ್ ಸಾಕಿದ್ದೆಲ್ಲ ನಮ್ ದೊಡ್ಡ ತಾತ ಸಾಕಿದ್ದು ನಮ್ಮ ಅಮ್ಮನ್ನ. ಯಾರೇ ಇರ್ಲವಾ ಸರ್? ನಿಜವಾಗ್ಲೂ ಗೊತ್ತಿರ್ಲಿಲ್ಲ. ಅಂದ್ರೆ ಅವ್ರ ತಮ್ಮ ಇನ್ನೊಬ್ರು ಇದ್ರು, ಅವ್ರ ಮಾತ್ರ ಗೊತ್ತಿತ್ತು. ನಿಮಗೆ ಗೊತ್ತಿರ್ಲಿಲ್ವಾ? 8th ಸ್ಟ್ಯಾಂಡರ್ಡ್ ಅಲ್ಲಿ ಗೊತ್ತಾಯ್ತು ನನಗೆ, ಇವ್ರು ನಮ್ಮ ಮಾವ ಇದಾರೆ, ಇವ್ರು ಒಬ್ರು ನಮ್ಮ ಮಾವ ಅಂತ. 8th ಮುಗೀತು, 9th ಅವರು 8th ಮುಗ್ದಿ ರಜದಲ್ಲಿ ಆಯ್ತು. 9th ಏನೋ ಹೋದ್ವಿ. ಅವ್ರು ನಮ್ ತಾತ ಒಂದಿನ ಊಟಕ್ಕೆ, ನಾವು ಸ್ಕೂಲ್ಗೆ ಹೋಗ್ತಿದ್ ಊರಲ್ಲೇ ಅವ್ರ ಊರು ಇರೋದು, ಊಟಕ್ಕೆ ಅಂತ ಕರೆದಿದ್ರು. ನನ್ ತಮ್ಮ ಬರ್ಲಿಲ್ಲ. ಅಂದ್ರೆ ನಮ್ ಕಂಡ್ರೆ ಅವ್ರ ನಮ್ಮ ಅಜ್ಜಿಗೆ ಅಷ್ಟು ಇರ್ಲಿಲ್ಲ, 10ನೇ ಹೆಂಡತಿ ಅಲ್ವಾ, ಅಷ್ಟು ಕಳ್ಸೋದು, ಹೋದ್ರೆ ಒಂಥರ ಹಳೆ ಅರ್ಕ್ಲು ಚಾಪೆ ಕೊಡೋದು, ಅರ್ಕ್ಲು ರಕ್ ಕೊಡೋದು, ಅದೆಲ್ಲ ಮಾಡ್ತಿದ್ರು. ನಾವ್ ಹಂಗಾಗಿ ತೀರಮ್ಮನ ಅವ್ರ ಕಡೆ ಆಸೆನೆ ಇರ್ಲಿಲ್ಲ ನಮ್ಗೆ. ನಮ್ಮ ಅಮ್ಮನೂ ಹೋಗ್ತಿರ್ಲಿಲ್ಲ, ನಾವು ಹೋಗ್ತಿರ್ಲಿಲ್ಲ. ನಮ್ ತಾತ ಹಿಂಸೆ ಮಾಡ್ತಲ್ಲ, ಇನ್ನು ಹೋಗಿಲ್ಲ ಅಂದ್ರೆ ಬೇಜಾರ್ ಮಾಡ್ಕೊಳತ್ತೆ ಅಂತ ನಾನೊಬ್ಳು ಹೋಗಿದ್ದೆ. ಅವಾಗ ಇವ್ರು ನಮ್ಮ ಮಾಮ ಅಂತ ನನಗ್ ಗೊತ್ತಾಗಿದ್ದು. ಅವ್ರು ಬಂದ್ರು. ಅವ್ರು ಬರೋ ಟೈಮಿಗೆ, ಅವ್ರು ಬೆಂಗಳೂರಿಂದ ಬಂದ್ರು. ಅವ್ರು ಬರೋ ಟೈಮಿಗೆ ನಮ್ ಸ್ಕೂಲ್ ಹೋಗ್ಬೇಕಿತ್ತು. ಅವ್ರು ನಮ್ಮಿಂದೇನೆ ಬಂದು, ಇಲ್ಲ ನಾನ್ ನಿಮ್ ಮಾಮ, ನಂಗೆ ಭಯ ಅವಾಗ, ಯಾರೋ ನಮ್ಮಿಂದೆ ಬರ್ತಾರಲ್ಲ ಅಂತ. ನಿಮ್ ಮಾಮನೇ ಕಣಮ್ಮ ಅಂತ ಹೇಳಿ ಅವಾಗ ನಂಬರ್ ಕೊಟ್ರು. ಅವಾಗ ನಮ್ಮ ಅಮ್ಮನ್ ಬಂದ್ ಕೇಳಿದ್ಕೆ ಸಂಜೆ ಅಂತ ಹೇಳಿದ್ರು. ಅವಾಗಿಂದ ನಮ್ ಮನೆಗೂ ಫೋನ್ ಇರ್ಲಿಲ್ಲ. ಆಮೇಲೆ ಫೋನ್ ಬರ್ಲಿಲ್ಲ ಅವಾಗ. ಪಕ್ಕದ ಮನೆ ನಮ್ಮ ದೊಡ್ಡಪ್ಪನ ಮಗನು ನಮ್ಮ ಮನೆಯವ್ರುನು ಒಟ್ಟಿಗೆ ಕೆಲಸ ಮಾಡ್ತಿದ್ರು ಅವಾಗ. ಅವ್ರ ಮನೆಗೆ ಈಗ ಸದ್ಯಕ್ಕೆ ನಿಮ್ಮ ಮಾಮ ಅವರು ಫೋನ್ ಮಾಡ್ತಿದ್ದಾಗ ಅವಾಗ ನಮ್ಮ ಅಕ್ಕಂಗ್ ಕೊಡಿ ಅಂತ ಕೇಳ್ತಿದ್ರು. ಹಂಗೆ ಫೋನಲ್ಲಿ ನಾನು ಮಾತಾಡಿದೀನಿ ತುಂಬಾ ಸತ ಸರ್, ತುಂಬಾ ಸತ ಮಾತಾಡಿದೀನಿ. ಅಂದ್ರೆ ನಂಗೆ ಅದು ಪ್ರೀತಿ ಅಂತ ಅನ್ನಿಸ್ಲಿಲ್ಲ. ಒಟ್ಟಿನಲ್ಲಿ ನಂಬರ್ ಎಲ್ಲ ಇತ್ತು, ಫೋನ್ ಮಾಡವು ಮಾತಾಡವು ಎಲ್ಲ ಮಾಡ್ತಿದ್ವಿ. ಅಂದ್ರೆ ಸಡನ್ ಆಗಿ ನಮ್ಮಮ್ಮ ಮದ್ವೆ ಫಿಕ್ಸ್ ಮಾಡಿ ಎಂಗೇಜ್ಮೆಂಟ್ ಆದಾಗ್ಲೂ ಹೇಳ್ದೆ, ಅಮ್ಮ ನಂಗೆ ಇಷ್ಟ ಇಲ್ಲ ಮದ್ವೆ ಮಾಡ್ಬೇಡ. ನಮ್ಮಮ್ಮ ನಮ್ಮ ಅಪ್ಪನ್ನ ಮೈದನ್ ಆ ಕಡೆ ಯಾರಾದ್ರೂ ನಮ್ಮ ಅತ್ತೆ ಮೈದ ಅವ್ರ ಜೊತೆ ಮದ್ವೆ ಫಿಕ್ಸ್ ಮಾಡಿದಾಗ ನಾನು ಹೇಳ್ದೆ, ನೀವು ನಿಮ್ಮ ಅವನ ಜೊತೆ ಮಾತಾಡ್ತಿದ್ದೆ ಸರ್. ನಂಗೆ ಪ್ರೀತಿ ಅಂತ ಗೊತ್ತಿರ್ಲಿಲ್ಲ, ಸುಮ್ನೆ ಸಲ್ಗೆಲ್ ಮಾತಾಡ್ತಿದ್ದೆ ನಾನು. ಅವರು ಮಾತಾಡೋರು.
ನಾನು ಬಟ್ ಮಾತಾಡ್ತಿದ್ದೆ. ನೀವಿಬ್ರು ಮಾತಾಡೋದು ನಿಮ್ಮ ನಮ್ಮ ಅಮ್ಮಂಗೆಲ್ಲ ಗೊತ್ತಿತ್ತು, ಅದು ಮಾತಾಡ್ತಿದ್ವಿ. ದೂರದ ಸಂಬಂಧ ಏನಲ್ದೇ ಇದ್ದಿದ್ದು. ಇಲ್ಲ ಸರ್, ಹೇಳ್ತೀನಿ ಕೇಳಿ. ನಮ್ಮಮ್ಮ ನಮ್ಮ ಅಪ್ಪಂಗೆಲ್ಲ ಇಷ್ಟ ಇತ್ತು ಕೊಡ್ಬೇಕು ಅಂತ. ಯಾರು ಕೇಳಿದ್ರೆ ಇಲ್ಲ ನಮ್ ಬಾಮೈದಂಗ್ ಕೊಡ್ತೀವಿ ಅಂತ ಹೇಳೋರು. ಅಂದ್ರೆ ನಮ್ಮಮ್ಮ ನನ್ ತಮ್ಮನ್ನೇ ಮಡಿಕೊಂಡ್ ಬೇರೆ ಕಡೆ ಯಾಕೆ ಮದ್ವೆ ಮಾಡೋದು ಅಂತ ಅನ್ಕೊಂಡು ಹೇಳ್ತಿದ್ರ. ನಮ್ಮ ಅತ್ತೆಗೆ ಇಷ್ಟ ಇಲ್ಲ. ನಮ್ಮಮ್ಮ ಒಂದಿನ ಅವ್ರ ದೊಡ್ಡಪ್ಪನ್ ಮಗ್ಳಿಗ್ ಸೀರೆ ಏನೋ ತಗೊಂಡು ಪ್ರೆಗ್ನೆಂಟ್ ಅಂತ ಕೊಡಕ್ ಹೋದ ದಿನ ಕೇಳ್ತಂತೆ ನಮ್ಮಮ್ಮ, ಮಾಡ್ಕೊಂತೀರಾ ಅಂತ. ಅವಾಗ ನಮ್ಮತ್ತೆ ನಾನ್ ಮಾಡ್ಕೊಳಲ್ಲ, ಮೊಮ್ಮಕ್ಳನ್ನೇ ಮಾಡ್ಕೊಳಲ್ಲ ಯಾರುನು ಅಂತ ನಮ್ಮತ್ತೆ ಹೇಳ್ ಕಳ್ಸ್ಬಿಟ್ಟಿದೆ ಮುಖ ಕೊಡ್ದಂಗೆ. ಅವಾಗ ಅವ್ರಿಗೆ ಇಷ್ಟ ಇಲ್ಲ ಅಂದ್ಮೇಲೆ ನಾವೇಂತ ಕೊಡ್ಬೇಕು ಅಂತ ನಮ್ಮಮ್ಮ ಬೇರೆ ಕಡೆ ಮಾತ್ ಕೊಟ್ಟಿದ್ದು. ಅವಾಗ ನಾನು ಹೇಳ್ದೆ ನಂಗೆ ಇಷ್ಟ ಇಲ್ಲ ಮದ್ವೆ ಆಗಕ್ಕೆ ಅಮ್ಮ ಅಂತ. ಆದ್ರೂ ನಮ್ಮಮ್ಮ ಅಂದ್ರೆ ಸರಿ ಹೋಗ್ತಾಳೆ ಅಂತ ಕೇಳಿಸ್ಕೊಡಿ, ಅಲ್ಲಿ ಇಷ್ಟ ಇಲ್ಲ ಬಟ್ ನನ್ಗೆ ಇಲ್ಲಿ ಇಷ್ಟ ಅಂತಾನು ಹೇಳಿಲ್ಲ. ಬಟ್ ಇಷ್ಟ ಅಂತಾನು ಹೇಳಿಲ್ಲ ಸರ್. ನಾನು ಹೇಳ್ತೀನಿ ಕೇಳಿ, ಇಷ್ಟ ಅಂತಾನು ಗೊತ್ತಾಗ್ತಿಲ್ಲ ನಂಗೆ, ಮದ್ವೆ ಮಾಡ್ತವ್ರೆ ಅನ್ನೋದ್ ಭಯ. ಅವಾಗ ನಂಗೆ ಇಷ್ಟ ಇಲ್ಲ ಮದ್ವೆ ಅಂತ ನಾನು ತುಂಬಾ ಹಠ ಮಾಡಿದೆ ಸರ್. ಎಂಗೇಜ್ಮೆಂಟ್ ಮಾಡಿದ್ರು, ಎಂಗೇಜ್ಮೆಂಟ್ ನೈಟ್ ಅಲ್ಲೂ ಹೇಳ್ದೆ ಅಮ್ಮ ಬೇಡ ಕಣಮ್ಮ ಬೇಡ, ನಾನು ಆಗಲ್ಲ ಅಂತ. ಆಮೇಲೆ ನನ್ಗೆ ಯಾವಾಗ ಇನ್ನ ಇವ್ರನ್ನ ಬಿಟ್ಟು ಇರಕ್ಕಾಗಲ್ಲ, ನನ್ಗೆ ಇವ್ರ ಕಂಡ್ರೆ ಇಷ್ಟ ಅಂತ ಗೊತ್ತಾಗಷ್ಟೊತ್ತಿಗೆ ನಮ್ ಎಂಗೇಜ್ಮೆಂಟ್ 1 ತಿಂಗಳಲ್ಲಿ ಅನ್ಕೊಳ್ಳಿ ಸರ್ ಎಲ್ಲ ಫುಲ್ಲು. ಅಂದ್ರೆ ಇವ್ರ ಮೇಲೆ ಇರೋದು ಅದು ಪ್ರೀತಿ ಅಂತ ಗೊತ್ತಾಗೋಷ್ಟೊತ್ತಿಗೆ ನಿಮಗೆ ಮದ್ವೆನೇ ಮಾಡ್ಬಿಟ್ರು ಸರ್. ನನ್ ಮದ್ವೆ ರಿಸೆಪ್ಷನ್ ದಿನಾನು ತುಂಬಾ ಅವಾಗ ಎಲ್ಲರಿಗೂ ಗೊತ್ತಾಯ್ತು, ಓ ಇವಳಿಗೆ ಇಷ್ಟ ಇಲ್ಲ ಮದ್ವೆ ಅಂತ. ನಮ್ಮ ಅಮ್ಮರುನು 10 ಜನ ಹೆಣ್ಮಕ್ಳು ಸರ್. ಅವ್ರು 3 ಜನ ಅಪ್ತಿರ್ಗೆ 10 ಹೆಣ್ಮಕ್ಳು. ಅವರು ಎಲ್ಲ ಬೈದ್ರು ನಮ್ಮಮ್ಮಂಗೆ. ಆದ್ರೆ ಅವ್ರಿಗೆ ಇಷ್ಟ ಇಲ್ಲ ಅಂದ್ಮೇಲೆ ನಾನ್ ಮೇಲ್ ಬಿದ್ದು ಕೊಡ್ಬಾರ್ದಲ್ವಾ ಅಂತ ನಮ್ಮಮ್ಮ ಅವ್ರಿಗೆಲ್ಲ ಹೇಳ್ತು. ಹಂಗಾಗಿ ಮದ್ವೆ ಆಯ್ತು ಸರ್. ಅಂದ್ರೆ ನಿಮ್ಮ ಅಮ್ಮ ಅವ್ರು ನೋಡಿದ ಕಡೆನೆ ಮದ್ವೆ ಆಯ್ತು. ಆಮೇಲೆ ನಂಗೆ ತೀರಮ್ಮನ ಅವ್ರ ಜೊತೆ ಹೊಂದ್ಕೋಬೇಕು ಅಂತ ಅನ್ಸದು ಸರ್. ಆದ್ರೆ ನಂಗೆ ಹೊಂದ್ಕೊಂಡು ಈಗ ಜೊತೆಗೆ ಹೋಗ್ಬೇಕು ಅಂದಾಗ ನಾನ್ ಇಷ್ಟಪಟ್ಟಿದ್ನ ಯಾರನ್ನೋ ನಾನ್ ಇನ್ನೊಬ್ಬನ್ ಮೈ ಮರ್ಕೊಂತೀನಿ ಅನ್ನೋ ತರ ನಂಗೇನೋ ಒಂಥರ ಅಸಹ್ಯ ಅನ್ನಕ್ ಸ್ಟಾರ್ಟ್ ಆಯ್ತು. ನಾನು ಅವ್ರನ್ನ ಇದೇ ಮಾಡ್ಲಿಲ್ಲ, ಅವ್ರ ಜೊತೆ ಮಾತಾಡಕ್ ನಂಗೆ ಇಷ್ಟ ಆಗ್ತಿರ್ಲಿಲ್ಲ, ಅವ್ರ ಜೊತೆ ಎಲ್ಲೋಗಕ್ಕೂ ನಂಗೆ ಇಷ್ಟ ಆಗ್ತಿರ್ಲಿಲ್ಲ. ನಂಗೆ ಕಂಟಿನ್ಯೂ ಆಗಿ ಅವರಿಗೂ ಅರ್ಥ ಆಯ್ತು. ನಾನು ಹೇಳ್ದೆ ಓಪನ್ ಆಗಿ, ನೀವ್ ಕೇಳಿದ್ರ ನನ್ಗಿಷ್ಟ ಅಂತ ನಮ್ಮ ಮದ್ವೆನ, ನೀವ್ ಕೇಳಲಿಲ್ಲ ನಂಗೆ ಮದ್ವೆ ಇಷ್ಟ ಇತ್ತು ಅಂತ ಹೇಳಿ. ಹಂಗಂಗೆ ನಮ್ಮ ಅಮ್ಮನ ಮನೇಲಿ ಸ್ವಲ್ಪ ದಿನ ಇದ್ದೆ. ಅಲ್ಲೊಂದ್ ಸ್ವಲ್ಪ ದಿನ ಬಿಡೋರು, ಅವರು ಏನೇನೋ ಟ್ರೈ ಮಾಡೋರು, ಇವ್ರು ಏನೇನೋ ಟ್ರೈ ಮಾಡೋರು ಒಂದ್ ಮಾಡಕ್ಕೆ. ಅದಾಗ್ಲಿಲ್ಲ ಸರ್. ಆಮೇಲೆ ಡೈವರ್ಸ್ ಆಯ್ತು ನನಗೆ. ಅವರು ಮಾಮೂಲಿ ಮಾತಾಡ್ಕೊಂಡ್ ರಿಲೇಷನ್ ಅಲ್ವಾ, ಅವ್ರು ಡೈವರ್ಸ್ ತಗೊಂಡ್ ಬೇರೆ ಮದ್ವೆ ಆದ್ರು. ನಾನು ಆಮೇಲೆ ನಮ್ಮ ಅಮ್ಮನ ಮನೇಲೆ ಇದ್ದೆ 1 ವರ್ಷದ ಗಂಟ. ಆಮೇಲೆ ನಮ್ಮ ಮಾಮನು ನನ್ ಮದ್ವೆ ಆಗಲ್ಲ ಕಣೆ ನೀನ್ ಬಿಟ್ ಬಂದ್ರು ಅಷ್ಟೊತ್ತಿಗೆ ಎಲ್ಲಾರ್ಗೂ ಗೊತ್ತಾಯ್ತು ಇವನನ್ನೇ ಇಷ್ಟಪಡ್ತಿರೋದು ಅಂತ. ಈತ ಯಾಕೆ ಹಂಗ ಹೇಳಿದ್ದು? ಅಂದ್ರೆ ಯಾಕೆ ಅಂದ್ರೆ ನಮ್ಮ ಅಕ್ಕನ ಮಗ್ಳು ಅವ್ರ ಜೊತೆಲೆ ಚೆನ್ನಾಗಿರ್ಲಿ ಅವರು ಅವ್ರ ಅಮ್ಮನ್ ಕೇಳಿದ್ರು. ಪ್ರೀತಿ ಇತ್ತು ಸರ್. ಆದ್ರೆ ಅವ್ರಮ್ಮ ನಾನು ನೇಣಾಕೊಂಡ್ ಸಾಯ್ತೀನಿ ಅಂತ ಏನೋ ಎದುರಿಸಿದ್ರಂತೆ ಅವಾಗ ಸರ್. ಆಮೇಲೆ ಹೇಳಿದ್ರು ಅವ್ರ ಆ ಕ್ಷಣ ಡೈವರ್ಸ್ ಆಗ ಗಂಟನು ಅವರು ನೀನ್ ಬಿಟ್ ಬಂದ್ರು ನಾನು ಒಪ್ಕೊಳಲ್ಲ ಕಣಮ್ಮ ಅಂತೆಲ್ಲ ಹೇಳಿದ್ರು ಸರ್ ಅವರು. ಸರಿ ನೀನ್ ಒಪ್ಕೊಂಡಿಲ್ಲ ಅಂದ್ರೆ ನಾನು ಏನು ಮಾಡಕ್ಕಾಗಲ್ಲ, ನನ್ನ ಹಣೆ ಬರ, ನನ್ಗೆ ಅವನ ಜೊತೆಲಿ ಬಾಳಕ್ಕಾಗಲ್ಲ ಅಂತ ನಾನು ಹೇಳಿ ಅದೆಲ್ಲ ಆಯ್ತು ಸರ್. ಡೈವರ್ಸ್ ಆಯ್ತು. ಹಂಗೆ 6 ತಿಂಗಳು ಕಳೀತು. ಅಷ್ಟೊತ್ತಿಗೆ ನನ್ನ ತಮ್ಮಂಗೆ ಸಾಲ ಎಲ್ಲ ಜಾಸ್ತಿ ಆಯ್ತು ಅಂತ ಅವ್ನು 8th ಸ್ಟ್ಯಾಂಡರ್ಡ್ ಓದ್ತಿದ್ದ. ಅವನು ಓದೋದ್ ಬಿಟ್ಟು ಬೆಂಗಳೂರಿಗೆ ಬಂದು. ಸಾಲ ಏನಕ್ಕೆ ಜಾಸ್ತಿ ಆಯ್ತು ಅಂದ್ರೆ ನಮ್ಮಪ್ಪ ಈ ಟೆನ್ಷನ್ ಅಲ್ಲೆಲ್ಲ ನಮ್ಮಪ್ಪ ಸ್ವಲ್ಪ ಡ್ರಿಂಕ್ಸ್ ಮಾಡ್ತಿದ್ರು ಸರ್. ತುಂಬಾ ಡ್ರಿಂಕ್ಸ್ ಮಾಡ್ತಾರೆ, ಇವಾಗ್ಲೂ ಮಾಡ್ತಾರೆ ಸರ್, ಇಲ್ಲ ಅಂತ ಹೇಳಲ್ಲ. ಅವ್ರ ಮನೆ ಕಡೆ ಜವಾಬ್ದಾರಿ ಇಲ್ಲ. ಡ್ರಿಂಕ್ಸ್ ಆ ಮದ್ವೆಗೆ ಒಂದ್ ಸ್ವಲ್ಪ ಸಾಲ ಎಲ್ಲ ಮಾಡಿದ್ರಲ್ಲ, ಅದೆಲ್ಲ ನಮ್ಮ ಅಮ್ಮನೇ ಎಲ್ಲಾ ತರದಲ್ಲೂ ನಮ್ಮ ಅಮ್ಮನೇ ಸರ್. ಯಾವಾಗ ಚಿಕ್ಕದ್ರಿಂದನೂ ನಮ್ಮನ್ನೆಲ್ಲ ನೋಡ್ಕೊತಿದ್ದು ಸಾಕ್ತಿದ್ದೆಲ್ಲ. ಸಾಲ ಆಯ್ತು. ಇನ್ ನಮ್ಮಪ್ಪ ಅಷ್ಟು ತೀರ್ಸೋದ್ ಕಡೆ ಎಲ್ಲ ಒಲು ಕೊಡ್ಲಿಲ್ಲ. ಹಂಗಾಗಿ ನನ್ ತಮ್ಮ ರಜದಲ್ಲಿ ಮಾತ್ರ ಓದಕ್ ಬರ್ತೀನಿ 9th ಸ್ಟ್ಯಾಂಡರ್ಡ್ಗೆ ಅಂತ ಬಂದು ಸಾಲ ಎಲ್ಲ ತೀರ್ಸಿ. ಮತ್ತೆ ಇವ್ರು ಒಂದ್ ಫೋನ್ ಬಂತು ತಿರ್ಗಾ ನಮ್ಮ ಮನೆಗೆ. ಫೋನ್ ಬಂದ್ಮೇಲೆ ಇವ್ರು ನಮ್ಮ ಅಮ್ಮನೇ ತಿರ್ಗಾ ಫೋನ್ ಎಲ್ಲ ಮಾಡ್ಕೊಂಡು ಮಾತಾಡ್ಕೊಂಡು ಅವ್ರು ಹೇಳಿದ್ರು ನಮ್ಮ ಅಮ್ಮಂಗೆ ನಾನ್ ಮದ್ವೆ ಆಯ್ತೀನಕ್ಕ ಅಂತ. ಆದ್ರೆ ಮದ್ವೆ ಆಗ್ತೀನಿ ಅಂತ ಹೇಳಿದ್ರು ನಮ್ಮ ಅಮ್ಮಂಗ್ ನಂಬಿಕೆ ಇಲ್ಲ. ಇವ್ರಮ್ಮ ಬಿಡಲ್ಲ ಮದ್ವೆ ಆಗಕ್ಕೆ, ಬೇಡ ಕಣಪ್ಪ ಅಂತ. ಆಮೇಲೆ ನಮ್ಮ ಮನೆಯವರೇ ಎಲ್ಲ ದೊಡ್ಡವ್ರ ಜೊತೆಲೆಲ್ಲ ನಮ್ಮೂರಲ್ಲಿ ನಮ್ ದೊಡ್ಡಪ್ಪರ ಜೊತೆಲೆಲ್ಲ ಮಾತಾಡಿದ್ರು. ಒಂದ್ ನಿಮಿಷ, ಅಕ್ಕ ಅಂದ್ರೆ ಯಾವ ತರ? ಈಗ ಮದ್ವೆ ಆಗ್ತೀನಿ ಅಕ್ಕ ಅಂತ ಹೇಳಿದ್ರಲ್ಲ,
ಅಕ್ಕ ಅಂದ್ರೆ ಸರ್ ನಮ್ಮ ಮನೆಯವ್ರ ಆದ್ರೆ ಈ ತಾಯಿ ಬೇರೆ, ತಂದೆ ಒಬ್ರೆ, ಅಕ್ಕನೇ ಆಗ್ಬೇಕು ನಮ್ಮಮ್ಮ ಅವ್ರಿಗೆ. ನನ್ಗೆ ಡೌಟ್ ಆಯ್ತು ಇದ್ಯಾದಪ್ಪ ಇದು. ಇಲ್ಲ ಇಲ್ಲ ನಾನು ಸರ್, ಇಷ್ಟೊತ್ತಾಗ ಸುಮ್ಮನಿದ್ನ ಅನ್ಸ್ಬಿಡ್ತು ನನಗೆ. ಇಲ್ಲ ಇಲ್ಲ, ನಮ್ ಅಂದ್ರೆ ಅವ್ರು ತಾಯಿ ಮೊದಲನೇ ಬೇರೆ, ಹೆಂಡತಿ ಎರಡನೇ ಹೆಂಡತಿ ಈ ಎರಡನೇ ರೀತಿಯಲ್ಲಿ ಹೆಂಡತಿ ಮಗ ಇವ್ರು. ಓಕೆ, ಬಟ್ ಆ ಭಾವಿಸುವಿಕೆಯಲ್ಲಿ ನೀವು ಅತ್ತೆ ಮಗಳಾಗ್ಬೇಕು, ಅಕ್ಕನ್ ಮಗಳು, ಸಾರಿ ಅಕ್ಕನ ಮಗಳಾಗ್ಬೇಕು ಅಂದ್ರೆ ಅಕ್ಕನ ಮದ್ವೆಗೆ ಸಂಬಂಧಪಟ್ಟಿದ್ದೇ ಆಗ್ಬೇಕು. ಮದ್ವೆಗ್ ಸಂಬಂಧಪಟ್ಟಿದ್ದೇ ಆಗ್ಬೇಕು ಸರ್. ನಮ್ ಮನೇಲಿ ಎಲ್ಲರಿಗೂ ಇಷ್ಟ ಇತ್ತು. ನನ್ನ ತಾಯಿ ನನ್ನನ್ ಮದ್ವೆ ಮಾಡ್ಕೋತಾರೆ ಅಂತ ಅದೇ ನಮ್ಮ ಅಮ್ಮನ್ ಸಾಕಿದ್ರಲ್ಲ ತಾತ, ಅವ್ರನ್ನ ಹೇಳಿ ಸೈಟ್ ಎಲ್ಲ ಕೊಡ್ಸಿದ್ರು ಇವ್ರಿಗೆ. ಇಲ್ಲ ನನ್ ತಮ್ಮನೇ ಮಾಡ್ಕತಾನೆ ಮದ್ವೆನ, ಕೊಡಪ್ಪ ನನ್ ಮಗ್ಳಿಗೆ ಅಲ್ವಾ ಸೇರೋದು ಅಂತೆಲ್ಲ ಹೇಳಿ ಕೊಡ್ಸಿದ್ರು. ಅಂಡ್ ಆಮೇಲೆ ಅವ್ರು ಮದ್ವೆ ಮಾಡ್ಕೊಳ್ತೀನಿ ಅಂದ್ರು ಅಂದ್ರೆ ಅದು ಯಾವ ಧೈರ್ಯ? ಅವ್ರ ತಾಯಿನ ಎದುರು ಹಾಕೊಂಡಿದ್ರು ಅವರು? ಅವ್ರ ತಾಯಿನ ಇಲ್ಲ ಸರ್, ಎಲ್ಲ ಒಪ್ಸಿದ್ರು. ನಾವು ಮದ್ವೆ ಮಾಡ್ಕತೀವಿ, ನಮ್ ಇಷ್ಟ ಅಂತ ನಮ್ ಮನೇಲಿ ದೊಡ್ಡವ್ರಿಗೆ ಹೇಳ್ಬೇಕು ಅಂತ ಹೇಳ್ತು ನಮ್ಮಮ್ಮ, ನಮ್ಮ ಮಾವದಿರ್ಗೆ ಹೇಳ್ಬೇಕು ಅಂತ. ನಮ್ಮ ಮನೆಯವ್ರ ಹಂಗೆ ಬಂದು ಅವ್ರಿಗೂ ಹೇಳಿ ನನ್ ಮದ್ವೆ ಮಾಡ್ಕತೀನಿ ಯಾವತ್ತಿದ್ರು ಅಂತ ಹೇಳಿ ಒಪ್ಸಿ ಹೋದ್ರು. ಅಷ್ಟೊಕ್ಕೆ ಇಲ್ಲಿ ಮಾತಾಡೋದು ಬರೋದು ಹೋಗೋದು ಎಲ್ಲ ಅವ್ರಮ್ಮಂಗೂ ಗೊತ್ತಾಗ್ತಿತ್ತು. ಅವ್ರಮ್ಮ ಅಲ್ಲಿ ಎಲ್ಲ ಗಲಾಟೆ, ಅವ್ರಮ್ಮ ಅವ್ರಪ್ಪ ಎಲ್ಲ ಅವರು ಗಲಾಟೆ ಮಾಡ್ತಿದ್ರು. ಇಷ್ಟ ಇರ್ಲಿಲ್ಲ ನಮ್ ತಾತಂಗೆ ಸರ್, ನಮ್ ತಾತನೇ ಇದಕ್ಕೆಲ್ಲ ಕಾರಣ ಅನ್ಸುತ್ತೆ. ಒಂದೊಂದ್ಸತ ನೆನ್ಸ್ಕೊಂಡ್ರೆ, ಇವಾಗ ನೆನ್ಸ್ಕೊಂಡಂಗ ಅನ್ಸುತ್ತೆ, ಹೇಳ್ತೀನಿ ಕೇಳಿ. ಎಲ್ಲ ಮಾಡ್ತಿದ್ರು, ಆದ್ರೂ ನಮ್ಮ ಮನೆಯವ್ರು ಬಿಡ್ಲಿಲ್ಲ ಸರ್. ನೀನು ತಿರ್ಗಾ ಮತ್ತೆ ಸಾಯ್ತೀನಿ ಅಂದ್ರಂತೆ. ಅಮ್ಮ ನಿನ್ ಮಗಳು ಮಗಳೇ ಆಗಿದ್ರೆ ನೀನ್ ಹಿಂಗ್ ಮಾಡ್ತಿದ್ದ ಅಂತೆಲ್ಲ ಕೇಳಿ ಮದ್ವೆ ಡೇಟ್ ಎಲ್ಲ ಹಾಕ್ಸಿ ನಮ್ಮಮ್ಮ ಹೋಗಿ ಹಿಂಗೆ ನಿಮ್ಗೂ ಮಗ ಇರೋನು, ಎಲ್ಲೋ ಹೋಗಿ ಮದ್ವೆ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿ ಅವರು ಕೇಳ್ಕೊಂಡು ಮನೆ ಹತ್ರನೇ ಮದ್ವೆ ಮಾಡ್ಕೊಡ್ತೀವಿ ಚೆನ್ನಾಗೇನೆ ಅಂತ ಕೇಳಿದ್ಕೆ ನಮ್ಮಮ್ಮ ಊಟ ಮಾಡ್ತಿದ್ರಂತೆ. ಅಂದ್ರೆ ಒಂದೇ ಮನೇಲಿ ದೊಡ್ಡಪ್ಪ ಚಿಕ್ಕಪ್ಪ ಇಬ್ರು ಇದಾರೆ, ಅವರು ಒಟ್ಟಿಗೆ ಒಂದೇ ಹಾಲು ಅಡ್ಗೆ ಮನೆ ಸಪ್ರೇಟ್. ಅವ್ರ ಮನೇಲಿ ಊಟ ಮಾಡ್ತಿರ್ಬೇಕಾದ್ರೆ ನಮ್ಮತ್ತೆ ಬಂದು ನಮ್ಮಮ್ಮಂಗ್ ಅಗ್ಲಗೂ ಹೋಗುದ್ರಂತೆ. ಅವಾಗ ನಮ್ಮಮ್ಮ ಅವಾಗೂ ಬಂದು ನನ್ನೇನೆ ಬೈತು. ನನಗ್ ಗೊತ್ತು ಹಿಂಗೆಲ್ಲ ಆಗುತ್ತೆ, ನಮ್ಮನ್ನೇ ಚೆನ್ನಾಗ್ ನೋಡ್ಕೊಂಡಿಲ್ಲ, ನಿನ್ನನ್ ಚೆನ್ನಾಗ್ ನೋಡ್ಕೊತಾರ ಅವರು. ಅವಾಗ್ಲೂ ಹೆಂಗೋ ಏನೋ ಆಗಿ ಅದೇ ಚುಂಚುನ್ಗಿರಿಲಿ ಇವ್ರು ಅವ್ರಪ್ಪ ಅಮ್ಮನೂ ಬರತರ ನಮ್ ಕಡೆ ಫ್ಯಾಮಿಲಿ ಎಲ್ಲ ಬಂದ್ರು ಸರ್. ಎಲ್ಲಾರ್ಗು ಇಷ್ಟ ಇತ್ತು, ಆದ್ರೆ ನಮ್ಮ ಅತ್ತೆ ನಮ್ಮ ಮಾವಂಗ್ ಇಷ್ಟ ಇರ್ಲಿಲ್ಲ. ಬಂದು ಮದ್ವೆ ಆಯ್ತು ಸರ್. ಮದ್ವೆ ಆದ್ಮೇಲೆ ತುಂಬಾ ಚೆನ್ನಾಗೇ ಇದ್ವಿ, ತುಂಬಾ ಚೆನ್ನಾಗಿದ್ವಿ. ಇಬ್ರು ಮಕ್ಳಾದ್ರು, ಗಂಡ್ ಮಕ್ಳಾದ್ರು, ತುಂಬಾ ಚೆನ್ನಾಗೇ ಇತ್ತು ಸರ್. ಇಲ್ಲೇ ಸೋಮನಹಳ್ಳಿಲಿ ನಮ್ಮ ಮನೆಯವ್ರಿಗೆ ಆಕ್ಸಿಡೆಂಟ್ ಆಗಿ ತೀರೋದ್ರು. 3 ವರ್ಷ ಆಯ್ತು ಸರ್. ತೀರೋದ್ರ? ಅವ್ರ ಕೆಲ್ಸಕ್ಕೆ ಹೋಗಿ ಬರ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿ ತೀರೋಗಿದ್ದು ಸರ್. ಮದ್ವೆ ಆಗಿ ಎಷ್ಟು ವರ್ಷ ಚೆನ್ನಾಗಿದ್ರಿ? 9 ವರ್ಷ ಸರ್. ಮದ್ವೆ ಆದ್ಮೇಲೆ ಯಾವತ್ತು ಅವ್ರ ಮನೆ ಕಡೆಯಿಂದ ಏನೇ ಪ್ರಾಬ್ಲಮ್ ಬಂದ್ರು ಅವ್ರಮ್ಮ ಮಾಮೂಲಿ ಸಣ್ಣ ಪುಟ್ಟ ಗಲಾಟೆ ಆಗ್ತಿತ್ತು. ಯಪ್ಪ ಯಾವತ್ತು ನನ್ನನ್ನು ಯಾರ ಮುಂದೆನೂ ಬಿಟ್ಕೊಟ್ಟಿಲ್ಲ ಸರ್. ಯಾರ ಮುಂದೆನೂ ಬಿಟ್ಕೊಟ್ಟಿಲ್ಲ ಸರ್. 1 ಇಂಚು ಬಿಟ್ಕೊಟ್ಟಿಲ್ಲ. ಅವ್ರೇನೇ ಹೇಳಿದ್ರು, ನನ್ಗೇನ್ ಹೇಳ್ಬೇಕು ನಂಗೆ ಹೇಳ್ತಿದ್ರು, ಅವ್ರಿಗೇನ್ ಹೇಳ್ಬೇಕು ಅವ್ರಿಗೆ ಹೇಳ್ತಿದ್ರು. ಎಲ್ಲಾ ತರದಲ್ಲೂ ಚೆನ್ನಾಗೇ ಇತ್ತು ಸರ್, ಚೆನ್ನಾಗೇ ಇದ್ವಿ. ನಾವ್ ಮದ್ವೆ ಆಗ್ಲಿಲ್ಲ ಅಂತ ಅವ್ರ ತಮ್ಮನ್ ಮದ್ವೆ ಮಾಡಿದ್ವಿ ಜೋರಾಗೆಲ್ಲ. ನಾವೆಲ್ಲೋ ಹೋಗಿ ಮದ್ವೆ ಆದ್ವಿ. ಅವ್ನಿಗ್ ಮದ್ವೆ ಮಾಡೋಣ ಚೆನ್ನಾಗಿ ಅಂತ ಮದ್ವೆ ಮಾಡಿದ್ವಿ. ಅದು ಅವನೇನು ಸಾಲ ಎಲ್ಲ ವಹಿಸ್ಕೊಂಡೇನು ತೀರ್ಸ್ಲಿಲ್ಲ ಸರ್, ಎಲ್ಲ ನಾವೇ ತೀರ್ಸ್ಕೊಂಡ್ವಿ. ಚೆನ್ನಾಗೇ ಇದ್ವಿ ಸರ್. ಇದ್ದಕ್ಕಿದ್ದಂಗೆ ಅವ್ರಿಗೆ ಆಕ್ಸಿಡೆಂಟ್ ಆಗಿ ತೀರೋದ್ರು. ಅಂದ್ರೆ ಅದು ಏನು ಕೆಲ್ಸದಿಂದ ಬರ್ಬೇಕಾದ್ರೆ? ಕೆಲ್ಸದಿಂದ ಸರ್ ಅಂದ್ರೆ ಗಾಡಿ ಓಡಿಸ್ತಿದ್ರ? ಇಲ್ಲ ಸರ್, ಕೆಲ್ಸಕ್ಕೂ ಗಾಡಿ ತಗೊಂಡ್ ಹೋಗ್ತಿರ್ಲಿಲ್ಲ. ಅವ್ರು ಮನುಷ್ಯಂಗ್ರಿ ಕೆಲ್ಸಕ್ಕೆ ಹೋಗ್ತಿದ್ದು, ಶಿವಾಜಿ ಮಿಲ್ಟ್ರಿ ಹೋಟೆಲ್ ಅಂತ ಕೆಲ್ಸ ಮಾಡ್ತಿದ್ದು. ಗೇಟ್ ಅಲ್ಲಿ ಗಾಡಿ ಹಾಕಿ ಹೋಗ್ತಿದ್ರು ಅವರು. ಅಲ್ಲಿಂದ ತಗೊಂಡು ಒಳಗಡೆ 1 ಕಿಲೋಮೀಟರ್ ಬರ್ಬೇಕಿತ್ತು ಸರ್ ಅಷ್ಟೇ. ಬರ್ಬೇಕಾದ್ರೆ ಅದೇ ಬೈಕ್ಗೆ ಆಕ್ಸಿಡೆಂಟ್ ಆಗಿ ತೀರೋದ್ರು ಸರ್ ಅವರು. ಬಟ್ ಅಲ್ಲಿ ಅವಕಾಶ ಸಿಗ್ಲೇ ಇಲ್ಲ ಬದುಕ್ಲಿಕ್ಕೆ ಅಥವಾ ಆಸ್ಪತ್ರೆಗೆ ತಗೊಂಡು ಹೋಗ್ಲಿ? ಇಲ್ಲ ಸರ್, ನಮ್ಗೆ ಆಕ್ಸಿಡೆಂಟ್ ಆಗಿದೆ ಅಂತಾನೆ ನಂಗೆ ಗೊತ್ತಿಲ್ಲ. ಅಂದ್ರೆ ಇವಾಗ ನಾನು ಫೋನ್ ಮಾಡಿದೆ, ಏನೋ ಫಂಕ್ಷನ್ ನಡೀತಿತ್ತು ಇದೇ ಊರಲ್ಲಿ. ಫೋನ್ ಮಾಡಿದೆ, ಮಗು ನಾನು ಎಲ್ಲ ಇಲ್ಲೇ ಇದ್ದೀವಿ, ಅಲ್ಲೇ ಇರಮ್ಮ, ನಾನು ಬರ್ತಿದೀನಿ, ಒಟ್ಟಿಗೆ ಹೋಗೋಣ ಮನೆಗೆ ಅಂದ್ರು ಸರ್. ಅಲ್ಲೇ ಇದ್ವಿ. ಮತ್ತೆ ಇನ್ನೊಂದ್ 10 ನಿಮಿಷ ಬಿಟ್ಕೊಂಡು ಫೋನ್ ಮಾಡಿದೆ, ಫೋನೇ ತೆಗಿಲಿಲ್ಲ, ಬರ್ಲಿಲ್ಲ. 1/4 ಗಂಟೆ ಅರ್ಧ ಗಂಟೆ ವೆಯ್ಟ್ ಮಾಡಿದ್ವಿ. ನಾವ್ ಅಲ್ಲಿ ಫಂಕ್ಷನ್ ನೋಡ್ಬೇಕಾದ್ರೇನೆ ಎಲ್ಲ ಜನ ಎಲ್ಲ ಓಡಿದ್ರು. ಅಂದ್ರೆ ತುಂಬಾ 1 ಅರ್ಧ ಕಿಲೋಮೀಟರ್ ಹಿಂದೆ ಆಗಿದೆ. ನಮಗ್ ಗೊತ್ತಾಗ್ಲಿಲ್ಲ ಇವ್ರಿಗೆ ಅಂತಾನೆ ಸರ್. ಅಂದ್ರೆ ಅದು ಏನೋ ಆಯ್ತು, ಬರ್ಬೇಕಾಗಿ ಬರ್ತಾ ಇದ್ದಿದ್ದ?
ಅಂದ್ರೆ ಡೈಲಿ ಬರ್ತಿದ್ರು ಸರ್, 10 ಗಂಟೆ 10:30 ಬರ್ತಿದ್ದವ್ರು ಡೈಲಿ ಮನೆಗೆ. ಅವ್ರು ಡೈಲಿ ಅದೇ ಟೈಮಿಗೆ ಬರ್ತಿದ್ರು. ನೀವ್ ಅಲ್ಲೇ ಇರ್ರಿ, ನಾನೇ ಕರ್ಕೊಂಡು ನಮ್ಮ ಮನೆ ಹತ್ರಕ್ಕೂ ನಾವು ಊರಿಂದ ಸ್ವಲ್ಪ ಒಳಗಡೆ ಇದ್ದಂಗಿದೀವಿ ಸರ್. ಹೆಚ್ಚು ಕಮ್ಮಿ ಒಂದ್ 1/2 ಕಿಲೋಮೀಟರ್ ಆಗುತ್ತೆ. ಈಗ ಫಂಕ್ಷನ್ ನಡೀತಿದ್ದಕ್ಕೂ ನಮ್ಮ ಮನೆ ತಕ್ಕೂ ನಾನೇ ಕರ್ಕೊಂಡು ಹೋಗ್ತೀನಿ, ಬರ್ತೀನಿ ಅಂತ ಹೇಳಿದ್ರು ಅವ್ರು. ನಾನ್ ನೋಡಗಂಟ ನೋಡ್ದೆ. ನಮ್ ಚಿಕ್ಕವನು ಇನ್ನ 2 ವರ್ಷದ ಮಗ, ಒಂದ್ ಸ್ವಲ್ಪ ಅಳಕ್ ಸ್ಟಾರ್ಟ್ ಮಾಡ್ದ. ತಡಿ ಹೋಗ್ಬಿಟ್ಟು ಮುದ್ದೆನಾರು ಮಾಡೋಣ ಬರ್ತಾರಷ್ಟೊತ್ತಿಗೆ ಅಂತ ನನ್ ಮನೆಗ್ ಬಂದೆ. ಬಂದು ಮುದ್ದೆನೂ ಹೋಗ್ತಾ ಇದ್ದಿದ್ದು ಇದೇ ವಿಷಯಕ್ಕೆ ಅಂತ ನಮಗ್ ಗೊತ್ತಾಗ್ಲಿಲ್ಲ. ಯಾರಿಗೋ ಏನೋ ಆಗಿದೆ, ಯಾರೋ ಏನೋ ಆಗಿದೆ ಹೋಗ್ತಿದಾರೆ ಅಂತ ಅನ್ಕೊಂಡ್ ಬಂದ್ವಿ ಸರ್. ಅವತ್ತು ಅಷ್ಟು ಖುಷಿ ಸರ್, ನನ್ನ ಲೈಫಲ್ಲಿ ಯಾವತ್ತು ನನ್ ಪಟ್ಟೆ ಇರ್ಲಿಲ್ಲ ಅನ್ಸುತ್ತೆ. ಅಷ್ಟು ಖುಷಿ ಅವತ್ತು. ಏನೋ ಗೊತ್ತಿಲ್ಲ, ಕಳ್ಕೊಳ್ಳೋದಕ್ಕೋಸ್ಕರನೇ ಖುಷಿನೋ ಏನು ಅಂತ ಗೊತ್ತಿಲ್ಲ ಸರ್. ಹಿಂದೇನು ತುಂಬಾ ಎಲ್ಲ ಅವ್ರಿಗೆ ಬೇಕಾದ ತರ ಎಲ್ಲ ಕೇಳಿದಾರೆ ಅವ್ರು, ಆದ್ರೆ ನಮ್ಗೆ ಅರ್ಥನೇ ಆಗ್ಲಿಲ್ಲ. ನಾನ್ ಬಿಟ್ಟೋದ್ರೆ ಏನ್ ಮಾಡ್ತೀಯ ಅಂತ. ಹಬ್ಬ ಸಂಕ್ರಾಂತಿ ಹಬ್ಬ ಅದ್ ಬೆಳಗ್ಗೆಗೆ ಆಗಿದ್ದು. ಸಂಕ್ರಾಂತಿ ಹಬ್ಬದ ದಿನಾನು ಕೇಳಿದ್ರು ಅವ್ರು. ಅವ್ರಿಗೆ ಏನ್ ಅನ್ಸ್ತಿತ್ತ ಗೊತ್ತಿಲ್ಲ ಸರ್. ನನ್ ಬಿಟ್ಟೋದ್ರೆ ಏನಮ್ಮ ಮಾಡ್ತೀಯ ನೀನು ಅಂತ ಕೇಳಿದ್ರು. ಏನ್ ಮಾಡ್ತೀಯ ಅಂದ್ರೆ, ಬಿಟ್ಟೋಗ್ಬಿಡ್ತೀಯ ನನ್ನನ್ನ, ಎಲ್ಲಾರ ಭಿಕ್ಷೆ ಬಿಡ್ತೀವಿ ಬಿಡು ಅಪ್ಪಿ ಅಂತ ಹೇಳ್ದೆ ಸರ್ ನಾನು. ಭಿಕ್ಷೆ ಬಿಡ್ತೀಯಮ್ಮ ನೀನು ಅಂದ್ರು. ಇಲ್ಲ, ನಿನ್ಗೆ 10 ರೂಪಾಯಿ ಕೊಟ್ರೆ ನಂಗೆ 5 ರೂಪಾಯಿ ಕೊಡ್ತಾರೆ, ಎಲ್ಲರ ಕೆಲ್ಸಕ್ಕೆ ಹೋಗ್ತೀನಿ ಅಂತಾನು ಹೇಳಿದೆ ಸರ್ ನಾನು. ಅಂದ್ರೆ ನಿಮ್ ಜೊತೆ ಕೊನೆಯದಾಗಿ ಅವ್ರ ಬಾಯಿಂದ ಬಂದ ಶಬ್ದಗಳು ಅಲ್ಲೇ ಇರಮ್ಮ ಬರ್ತೀನಿ ಅಂತ ಹೇಳಿದ್ದ ಅಷ್ಟೇ? ಅಲ್ಲೇ ಇರಮ್ಮ ಬರ್ತಿದೀನಿ ಇರಮ್ಮ ಅಂತಾನೆ ಹೇಳಿದ್ದು ಸರ್ ಅವರು. ಅಲ್ಲೇ ಇರಮ್ಮ ಬರ್ತೀನಿ ಅಂತಾನೆ ಹೇಳಿದವ್ರು. ಅವ್ರು ಬರ್ಲಿಲ್ವಲ್ಲ ನಾ ಕೊಪ್ಪಿಗೆ ನಾನು ಬಂದು ಮುದ್ದೆನೂ ಮಾಡಿ, ದೊಡ್ಡ ಮಗ ಊಟ ಮಾಡಿ ಮಲಗ್ಬಿಟ್ಟ. ಅವನು ಚಿಕ್ಕವನ್ ಅಳ್ತಿದ್ದ, ನಿಮ್ಮಪ್ಪ ಇನ್ನ ಬರ್ಲೇ ಇಲ್ಲ ಅಂದ್ಬಿಟ್ಟು ಅವನು ತಿನ್ಸಕ್ಕೆ ಅಂತ ತಟ್ಟೆಗೆ ಹಾಕೊಂಡಿದ್ದೆ. ಅಷ್ಟೊತ್ತಿಗೆ ಇಲ್ಲೇ ನಮ್ ಚಿಕ್ಕಮ್ಮ ಒಬ್ರಿದ್ದಾರೆ, ಅವರು ರಾಜ ಬರ್ಲಿಲ್ವಾ ಇನ್ನ ಅಂತ ಫೋನ್ ಮಾಡಿದ್ರು ಸರ್. ನನ್ಗೆ ಅಲ್ಲಿಗೆ ರಾಜ ಬರ್ಲಿಲ್ವಾ, ಬರ್ತಿದೀನಿ ಅಂದ್ರು. ಯಾಕೆ ಅಷ್ಟೇ ಅವ್ರ ಹಂಗ ಅಂದ್ಬಿಟ್ಟು ಫೋನ್ ಕಟ್ ಮಾಡಿದ ತಕ್ಷಣ ಸರ್ ನನ್ ಮಗುನು ಬಿಟ್ಬಿಟ್ಟೆ ಇಲ್ಲೇ. ನಂಗೆ ಅಷ್ಟೊತ್ತಿಗೆ ಗಾಬರಿ ಆಗೋಯ್ತು, ಏನಾಯ್ತು ಯಾಕೆ ಹಿಂಗ್ ಕೇಳಿದ್ರು ಅಂತ. ಅವ್ರ ಮನೆ ಹತ್ರ ಹೋದೆ, ಅವರು ಏನು ಮಾತಾಡ್ತಿಲ್ಲ. ಆಮೇಲೆ ಇಲ್ಲಿ ಬೇರೆ ಜನ ಓಡೋಗಿದ್ರಲ್ಲ, ಅದು ಪ್ಲಾಸ್ ಆಯ್ತು ಸರ್. ಅಲ್ಲಿ ನಾನು ಒಬ್ಳೆ ಓಡ್ದೆ ಸರ್. ಎಲ್ಲರೂ ಇದ್ರು, ಎಲ್ಲಾ ಫಂಕ್ಷನ್ ನೋಡ್ತಾ ಇದ್ರು. ನಂಗೆ ಹೆಂಗಾಯ್ತು ಅಂದ್ರೆ ಹೇಳ್ಕೊಳಕ್ ಆಗಲ್ಲ ಸರ್ ಆ ಸಂಕಟ. ನಾವು ಓಡ್ದೆ, ಅಲ್ಲಿ ನೋಡಿದ್ರೆ ರಕ್ತ ಎಲ್ಲ ಇತ್ತು, ಬಿತ್ಕೊಂಡ್ ಒದ್ದಾಡಿ. ಯಾರಿಗೂ ಗೊತ್ತಿಲ್ಲ ನಮ್ಮ ಮನೆಯವರು ಅಂತ. ಅವ್ರು ನಮ್ ಚಿಕ್ಕಪ್ಪ ಮುಂದೆ ಗಾಡಿ, ನಮ್ ಬಾಮ ಇಲ್ಲ ಇದ್ದಾನೆ, ಎಲ್ಲಿದ್ದಾನೆ ಅಂತ ನೋಡಿದಾರೆ. ಮುಂದೆ ಹೋಗಿ ನೋಡಿದ್ರೆ ಬೈಕಲ್ಲಿ ಫುಲ್ಲು, ಮುಂದೆ ಏನು ಇಲ್ಲ. ಅವರು ಗಾಬರಿಯಾಗಿ ಇದ್ ಮಾಡ್ಕೊಂಡಿದ್ದಾರೆ. ನಾನು ಹೋಗಿ ತಿರ್ಗಾ ಅಲ್ಲೆಲ್ಲ ಯಾರ್ಯಾರು ಹೋಗ್ತಾರ ಅವ್ರಿಗೆಲ್ಲ ಕಾಲ್ ಕಟ್ಟಿ ಸರ್, ಫೋನ್ ಇಸ್ಕೊಂಡು ನನ್ ತಮ್ಮಂಗ್ ಫೋನ್ ಮಾಡಿ ಏನೂ ಆಗಿಲ್ಲ ಅವ್ರಂದ್ರು. ಮನೆ ಬಂದ್ರು ಸರ್. ಮನೆ ಕರ್ಕೊಂಬಂದು ಏನೂ ಆಗಿಲ್ಲ, ಏನೂ ಆಗಿಲ್ಲ. ನಮ್ ಚಿಕ್ಕಮ್ಮ ಇಲ್ಲೇ ಒಬ್ರಿದ್ದಾರೆ, ಅವರು ಬಂದ್ರು ಸಿಟಿಯಿಂದ. ಏನೂ ಆಗಿಲ್ಲ. ಹೋದಾಗ ಅವ್ರ ದೇಹ ಯಾರು ಇರ್ಲಿಲ್ಲ ಸರ್, ಏನು ಗಾಡಿನೂ ಸುಧಾ ಇರ್ಲಿಲ್ಲ, ಯಾರು ಇರ್ಲಿಲ್ಲ. ಅಂದ್ರೆ ಎಲ್ಲ ಎತ್ಕೊಂಡು ಹೋಗಿದ್ರ? ಎಲ್ಲ ಎತ್ಕೊಂಡ್ಬಿಟ್ಟಿದ್ರು ಸರ್. ಅಂದ್ರೆ ಹಾಸ್ಪಿಟ್ಲಿಗೆ ಎತ್ಕೊಂಡ್ ಹೋಗಿದ್ರು. ಯಾರು ಇರ್ಲಿಲ್ಲ. ನಮ್ ಚಿಕ್ಕಮ್ಮ ಹಿಂದೆ ಓಡ್ ಬಂದ್ರು. ಅವ್ರು ಓಡೋರೆಲ್ಲ ಯಾಕಮ್ಮ ಅಳ್ತೀಯ, ಏನೂ ಆಗಿರಲ್ಲ ಬಿಡಮ್ಮ, ಹಂಗೆ ಹಿಂಗೆ ಅಂತ ಹೇಳಿ ಫೋನ್ ಕೊಟ್ರು. ನನ್ ತಮ್ಮಂಗ್ ಫೋನ್ ಮಾಡ್ದೆ. ನನ್ ತಮ್ಮನು ಇಲ್ಲೇ ಕೆಲ್ಸ ಮಾಡ್ತಿದ್ದು, ಅವನಿಗೆ ಫೋನ್ ಮಾಡ್ದೆ. ಆಮೇಲೆ ಮನೆಗ್ ಕರ್ಕೊ ಬಂದ್ಬಿಟ್ರು. ಅವ್ರಿಗೆಲ್ಲ ಗೊತ್ತಾಗಿದೆ ಸರ್ ನೈಟ್, ಇಲ್ಲ ಅವರು ತೀರ್ಕೊಬಿಟ್ಟಿದ್ದಾರೆ ಅಂತ. ಇನ್ನು ಇವ್ಳು ಕಂಟ್ರೋಲ್ ಮಾಡಕ್ ಆಗಲ್ಲ ಅಂತ ಹೇಳಿ ನಂಗೆ ನೈಟ್ ಫುಲ್ ಯಾರು ಹೇಳಲೇ ಇಲ್ಲ ಸರ್. ನಿದ್ದೆ ಬರ್ತಿಲ್ಲ, ಸಂಕಟ ಆಗ್ತೈತೆ. ನನ್ನಷ್ಟು ನಾನು ಅಳೋದು, ಎಲ್ಲಾ ದೇವ್ರಿಗೂ ಹೊರಕೆ ಕಟ್ಕೊಳ್ಳೋದು, ಎಲ್ಲಾ ಮಾಡೋದು. ಪ್ರೀತಿ ಅಂದ್ರೆ ಸರ್ ಹುಚ್ಚು ಪ್ರೀತಿ ಅಂತಾರಲ್ಲ, ಆ ತರ ಪ್ರೀತಿ ಮಾಡಿದ್ದೆ ಈ ಲೆವೆಲ್ಗೆ ಆಯ್ತಾ ಅಂತ ಅನ್ಸುತ್ತೆ ಒಂದೊಂದ್ಸತ. ನಿಜವಾಗ್ಲೂ ಅಷ್ಟು ಒಳ್ಳೆ ಮನುಷ್ಯಂಗ ಅಂತ ಸಾವು ಬರ್ಬಾರ್ದಾಗಿತ್ತು ಅಂತ ಅನ್ಸುತ್ತೆ. ಬಟ್ ನಿಮಗೆ ಗೊತ್ತಾಗಿದ್ಯಾ ಯಾವ ಸಮಯ? ಬೆಳಗ್ಗೆ ಯಾರೋ ನನ್ನ ಮಲಗಿದ್ದಾರೆ ಅಂತ ಹೇಳ್ಬಿಟ್ಟು ಸಾವ್ಗೆ ಯಾರೋಗ್ತೀರಾ ಮಂಡಿಕ್ಕೆ ಅಂತ ಮಾತಾಡ್ಕೊಂತಿದ್ರು ಸರ್. ನನ್ಗೆ ಅವಾಗ್ಲೇ ಗೊತ್ತಾಗಿದೆ ಇವರಿಲ್ಲ ಅನ್ನೋದು. ಆಮೇಲೆ ಎಲ್ಲಾರ್ನು ಕೇಳ್ಕೊಂಡೆ. ಕೊರೋನಾ ಟೈಮ್ ಸರ್, ಕೊರೋನಾ ಮುಗ್ದಿತ್ತು ಅವಾಗ ಹಾಸ್ಪಿಟ್ಲಿಗೆಲ್ಲ ಬಿಡಲ್ಲ ಜನ ಎಲ್ಲಾರ್ನು ಅಂತ ಹೇಳಿ ನನ್ ಕರ್ಕೊಂಡೆ ಹೋಗ್ಲಿಲ್ಲ ಸರ್. ಡೈರೆಕ್ಟ್ ಊರಿಗೆ ಕರ್ಕೊಂಡೋದ್ರು. ನಾವು ಹೋಗಿದೊಂದ್ 1/2 ಗಂಟೆಗೆ ಬಾಡಿ ತಗೊಬಂದ್ರು. ನನ್ನ ನೋಡಕ್ಕೂ ಬಿಡ್ಲಿಲ್ಲ ಸರ್. ಹೆಂಗೆ ಅಂದ್ರೆ
ಯಾರೋ ಬಂದು ತೋರಿಸ್ತಾರಲ್ಲ ಆ ತರ ತೋರಿಸ್ಬಿಟ್ಟು ಕರ್ಕೊಂಡೋಗಿ ಇದ್ ಮಾಡಿದ್ರು ಸರ್. ಅವ್ರು ಯಾವತ್ತೂ ರಜೆ ಹಾಕೊಂಡಿರ್ತಿರ್ಲಿಲ್ಲ ಸರ್. ಭಾನುವಾರ ಕೆಲ್ಸ ಮುಗಿಸ್ಕೊಂಡ್ ಬಂದರು, ಶುಕ್ರವಾರ ಗಂಡ ಕೆಲ್ಸಕ್ಕೆ ಹೋಗ್ಲಿಲ್ಲ. ಅವ್ರಿಗೇನ್ ಇಷ್ಟ ಅದೆಲ್ಲ ನನ್ಗೆ ನಮ್ ಮನೇಲಿ ನಾನು ಇಡ್ಲಿನೇ ಮಾಡಿರ್ಲಿಲ್ಲ ಸರ್. ಎಷ್ಟ್ ವರ್ಷ ಆಗಿತ್ತು ಇಡ್ಲಿ ಎಲ್ಲ ಮಾಡಿಸ್ಕೊಂಡು ಅವ್ರಿಗೆ ಏನ್ ಇಷ್ಟ ಮನೆ ಪ್ರತಿ ಒಂದ್ ಮನೆನೂ ಕ್ಲೀನ್ ಮಾಡ್ಕೊಟ್ಟಿದ್ರು ಸರ್. ನಾವ್ ಮನೆ ಕ್ಲೀನ್ ಮಾಡ್ಬೇಕಾಗ್ತಿಲ್ಲ. ದಿನಗಳಲ್ಲಿ ಅವ್ರ ವರ್ತನೆ ಸ್ವಲ್ಪ ವಿಶೇಷವಾಗಿತ್ತು. ಯಾವತ್ತೂ ರಜಾ ಹಾಕತಿರ್ಲಿಲ್ಲ ಸರ್. ರಜಾ ಹಾಕೊಳ್ರಿ ಅಂದ್ರೆ ನಂಗೆ ಹುಷಾರಿಲ್ಲ ಅಂದ್ರು ತೋರ್ಸ್ಕೊಟ್ಬಿಟ್ಟು ಒಂದ್ 10 ಗಂಟೆ ಮಾರೆಲ್ಲಾರು ಕೆಲ್ಸಕ್ ಹೋಗ್ತಿದ್ರು ಸರ್. ನಿಂಗೆ ನಮ್ಮ ಗೊತ್ತು ರಜಾ ಹಾಕೊಂಡ್ರೆ ಇಷ್ಟು ಲಾಸ್ ಆಗುತ್ತೆ. ಅವತ್ತು ಹೇಳಿದ್ವಿ ಸರ್, ಬೇಡ ಫಂಕ್ಷನ್ ಐತೆ ಇವತ್ತೊಂದಿನ ಇದ್ಬಿಡೂರಿ ಅಂತ. ಇಲ್ಲ ಕಣಮ್ಮ ಇವತ್ತು ಹೋದ್ರೆ ನಿಂತದ್ಕೆ ಅವ್ರದ್ದು ಸ್ವಲ್ಪ ಕ್ಯಾಲಿಕೇಶನ್ ಮೈಂಡ್, ಈ ತರ ಇಷ್ಟಿಂದ ರಜಾ ಹಾಕೊಂಡಿದೀನಿ, ಇವತ್ತೊಂದಿನ ಹೋದ್ರೆ ನಾಳೆ, ಇವತ್ತು ಹೋದ್ರೆ 3 ದಿನ ಕೆಲ್ಸ ಮಾಡಿದ್ರೆ ಇದಕ್ಕೆಲ್ಲ ಆಗುತ್ತೆ ಅಂತ ಹೇಳಲ್ವಾ ಸರ್. ಎಲ್ಲಾನು ಅವ್ರಿಗೆ ಹೆಂಗ್ ಅನ್ಸುತ್ತೆ ಅಂದ್ರೆ ಎಲ್ಲ ತೂಗಿಸ್ಕೊಂಡ್ ಹೋಗ್ಬೇಕಲ್ಲ ಅನ್ನೋ ರೀತಿಲಿ ಯೋಚನೆ ಮಾಡ್ತಿದ್ರು. ರಜಾ ಹಾಕೊಂಡಿದ್ರು, ಎಲ್ಲ ಮನೆ ಫುಲ್ಲು ಬೆಡ್ಶೀಟ್ ಹಾಸಿಗೆ ತವಿಂದ ಎಲ್ಲ ಕ್ಲೀನ್ ಮಾಡ್ಕೊಟ್ಟಿದ್ರು ಸರ್. ಅಂದ್ರೆ ಮಗು ಇತ್ತಲ್ಲ, ಆ ಮಗುನ್ ಕರ್ಕೊಳ್ಳೋರು ಇಲ್ಲ, ಅವರೇ ಮಾಡೋರು ಇಲ್ಲ, ನಾನ್ ಮಾಡ್ತಿದ್ದೆ. ನಮಗ್ ಗೊತ್ತಿಲ್ಲ. ಪ್ರತಿ ಒಂದು ತೆಂಗಿನಕಾಯಿ ತವಿಂದ ಅಕ್ಕಿ ರಾಗಿ ಎಲ್ಲಾನು ತರ್ಸಿ ಎಲ್ಲಾ ಇಟ್ಟಿದ್ರು ಸರ್. ಕೇಳಿದ್ರು ನಾನು ಹೊಂಟೋದು ನಾನು ಏನ್ ಮಾಡ್ತೀಯ ಅಂತಾನು ಬಾಯ್ಬಿಟ್ಟು ಕೇಳಿದಾರೆ ಸರ್ ಅವರು. ನಮ್ಗೇನು ಗೊತ್ತಾಗಿಲ್ಲ ಅಷ್ಟೇ. ಹಂಗಾಯ್ತು ಸರ್. ಅದೆಲ್ಲ ಆದ್ಮೇಲೆ 1-2 ತಿಂಗಳು ಊರಲ್ಲೇ ಇದ್ದೆ, ಇಲ್ಲಿಗ್ ಬರ್ಲಿಲ್ಲ ಸರ್. ಹೇಗ್ ತಡ್ಕೊಂಡೆ ತಾಯಿ ಅದನ್ನ? ಸರ್ ಹೇಳಕ್ ತಡ್ಕೊಂಡಿಲ್ಲ ಸರ್. ಇವಾಗ್ಲೂ ಒಂದೊಂದ್ ದಿನ ಎಷ್ಟು ದಿನ ನಿದ್ದೆ ಮಾಡ್ದೆ ಇದೀನೋ ಗೊತ್ತಿಲ್ಲ. ಊಟ ನಮ್ ಸಂಕಟ ನಾವ್ ಯಾರ ಹತ್ರ ಹೇಳ್ಕೊಳಕ್ಕಾಗಲ್ಲ ಸರ್. ಹೊರಗಡೆ ನಗೋರ್ ಜೊತೆ ನಗ್ತೀನಿ ಸರ್. ನಾನು ಚೆನ್ನಾಗಿದ್ದೀನಿ, ಸೀರೆ ಹಾಕತೀನಿ, ಬಟ್ಟೆ ಹಾಕತೀನಿ, ಒಳ್ಳೊಳ್ಳೆ ಬಟ್ಟೆ ಹಾಕತೀನಿ, ನನ್ ಮಕ್ಳಿಗೂ ತಗೊಂಡೋಗ್ ಕೊಡ್ತೀನಿ. ನನ್ ಮಕ್ಳು ಇಬ್ರು ಇಲ್ದವ್ರು ನಿಜ ಸರ್ ನಾನು ಇರ್ತಿರ್ಲಿಲ್ಲ. ಅವ್ರಿಬ್ರಿಗೋಸ್ಕರನೇ ಇರೋದು. ಇವತ್ತು ಅಷ್ಟೇ ಅವ್ರಿಬ್ರಿಗೋಸ್ಕರನೇ ಜೀವನ ಮಾಡ್ತಿರೋದು. ಯಾಕೆಂದ್ರೆ ನಾವು ಅವನ್ ಜೀವನ ಕೊಟ್ಟಿದೀವಿ. ಅವ್ರಿಗೇನೋ ಅನಾವಶ್ಯಕವಾಗಿ ಹೋಗ್ಬಿಟ್ರೆ, ಅವ್ರು ಏನೋ ಹೆಚ್ಚು ಕಮ್ಮಿ ಆಗಿ ನಾನು ಹೋಗ್ಬಿಟ್ರೆ ಅವ್ರು ಎಲ್ಗ್ ಹೋಗ್ತಾರೆ ಅನ್ನೋದೊಂದು. ನನ್ಗೆ 25 ವರ್ಷ ಅವಾಗ ಅವ್ರು ತೀರ್ಕೊಂಡಾಗ ಸರ್. ನಿಮಗೆ? ನನಗೆ 25 ವರ್ಷ, ದೊಡ್ಡ ಮಗಂಗ್ 4 ವರ್ಷ, ಚಿಕ್ಕೋನ್ಗೆ 2 ವರ್ಷ. ಅದಾದ್ಮೇಲೆ ನೀವು ಊರಲ್ಲೇ 2 ತಿಂಗಳಿದ್ವಿ ಸರ್. ಇರಿ ಇಲ್ಲೇ ಅಂತ ಹೇಳಿದ್ರು. ಅಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ನಮ್ಮ ಅತ್ತೆಯವ್ರಿಗೂ ನಮಗೂ ಅಷ್ಟೇ ಕಮ್ಯುನಿಕೇಶನ್ ಅಷ್ಟೇ ಇರ್ಲಿಲ್ಲ. ಇವ್ರಿರೋದ್ರಿಂದ ಮಗ ತೀರು ಹೋದ್ಮೇಲೂ ಅತ್ತೆ ಇಲ್ಲ ಸರ್, ಇಲ್ಲ ಚೆನ್ನಾಗೇ ಇದ್ರು. ನಮ್ ಮದ್ವೆ ಎಲ್ಲ ಆಮೇಲೆ ಚೆನ್ನಾದ್ರು ಸರ್. ಬಗ್ಗೆ ಅತ್ತೆ ಏನು ಮಾತಾಡ್ತಿರ್ಲಿಲ್ಲ? ಆಮೇಲೆ ಏನು ಜಗಳ ಗಿಗ್ಲ ಏನು ಇಲ್ಲ ಸರ್, ಎಲ್ಲ ಚೆನ್ನಾಗೇ ಇದ್ರು. ಅಲ್ಲ, ಸಾವಾದ ಮೇಲೆ ಇಲ್ಲ ಸರ್, ಆ ತರ ಎಲ್ಲ ಏನು ಮಾತಾಡ್ಲಿಲ್ಲ. ಅಂದ್ರೆ ಅವರು ಏನಂದ್ರೆ ಹೇಳ್ತೀನಿ ಸರ್, ಅಂದ್ರೆ ನಮ್ಮನೆಯವ್ರು ಸ್ವಲ್ಪ ಎಲ್ಲದ್ರಲ್ಲೂ ದುಡ್ಡು ಕಾಸು ಇಟ್ಟಿದ್ರೇನೋ ಅಂತ ಅವ್ರು ಅನ್ಕೊಂಡಿದ್ರು ಸರ್. ಇಟ್ಟಿರ್ಲಿಲ್ಲ. ಅಂದ್ರೆ ತಮ್ಮನ್ ಮದ್ವೆ ಮಾಡಿದ್ವಿ, ಇರೋ ದುಡ್ಡೆಲ್ಲ ಹಾಕಿ ತಮ್ಮನ್ ಮದ್ವೆ ಮಾಡಿದ್ವಿ. 7 ಲಕ್ಷದ ಗಂಟ ಆಯ್ತು ಅವ್ನ್ ಮದ್ವೆ ಮಾಡಿದ್ವಿ. ಅವ್ರ ತಮ್ಮನು ಅವ್ರ ತಮ್ಮ ಸರ್. ಅವರು ಅವಾಗ ಅಕ್ಕನ ಮಕ್ಳನ್ನೇ ಯಾರನ್ನು ಮದ್ವೆ ಮಾಡ್ಕೊಳಲ್ಲ ಅಂದವರು, ಮಗಳನ್ನೇ ಮದ್ವೆ ಮಾಡ್ಕೊಂಡ್ರು ಅವ್ರಿಗೆ, ಚಿಕ್ಕ ಮಗನಿಗೆ. ಅವಾಗ ನಮ್ಗೆಲ್ಲ ಮನ್ಸಲ್ಲಿತ್ತು ಸರ್. ಆದ್ರೆ ನಾವ್ ಯಾವತ್ತು ಬಾಯ್ ಬಿಟ್ಟು ಹೇಳ್ಲಿಲ್ಲ ಅವ್ರಿಗೆ. ಮತ್ತೆ ನಮ್ಮ ಅವಂಗಾದ್ರೂ ನಾವ್ ಹೇಳ್ಲಿಲ್ಲ ಸರ್. ಏನಂತ? ಅವರು ನಮ್ಮ ಮದ್ವೆ ಟೈಮಲ್ಲಿ ಮೊಮ್ಮಕ್ಳನ್ನ ಯಾರನ್ನೂ ಮದ್ವೆ ಮಾಡ್ಕೊಳಲ್ಲ ಅಂತ ಹೇಳಿದ್ರು. ಅಲ್ಲ ಆಗ ಅನಾವಶ್ಯಕ ಬಿಡಿ. ಹೇಳಿಲ್ಲ. ಹಿಂಗೋ ಸರಿ ಹೋಗಿದ್ನ ನೀವೇ ಪ್ರಶ್ನೆ ಮಾಡಿ ಹಾಳು ಮಾಡ್ಕೊಂಡಂಗ ಆದತ್ತ ಮೇಲೆ. ಇಲ್ಲ ಸರ್, ಅವಾಗ ನಾವೇನು ಹೇಳಿಲ್ಲ, ಖುಷಿಯಿಂದ ಮದ್ವೆ ಮಾಡಿದ್ವಿ. ಯಾಕೆಂದ್ರೆ ನಾವ್ ಮದ್ವೆ ಆಗಿರ್ಲಿಲ್ವಲ್ಲ ಆತರ ಅಂತ ಹೇಳಿ. ಅವರು ಗ್ರ್ಯಾಂಡ್ ಆದ್ಮೇಲೆ ಏನಾಯ್ತು ನಿನ್ ಬದುಕು? ಅಲ್ಲಿಂದ ಬೆಂಗಳೂರಿಗೆ ಮಾಮೂಲಿ ನಾವ್ ಇರೋ ಜಾಗಕ್ಕೆ ಬಂದ್ವಿ ಸರ್. ಬಂದು ಇಲ್ಲಿ ಏನ್ ಮಾಡ್ಬೇಕು ಏನು ಅಂತ ನಂಗೇನು ಗೊತ್ತಿಲ್ಲ ಸರ್. ನಿಜವಾಗ್ಲೂ ನಂಬ್ತಿರೋ ಬಿಡ್ತೀನಿ, ನನ್ನ 10 ರೂಪಾಯಿ ಇಲ್ಲ 5 ರೂಪಾಯಿನೂ ನನ್ ದುಡ್ಡು ಅಂತ ನನ್ನ ಹತ್ರ ಇರ್ಲಿಲ್ಲ ಸರ್. ಇಟ್ಕೊಂಡಿರ್ಲಿಲ್ಲ ಸರ್ ನಾನು. ಅಂದ್ರೆ ಆ ಟೈಮಲ್ಲಿ ಹೊರಗಡೆ ಹೋಗಿ ದುಡ್ದೋರು ಅಥವಾ ದುಡ್ದಿದ್ದ ಅನುಭವನು ಅವತ್ತಿಗೆ ಇರ್ಲಿಲ್ಲ? ಇಲ್ಲ ಸರ್, ನಾನು ಎಲ್ಲೂ ಹೋಗ್ತಾನೆ ಇರ್ಲಿಲ್ಲ. ಬರಲ್ಲ ಗೀತವ್ರೆ, ಬರಲ್ಲ, ಹೋಗಿದ್ ಬನ್ರಿ ವಾಕಿಗೆ. ಹಾ ಹೇಳಿ ಸರ್.
ಅದಾದ್ಮೇಲೆ ದುಡಿಬೇಕಾದ ಪರಿಸ್ಥಿತಿ ಬಂತ? ಹಾ ಸರ್, ದುಡಿಲೇಬೇಕು, ಯಾರು ಇಲ್ಲ. ಈಗ ನನ್ ಮುಂದೆ ಅಲ್ಲಿ ಊರಲ್ಲಿ ಹೋಗಿ ಬದುಕಕ್ಕಾಗಲ್ಲ ಸರ್. ಫಸ್ಟೇ ಅವಾಗ ನಮ್ಗೂ ಅವ್ರಿಗೂ ಕಮ್ಯುನಿಕೇಶನ್ ಗ್ಯಾಪ್ ಇತ್ತು. ಇವ್ರು ಇರೋದ್ರಿಂದ ಚೆನ್ನಾಗಿತ್ತು. ಇನ್ ಮುಂದೆ ದುಡಿಲೇಬೇಕು ಅನ್ನೋ ಪರಿಸ್ಥಿತಿ ಬಂದೆ. ನಮ್ಮಮ್ಮಂಗೂ ಅಲ್ಲಿರೋದ್ ಇಷ್ಟ ಇರ್ಲಿಲ್ಲ, ಯಾರಿಗೂ ಇಷ್ಟ ಇರ್ಲಿಲ್ಲ ಸರ್. ಇದ್ರೆ ಅವ್ರು ಹೇಳ್ದಂಗೆಲ್ಲ ಕೇಳ್ಕೊಂಡಿರ್ಬೇಕು. ಇಲ್ಲ, ಇರಕ್ ಆಗಲ್ಲ, ಮಕ್ಳು ಚಿಕ್ಕೋರು, ಆಮೇಲೆ ಅವ್ರಿಗೊಂದು ಹುಷಾರೇ ಇರಲ್ಲ, ಒಂದ್ ನೆಗಡಿ ಕೆಮ್ಲು, ಓದ್ಸೋದು, ಒಂದ್ ಬಟ್ಟೆ ಬರೆ, ಏನಕ್ಕೂ ಕಾಸು ಕೊಡಲ್ಲ. ಎಲ್ಲ ನಂಗೆ ಅಷ್ಟೊತ್ತಿಗೆ ಅರ್ಥ ಆಗಿತ್ತು ಸರ್. ಆದ್ರೆ ನನ್ ದುಡ್ಡು ಕಾಸು ಅಂತ ನಾನು ಏನು ಇಟ್ಕೊಂಡಿರ್ಲಿಲ್ಲ. ಯಾಕೆಂದ್ರೆ ಎಲ್ಲ ಇವ್ರೇ ಮಾಡ್ತಿದ್ದು. ನೀನ್ ಏನ್ ದುಡಿತೀಯ, ನೀನ್ ಯಾರಿಗ್ ಮಾಡ್ತೀಯ ಸರ್, ಏನು ನಂಗೆ ಕೇಳ್ತಿರ್ಲಿಲ್ಲ. ನಮ್ಮನ್ ಚೆನ್ನಾಗ್ ನೋಡ್ಕೊತಿದ್ರು. ಯಾರಿಗೆ ಏನ್ ಮಾಡಿಕ್ಕು ಅಂತ ತಂದ್ ಕೊಟ್ರು ಮಾಡಿಕ್ತಿದೆ ಸರ್ ಅವಾಗ. ಇವಾಗ್ಲೂ ಅಷ್ಟೇ ಸರ್, ನನ್ ಮನ್ಸಲ್ಲಿರೋದು, ನಾನ್ ಯಾರನ್ನೂ ದೂರ ಮಾಡ್ಕೊಳಲ್ಲ. ನನ್ನ ಹತ್ರಕ್ಕೆ ಯಾರು ಬರ್ತಾರೆ ಅವ್ರಿಗೆಲ್ಲ ಇಕ್ತೀನಿ, ಕರಿತೀನಿ. ನನ್ ಕೈಲಾದ್ರೆ ಏನೈತೆ ನಮ್ಮ ಮನೇಲಿ ಕೊಡ್ತೀನಿ, ಇಲ್ವಾ ನೀರ್ನಾರು ಕೊಟ್ಟು ಕಳಿಸ್ತೀನಿ ಸರ್. ಅವ್ರವ್ರೇ ದೂರ ಅವ್ರೆ. ಆದ್ರೆ ಗಂಡ ತೀರು ಹೋದ್ಮೇಲೂ ಅಟ್ಲೀಸ್ಟ್ ಒಂದು ಕರುಣೆಯ ದೃಷ್ಟಿಯಿಂದ ಬಹುಶಃ ಜನ ಆ ಸಮಯಕ್ಕೂ ಅದೇ ಮನಸ್ಥಿತಿಲಿ ಇದ್ರ? ಇಲ್ಲ ಸರ್, ಎಲ್ಲ ಅದೇ ತರ ಇದ್ರು. ಮತ್ತೆ ನಮ್ ಮನೆಯವ್ರು ತೀರೋದ್ಮೇಲೆ ನಾವು ಹೆಲ್ತ್ ಇನ್ಸೂರೆನ್ಸ್ ಮಾಡಿಸ್ಕೊಂಡಿದ್ವಿ. ಆ ಇನ್ಸೂರೆನ್ಸ್ ಒಂದ್ 5 ಲಕ್ಷ ಅಮೌಂಟ್ ಬಂತು ಸರ್. ಮತ್ತೆ ಅವ್ರ ಅಕೌಂಟ್ ಅಲ್ಲಿ ಚೀಟಿ ಎತ್ತಿದ್ವಿ. ನಮ್ಮ ಅಮ್ಮವ್ರ ಮನೆ ಕಟ್ತಿದ್ರು, ಅವ್ರಿಗೆ ಕೊಡೋಣ ಅಂತ ಅದೊಂದ್ 2 ಲಕ್ಷ ದುಡ್ಡಿತ್ತು ಸರ್. ಆಮೇಲೆ ಒಡವೆ ಇತ್ತು ನಮ್ಮ ಹತ್ರ. ಒಡವೆ ಇದ್ದಿದ್ದು ಅವ್ರ ಸಾಲ ತೀರ್ಸಕ್ಕೆ ಅಂತಾನೆ ಇದು ಬ್ಯಾಂಕ್ ಅಲ್ಲಿ ಇಟ್ಟಿದ್ರು. ಅವರು ಜನವರಿಲಿ ಸತ್ರು. ಅವ್ರು ಸತ್ತಿ 1 ತಿಂಗಳಷ್ಟೊತ್ತಿಗೆ 15ನೇ ತಾರೀಕೆ ಬಿಡ್ಸ್ಕೋಬೇಕಿತ್ತು ಫೆಬ್ರವರಿಲಿ. ಅವಾಗ ನಾನು ಏನ್ ಮಾಡ್ಲಿ, 65,000 ರೂಪಾಯಿ ತರ್ಬೇಕು ಸರ್. ನನ್ನ ಹತ್ರ 1 ರೂಪಾಯಿ ದುಡ್ಡಿಲ್ಲ, ನಾನೇನ್ ಮಾಡ್ಲಿ? ಅದು ನನ್ನ ಅಕೌಂಟ್ ಅಲ್ಲಿ ಇತ್ತು, ಮೆಸೇಜ್ ಬೇರೆ ಬರ್ತಿತ್ತು. ಅವಾಗ ನಮ್ಮ ಅಮ್ಮಂಗೆ ಹೇಳ್ದೆ ಹಿಂಗ ಆಗ್ತಿದೆ ಅಂತ. ಅವಾಗ ನಮ್ಮಮ್ಮರೇ ಬಿಡ್ಸ್ಕೊಬಂದು ಕೊಟ್ರು ಸರ್. ಅಂದ್ರೆ ಬಿಡ್ಸ್ಕೊಬಂದು ಕೊಟ್ರು. ಅದು ನನ್ನ ಹತ್ರ ಅವಾಗ ಫೋನು ಸುಧಾ ಇರ್ಲಿಲ್ಲ ಸರ್. ಆಮೇಲೆ ಫೋನ್ ತಗೊಳ್ಬೇಕು, ಕೀಪ್ಯಾಡ್ ಸೆಟ್ ತಗೊಳ್ಳೋಣ ಅಂತ ಮಾತಾಡ್ಕೊಂಡೆ. ನನ್ಗೆ ನಮ್ ಯಜಮಾನ್ರು ಊರಲ್ಲಿ ಒಬ್ರು ಇದಾರೆ, ನಮ್ ತಾಯಿ ತರಾನೇ ಅನ್ಕೊಂಡಿದೀನಿ ಸರ್. ಇವತ್ವರೆಗೂ ನಮ್ ತಾಯಿನೇ ಅವರು. ಅವ್ರು ಹೇಳ್ತಿದ್ರು ಹಿಂಗಲ್ಲ, ಹಿಂಗ್ ಮಾಡು, ಹಿಂಗಿರು, ಬೇಡ ಅಂತೆಲ್ಲ. ಫೋನ್ ತಗೊಂಡೆ. ಇಲ್ಲಿಗೆ ಏನೋ ಅದೇ ಗಾಡಿ ವಿಚಾರ, ಇಲ್ಲಿ ಏನಾಯ್ತು ಅಂತ ನೋಡ್ಕೊ ಬರ್ತೀನಿ ಅಂತ ಬಂದಿದ್ದು ಸರ್. ಊರಿಂದ ಬಂದು ನಾನು ಇಲ್ಲೇ ಗೇಟಲ್ಲಿ ಒಂದು ಗಂಧಕಡ್ಡಿ ಫ್ಯಾಕ್ಟ್ರಿಗೆ ಸೇರ್ಕೊಂಡೆ. ನನ್ಗೆ ಅವಾಗ 9,000 ಸಂಬಳ ಕೊಡ್ತಿದ್ರು ಸರ್. 2 ವರ್ಷದ ಹಿಂದೆ. ಹಾ, ಸೆಕೆಂಡ್ ಟೈಮ್ ಕೊರೋನಾ ಸ್ಟಾರ್ಟ್ ಆಗಿ ಲಾಕ್ಡೌನ್ ಓಪನ್ ಆಗ್ತು ನೋಡ್ರಿ. ಕರ್ಕೊಂಡೆ ಬಂದ ಅಥವಾ ಮಕ್ಕಳಲ್ಲಿ? ಇಲ್ಲ ಸರ್, ಮಗನ ಚಿಕ್ಕ ಮಗ ಕಂಪ್ಲೀಟ್ ಆಗಿ ಅಂದ್ರೆ ಚಿಕ್ಕ ಮಗ ತುಂಬಾ ಅವ್ರಪ್ಪನ ಹಚ್ಕೊಂಡಿದ್ದ. ಅಂದ್ರೆ ಹಾಲೆಲ್ಲ ಬಿಡಿಸಿದಾಗ ಅವ್ರ ಹತ್ರನೇ ಮಲ್ಕೊಂತಿದ್ದು. ದೊಡ್ಡವನು ನಾನು ಬಂದ್ವಿ, ಚಿಕ್ಕವನು ಕರ್ಕೊ ಬಂದೆ. ಕೆಲಸ ಪ್ರಜ್ಞೆ ಇತ್ತ ಮಕ್ಳಿಗೆ? ನಮ್ ದೊಡ್ಡವನ್ಗೆಲ್ಲ ಅರ್ಥ ಆಗುತ್ತೆ ಸರ್, ಚಿಕ್ಕವನ್ಗೂ ಅರ್ಥ ಆಗುತ್ತೆ. ಚಿಕ್ಕವನು ಇನ್ನ ತುಂಬಾ ಮಾತೇ ಬರ್ತಿರ್ಲಿಲ್ಲ ಸರ್ ಅಪ್ಪ ಸುತ್ತಾಗ ಅವನಿಗೆ. ಬಟ್ ಮಕ್ಳಿ ಅದ್ರಲ್ಲಿ ಯಾರೋ ಒಬ್ಬ ಕೇಳಿದ್ದಿದ್ಯಾ? ಏನಾದ್ರು ಕೇಳಿದ್ನ ಮಗ? ಕೇಳೋದಂದ್ರೆ ಸರ್ ಅವ್ರೇ ಹೇಳ್ತಾರೆ ನಮ್ಮಪ್ಪ ಇಲ್ಲ ಅಂತ. ಕೆಲವೊಂದ್ಸಲ ನಾನಂತೂ ಅಳಲ್ಲ ಸರ್. ಸಾಮಾನ್ಯವಾಗಿ ನಾನು ಒಪ್ಪನಾಗಿ ಹೇಳ್ತೀನಿ, ಅಳ್ತೀನಿ, ಯಾರ ಮುಂದೆನೂ ಅಳಲ್ಲ. ನಮ್ಮಮ್ಮ ಅಳ್ತಾ ಇದ್ರೆ ನನ್ ಚಿಕ್ಕ ಮಗ ಹೇಳ್ತಾನೆ, ನಾನೇ ರಾಜ, ನಾನೇ ಅಪ್ಪ, ಅಳ್ಬೇಡ ಅಮ್ಮ, ಅಳ್ಬೇಡ, ನಿನ್ ತಮ್ಮ ನಾನೇ ಅಂತ ಹೇಳ್ತಾನಂತೆ ಸರ್ ಯಾವಾಗ್ಲೂ. ನಮ್ಮಮ್ಮ ಒಂದ್ ದಿನಕ್ಕೆ ಒಂದ್ಸತನಾರು ನೆನ್ಸ್ಕೊಂಡ್ ಹೇಳ್ತಾರೆ ಸರ್. ಅವಾಗ ಹೇಳ್ತಾನಂತೆ, ನಾನೇ ಅಪ್ಪ, ನಾನೇ ರಾಜ, ಯಾಕೆ ಅಳ್ತಾ ಇದೀಯಾ ಅಂತಾನಂತೆ. ಅಂದ್ರೆ ಅವ್ರ ಹೆಸರು ರಾಜನ? ಅವ್ರ ಹೆಸರು ರಾಜು, ಸಾಮ್ರಾಜು ಅಂತ ಸರ್. ಅವ್ರನ್ನೆಲ್ಲ ರಾಜು ಅಂತ ಕರಿತಿದ್ರು. ಇಲ್ಲಿ ದೊಡ್ಡ ಮಗ ಅದ್ರ ಬಗ್ಗೆ? ದೊಡ್ಡ ಮಗ ಸರ್ ಅಂದ್ರೆ ನಾನ್ ಹತ್ರ ಅವನು ಅಳ್ತಾನೆ. ಅದ್ರ ಹೊರತಾಗಿ ಅವನ ಅದ್ರ ಬಗ್ಗೆ? ಇಲ್ಲ ಸರ್, ಇಲ್ಲ. ಅವನು ಪ್ರತಿ ನೆನ್ಸ್ಕೊಂಡಾಗೆಲ್ಲ ಇಲ್ಲಿ ಬಂದ್ವಿ, ಮತ್ತೆ ಕೆಲ್ಸಕ್ಕೆ ಹೋದ್ವಿ 1-2-3 ತಿಂಗಳು. ಮತ್ತೆ ಲಾಕ್ಡೌನ್ ಆಯ್ತು. ಅವಾಗ ನಾನು ನನ್ ದೊಡ್ಡ ಮಗ ಇಬ್ರೇ ಇದ್ದೋರು. ಮಗನ್ ಯಾರ ಹತ್ರ ಬಿಡ್ತಿದ್ದೆ ಕೆಲ್ಸಕ್ಕೆ ಹೋದಾಗ? ಕೆಲ್ಸಕ್ಕೆ ಹೋದಾಗ ನನ್ ಮಗನ್ ಸ್ಕೂಲಿಗೆ ಲಾಕ್ಡೌನ್ ಅಂದ್ರೆ ಫೋನ್ ಕೊಟ್ಟೋಗ್ತಿದೆ ಸರ್. ಅಕ್ಕಪಕ್ಕ ಎಲ್ಲ ನನ್ ಚೆನ್ನಾಗಿ ನೋಡ್ಕೊತಾರೆ ಸರ್. ಇವತ್ತುವರೆಗೂನು ನನ್ ಅಕ್ಕ ತಂಗಿರ್ ತರಾನೇ ನೋಡ್ಕೋತಿದ್ರು ಸರ್. ಅವ್ರು ನನ್ ಬಿಟ್ಟು ಹೋದಾಗ ನೋಡ್ಕೊಂತಿದ್ರು. ಅವ್ನ್ ಬರ್ತಿದ್ದ, ಅವ್ನ್ಗ ಅಷ್ಟೊತ್ತಿಗೆ ಅವ್ನ್ ಸ್ವಲ್ಪ ತಿಳುವಳಿಕೆ ಇತ್ತು ಸರ್. ಅವನಿಗೆ ತಿಳುವಳಿಕೆ ಅಂದ್ರೆ ಅವನಿಗೆ ಮನೆ ಬೀಗ ಹಾಕೊಳ್ಳೋದು, ಲಾಕ್ ಮಾಡ್ಕೊಳ್ಳೋದು, ನಾನು ಇರ್ಬೇಕು ಅನ್ನೋದೆಲ್ಲ ಅರ್ಥ ಆಗ್ತಿತ್ತು. ಅವನಿಗೆ ಏನಾರ ಅವ್ರ ಅಪ್ಪ ಜ್ಞಾಪನ ಬಂದಾಗ ಹಳನು ತೋರ್ಸ್ಕತಿರ್ಲಿಲ್ಲ, ದುಃಖ ಮಾಡೋನು.
ಅಮ್ಮ ನಮ್ಮ ಅಪ್ಪನ ಬಟ್ಟೆ ಹಾಕಿ ತೋರ್ಸು ಅಂತ ಹೇಳೋಣ ಸರ್ ಅವನು. ಅವ್ರ ಅಪ್ಪನ ಬಟ್ಟೆ ಹಾಕ್ಸಿ ಯುಗಾದಿ ಹಬ್ಬದಲ್ಲಿ, ಅಮ್ಮ ನಮ್ಮ ಅಪ್ಪನ ಬಟ್ಟೆ ಹಾಕೋ ನೀನು, ನಾನು ನೋಡ್ತೀನಿ ನಮ್ಮ ಅಪ್ಪನ ತರ ಕಾಣ್ತಿ ಅನ್ಸುತ್ತೆ ನೀನು ಅಂತ ಎಲ್ಲ ಹೇಳೋನು. ಹೇಳಲ್ವಾ ಸರ್, ಅವ್ರಿಗೂ ಅರ್ಥ ಆಗೋದು, ಹೆಂಗ್ ಹೇಳ್ಬೇಕು ಅನ್ನೋದು ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ. ಅಳ್ತಿದ್ದ ಅವನು ಒಬ್ಬೊಬ್ನೇ ಹೇಳೋನು, ಮಲ್ಕೊಂಡ್ ಅಳ್ತಿರೋನು ರೂಮಲ್ಲಿ. ನಾನೇನಾರ ಹಾಲಲ್ಲಿದ್ರೆ ನಾನ್ ಹತ್ರ ಅಳೋನು ಅವನು. ಆ ಟೈಮಲ್ಲಿ ಸರ್ ನಿಜ ನೀವು ನಂಬ್ತಿರೋ ಬಿಡ್ತಿರೋ, ಎಷ್ಟು ದಿನ ನಿದ್ದೆ ಮಾಡಿಲ್ಲ ಅನ್ನೋದು ನನ್ಗೆ ಗೊತ್ತಿಲ್ಲ. ಸಂಜೆ ಟೈಮ್ ಊಟ ಮಾಡ್ತಿರ್ಲಿಲ್ಲ, ಎಲ್ಲ ಗೊತ್ತಾಗದ್ ನನ್ ಮಗಂಗೆ. ಅಳೋನು. ಆಮೇಲೆ ನಾವೇ ಒಂದ್ 7 ತಿಂಗಳಿದ್ವಿ. ಆಮೇಲೆ ನನ್ ತಮ್ಮ ಬಂದ ನಮ್ ಜೊತೆಗೆ. ಇವಾಗ್ಲೂ ನನ್ ತಮ್ಮ ಜೊತೆಗೆ ಇದ್ದಾನೆ ಸರ್. ಎಲ್ಲ ಅವನೇ ನೋಡ್ಕೊತಾನೆ. ನಾನು ಕೆಲ್ಸಕ್ಕೆ ಹೋಗ್ತೀನಿ. ನನ್ ಚಿಕ್ಕ ಮಗ ಅಮ್ಮ ನೋಡ್ಕೊತಾರೆ. ದೊಡ್ಡ ಮಗುನ ನಮ್ಮ ಮಾಮೂನ್ ಮನೆಗ್ ಬಿಟ್ಟಿದೀವರೆ, ನಮ್ ದೊಡ್ಡ ತಾತ ಇದಾರಲ್ಲ ಅವ್ರು ನೋಡ್ಕೊತಿದ್ದಾರೆ. ಅವತ್ತು ನಮ್ಮ ಅಪ್ಪ ಅಮ್ಮನ್ ಮಾತ್ ಕೇಳ್ಬೇಕಿತ್ತೇನೋ ಅಂತ ಇವತ್ ಅನ್ಸುತ್ತೆ ಸರ್. ನಿಜವಾಗ್ಲೂ ನಾನು 9 ವರ್ಷ ಸಂಸಾರ ಮಾಡಿದೀನಿ. 90 ವರ್ಷ ಸಂಸಾರ ಮಾಡಿರೋನು ಅಷ್ಟು ಚೆನ್ನಾಗಿ ನೋಡ್ಕೊಂಡಿರಲ್ಲ ಯಾರುನು. ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನನ್ನನ್ನ. ನಂಗೆ ಅದ್ರಲ್ಲಿ ಖುಷಿ ಇದೆ ಸರ್. ನನ್ ಗಂಡನ್ನ ಯಾರೇ ಏನೇ ಅಂದ್ರು ನಾನ್ ಬಿಟ್ಕೊಡಲ್ಲ ಸರ್. ಅವ್ರ ಅಪ್ಪ ಅಮ್ಮ ಅಂದ್ರು ಬಿಟ್ಕೊಡಲ್ಲ ಸರ್. ಹೇಳ್ತಾರೆ ಇವತ್ತು ಅವಂದೇ ತಪ್ಪಂತೆ ಅಂತ. ಯಾರು ಗೊತ್ತು ಸರ್ ಯಾರು ತಪ್ಪು ಅಂತ. ಅಂದ್ರೆ ಆಕ್ಸಿಡೆಂಟ್ ವಿಚಾರವಾಗಿ ಹೇಳ್ತಾರೆ ಸರ್. ಈಗ ಅವ್ರ ಅಪ್ಪನೇ ಹೇಳ್ತಾರೆ, ಅವ್ರ ಅಮ್ಮನೇ ಹೇಳ್ತಾರೆ, ನನ್ನ ತಮ್ಮನೇ. ನಾನ್ ನಂಬಲ್ಲ ಸರ್, ನಾನ್ ನಂಬಲ್ಲ. ಅವ್ರ ತಪ್ಪಾಯ್ತಾ ಇಲ್ವೋ ನಂಗೆ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ ಸರ್ ಅಲ್ಲಿ ಯಾರು ತಪ್ಪು ಅಂತ. ಎಲ್ಲಾರನ್ನೂ ಕೇಳ್ದಾಗ ನನ್ಗಿಂತ ಕಷ್ಟ ಇರೋರು ಅವ್ರಲ್ವಾ. ನಾನು ಇರೋದ್ರಲ್ಲಿ ನೆಮ್ಮದಿ ಇದ್ದೀನಿ. ನನ್ ಕೆಲ್ಸಕ್ಕೆ ಹೋದ್ಮೇಲೆ ಸರ್ ನನ್ಗಿಂತ ಕಷ್ಟಕ್ಕಿರೋರು ಅವ್ರೇ ಅಂತ ನಂಗೆ ಗೊತ್ತಾಗಿದ್ದು. ನಾನು ಕೆಲ್ಸ ಮಾಡತ್ತ ಈ ಫ್ಯಾಕ್ಟ್ರಿಲಿ ಹೋದ್ನಲ್ಲ, ಲೋಕಲ್ ಫ್ಯಾಕ್ಟ್ರಿಲಿ. 3 ಹೆಣ್ಮಕ್ಳಿದ್ದಾರೆ. ಮನೆ ಇಲ್ಲ, ಆಸ್ತಿ ಇಲ್ಲ, ಏನು ಇಲ್ಲ. ನಂಗೆಲ್ಲ ಇದೆ. ನನ್ ಗಂಡ ಒಬ್ಬ ಇಲ್ಲ ಅಷ್ಟೇ. ಆಸ್ತಿ ಇದೆ, ಮನೆ ಇದೆ, ಎಲ್ಲ ಇದಾರೆ. ಹೆಂಗೋ ಆಗುತ್ತಲ್ವಾ, ಅವ್ರಿಗಿಂತ ನಾನ್ ಚೆನ್ನಾಗಿದ್ದೀನಲ್ವಾ ಅಂತ ನನ್ಗೆ ಅವಾಗ ನನ್ನಷ್ಟು ನನಗೆ ಧೈರ್ಯ. ನಾನ್ ದುಡಿದ್ರೆ ಎಲ್ಲ. ನಾನು ಯಾವತ್ತೂ ಕೆಲ್ಸಕ್ಕೆ ಓದಾಡಲ್ಲ ಸರ್. ಆದ್ರೆ ಕೆಲ್ಸಕ್ಕೆ ಹೋಗೋ ಹತ್ರ ಅಲ್ಲಿರೋರ್ನ ನೋಡಿ ನಾನ್ ತುಂಬಾ ಚೇಂಜ್ ಆಗಿದ್ದೀನಿ. ಇನ್ನೆಷ್ಟ್ ದಿನ ದುಡಿತೀನೋ ಗೊತ್ತಿಲ್ಲ. ನನ್ ದೇವ್ರ ಹತ್ರ ಕೇಳ್ಕೊಳ್ಳೋದು, ನನ್ ಮಕ್ಳಿಗೆ ಆಯುಷ್ಯ ಆರೋಗ್ಯ ಕೊಡು, ವಿದ್ಯಾ ಕೊಟ್ಬಿಡು, ಹಣ ಆಸ್ತಿ ಬೇಡ, ವಿದ್ಯೆ ಒಂದ್ ಕೊಡಪ್ಪ ಅಂತಾನೆ ಕೇಳ್ಕೊಳ್ಳೋದು ಸರ್. ಆಯ್ತು ಪಾಪ. ಆದ್ರೂ ನಿನ್ನ ಬಾಯಲ್ಲಿ ಒಂದು ಮಾತು ಬಂತು, 9 ವರ್ಷ, ಅದೊಂದು 90 ವರ್ಷದ ಜೀವನ ಅನುಭವ ಇದ್ದಂತೆ ಎಲ್ಲ ಸುಖ ಸಂತೋಷವನ್ನು. ಸರ್ ನನ್ಗೇನು ಕೊರತೆ ಅಂತಲ್ಲ, ನನ್ನ ಯಾವತ್ತು ನಂದೇ ತಪ್ಪಿದ್ರು ತಿಳಿಸಿ ಹೇಳಿದ್ದಾರೆ. ಅಪ್ಪಿ ನೀನಿನ್ನ ಚಿಕ್ಕೋಳು, ನಿಂಗೊಂದ್ ವಾತು ಹೊಡೆದು ಹೇಳ್ಬೋದು. ಅವ್ರು ದೊಡ್ಡವ್ರು, ಅವ್ರಿಗೆ ಹೊಡಿಯಕ್ಕಾಗುತ್ತಾ? ಅವ್ರ ತಪ್ಪು ನನಗ್ ಗೊತ್ತು ಕಣಮ್ಮ. ಆದ್ರೆ ನಾವ್ ಹೇಳಕ್ಕಾಗುತ್ತಾ ಅವ್ರ ಜೊತೆಲಿ? ಹೇಳಿದ್ರೆ ಅವ್ರು ತಗೋತಾರ? ಎಷ್ಟು ಚೆನ್ನಾಗಿದೆ ನೋಡಿ ಆ ಮಾತು. ದೊಡ್ಡವರು ಅವ್ರಿಗೆ ಹೊಡಿಯಕ್ಕಾಗಲ್ಲ, ನಿನ್ಗೆ ಹೊಡೆದ್ರೆ ಬೇಕಾರೆ. ಎಷ್ಟು ಸರ್ ನನ್ಗೆ ಇಂಡೈರೆಕ್ಟ್ ಆಗಿ ಎಲ್ಲ ಹೇಳಿದ್ದಾರೆ. ಅಪ್ಪಿ ನೀನ್ ಇನ್ನ ಚಿಕ್ಕೋಳಮ್ಮ, ನಿನ್ಗೆ ಹೊಡೆದ್ರೆ ಹೇಳ್ಬೋದು. ಅಂದ್ರೆ ನಿಮ್ಗೆ ದೊಡ್ಡವರು. ಎಷ್ಟು ವಯಸ್ಸಲ್ಲಿ ಡಿಫರೆನ್ಸ್? ಅವರಿಗೂ ನನ್ಗೂ 10 ವರ್ಷ ಸರ್. ನಮ್ಮ ಮನೆಯವರಿಗೂ ನನಗೂ 10 ವರ್ಷ ಡಿಫ್ರೆನ್ಸ್ ಸರ್. ಸರಿ ಆಯ್ತು. ಈಗ ಮಗ, ತಮ್ಮ, ನೀವು ಒಂದು ಮನೆ? ಇಲ್ಲ ಸರ್, ದೊಡ್ಡ ಮಗನು ಮಾಮೂನ್ ಹತ್ರ ಇದ್ದಾನೆ. ನಾನು ನನ್ನ ತಮ್ಮ ಇಬ್ರೇ ಇರೋದು. ತಮ್ಮ ಬಹಳ ಪ್ರೀತಿ ಪೂರ್ವಕವಾಗಿ ನೋಡ್ಕೊಳ್ತಾನ? ನೋಡ್ಕೊಂತಾನೆ ಸರ್, ಅದೇನಿಲ್ಲ. ಆದ್ರೆ ಅವನು ನಮ್ಮ ಅಕ್ಕ ಎಲ್ಲೂ ಆದಿ ತಪ್ಪಾರ್ದು ಅನ್ನೋದು ಕೇರ್ ಮಾಡ್ತಾನೆ. ಅವನು ಚಿಕ್ಕ ಪುಟ್ಟದ್ದು ಇರ್ತಾವಲ್ಲವಾ? ಚಿಕ್ಕ ಪುಟ್ಟ ಅಂತಲ್ಲ, ಇವತ್ ನೋಡ್ತಾ ಇದೀನಿಲ್ಲ ಸರ್, ನಿಮ್ ಮುಂದೆ ಎಲ್ಲ ಹೇಳ್ಕೊಂಡ್ ಅಳ್ತಾರಲ್ಲ, ಆತರ ನಮ್ಮ ಅಕ್ಕ ಯಾರ ಮುಂದೆನೂ ಅಳ್ಬಾರ್ದು, ಯಾರ ಮುಂದೆನೂ ತಲೆ ತಗ್ಸ್ಬಾರ್ದು. ನಾನ್ ತುಂಬಾ ಚೆನ್ನಾಗಿದೆ ಅವ್ನಿಗೆ. ನಾವ್ ಅಂಬ್ಲಿ ಕುಡಿತೀವೋ, ಗಂಜಿ ಕುಡಿತೀವೋ, ನಮ್ ದುಡ್ಡಲ್ಲಿ ಕುಡಿಯೋಣ ಇರ್ಲಿ ಅಂದ್ರೆ ಅಂತ ಅವರ ಪ್ರತಿ ಕಾಳಜಿಯು ನನ್ ಮೇಲೆ. ನನ್ನನ್ ಬಿಟ್ಟಿರಲ್ಲ ಸರ್, ನನ್ನನ್ ಬಿಟ್ಟಿರಲ್ಲ ಅವನು ಯಾವತ್ತೂನು. ನಂಗೆ ಅರ್ಥ ಆಗುತ್ತೆ ಸರ್. ಆದ್ರೆ ಈಗ ಮಾತಾಡೋರ್ ಜೊತೆಲ್ಲ ತಪ್ಪು ತಿಳ್ಕೊಳಕ್ ಆಗಲ್ಲ. ಇವನ್ ಅದು ಬಹಳ ದೊಡ್ಡ ರೋಗ ಅದು. ಅದಿದೆಯಲ್ಲ, ಅಂದ್ರೆ ಕಾಳಜಿ ಮಾಡುವ ತೀರಾ ಅತಿ ಆಗ್ಬಿಟ್ರೆ ಅದು ರೋಗ ತರ ದೊಡ್ಡ ಶಾಪ. ಅದೊಂದು ಹಿಂಸೆ.
ಇತ್ತೀಚೆಗೆ ಸ್ಟಾರ್ಟ್ ಆಗಿದೆ ಸರ್. ನಂಗೆ ಅರ್ಥ ಎಷ್ಟೋ ಆಗ್ತಿದೆ, ಹೆಣ್ಮಕ್ಳು ನಾವ್ ಹೇಳ್ತಿದೀವಿ. ವಿಚಾರವಾಗಿ ಡಿಪ್ರೆಷನ್ ಹೋಗಿದ್ನು, ನೇಣಾಕೊಂಡು ಸತ್ತಿದ್ನು ನಾನು ನೋಡಿದ್ದೀನಿ. ನಾನು ಹೇಳ್ತೀನಿ ಸರ್, ನಾನು ಏನು ತಪ್ಪು ಮಾಡಲ್ಲ ಕಣೋ, ನಾನ್ ಮಾಡಲ್ಲ, ನಿನ್ ಮಾವನೇ ಇಷ್ಟ ಅಂತ ಬಂದ ನಾನು ತಪ್ಪು ಮಾಡ್ತೀನಿ ಅಂತೆಲ್ಲ ಹೇಳ್ತೀನಿ. ಅವನಿಲ್ಲ, ಬೇಡ ಯಾರ ಜೊತೆಲೂ ಮಾತಾಡ್ಬಾರ್ದು ಇವತ್ತು. ಸರ್ ಮಾತಾಡಿಲ್ಲ ಅಂದ್ರೆ ನಮ್ ಸಮಸ್ಯೆ ಯಾರಿಗೂ ಗೊತ್ತಾಗಲ್ಲ ಅಂತಲ್ಲ, ಮಾತಾಡ್ಬೇಕಾಗುತ್ತೆ ಕೆಲವೊಂದ್ಸಲ ಬೇರೆ ಜೊತೆ. ನಿರಾಳತೆಗಾದ್ರೂ ಮಾತಾಡ್ಬೇಕಲ್ವಾ? ಹಾ ಈಗ ನೀನ್ ಡಾಕ್ಟರ್ ಹತ್ರ ಹೋಗಿ ಸುಮ್ಮನೆ ನಿಂತ್ಕೊಂಡ್ರೆ ಡಾಕ್ಟರ್ಗೆ ಏನ್ ಕನ್ಸು ಬಿದ್ದಿರುತ್ತಾ? ಇಲ್ಲ ಸರ್, ನೋಡುವ, ಕೇಳಿಸ್ಕೊಳ್ಳಿ, ನಮ್ಗೆ ಕಾಳಜಿ ತೋರಿಸೋದು ಅದು ಅವ್ರ ದೊಡ್ಡ ಗುಣವೇ ಹೌದು. ಆದ್ರೆ ಎಲ್ಲದಕ್ಕಿಂತ ದೊಡ್ಡ ಕಾಳಜಿ ಏನು ಗೊತ್ತೇನು? ನಂಬಿಕೆ ಇಟ್ಬಿಟ್ಟು ಹಗ್ಗವನ್ನು ಫ್ರೀ ಬಿಡ್ಬೇಕು, ಅದು ದೊಡ್ಡ ಕಾಳಜಿ ಸರ್. ಅದನ್ನು ಅವನು ಯಾವಾಗ್ಲೂ ಹೇಳ್ತಿರ್ತಾನೆ, ನಾನು ಹಗ್ಗ ಫ್ರೀ ಬಿಟ್ಟಿದೀನಿ, ನೀವು ಉಳಿಸ್ಕೊತೀರೋ ಇಲ್ವಾ, ನಮ್ಮ ಅಮ್ಮನ ಜೊತೆಲೂ ಅಂದ್ರೆ ನಾವು ಪ್ರೀತಿ ಮಾಡೋರನ್ನು ಯಾವಾಗಲೂ ಹಗ್ಗ ಕಟ್ಟಿ ನಮ್ಮ ಸೊಂಟಕ್ಕೆ ಕಟ್ಕೊಂಡು ಇಲ್ಲೇ ಇರು ಇಲ್ಲೇ ಇರು ಇಲ್ಲ. ಆ ಪ್ರೀತಿ ನಿಜವೋ ಸುಳ್ಳು ಗೊತ್ತಾಗ್ಬೇಕಂದ್ರೆ ಬಿಡ್ಬೇಕು ಅದನ್ನ. ಅದು ನಾನು ತುಂಬಾ ಚೆನ್ನಾಗಿ ಹೇಳೋರು ನಮ್ಮ ಹಿರಿಯರೊಬ್ರು, ಈ ಪಂಜರದಲ್ಲಿರೋ ಹಕ್ಕಿಯನ್ನ, ಅಂದ್ರೆ ನೋಡಿ ಎಷ್ಟೋ ಶ್ರೀಮಂತರು ಒಂದಷ್ಟು ಎಲ್ಲೋ ಮಾರ್ಕೆಟಲ್ಲಿ ಪಕ್ಷಿಗಳನ್ನ ತಂದು ಮನೆಯಲ್ಲಿ ಪಂಜರದಲ್ಲಿ ಹಾಕೊಂಡು ಶೋಕೇಸ್ ನೋಡ್ಲಿಕ್ಕೆ ಚೆನ್ನಾಗಿ, ಅಂದ್ರೆ ಮೇಲ್ನೋಟಕ್ಕೆ ಇವ್ರ ಮನೇಲಿ ಪಕ್ಷಿ ಸಾಕಿರು ಕೊಡು, ಬಟ್ ಆ ಪಂಜರದಲ್ಲಿರೋರಿಗೆ ಪಕ್ಷಿಗೆ ಗೊತ್ತು ಇದು ಎಷ್ಟು ನರಕ ಅನುಭವಿಸ್ತೈತೆ ಆ ಪಕ್ಷಿ ಅಂತ. ಅಂದ್ರೆ ಆ ಪಂಜರವನ್ನ ಬಾಗಿಲು ತೆಗೆದಾದ ಮೇಲೂ ಆ ಪಕ್ಷಿ ಹಾರು ಹೋಗಿ ಆ ಮನೆ ಯಜಮಾನನ ಹೆಗಲ ಮೇಲೆ ಕೂರೋದಾದ್ರೆ ಅದು ನಿಜವಾದ ಪ್ರೀತಿ. ನೀನು ಪಂಜರ ತೆಗೆದ್ರೆ ಸಾಕು ಅದು ಓಡ್ ಹೋಯ್ತತೆ ಅಂದ್ರೆ ಅಲ್ಲಿಯವರೆಗೂ ನೀನ್ ಅಂದ್ಕೊಂಡಿದ್ದಲ್ಲ, ಓಹೋ ಈ ಅಕ್ಕಿಗೆ ನನ್ ಕಂಡ್ರೆ ಇಷ್ಟ, ಈ ಪಕ್ಷಿಗೆ ನನ್ ಕಂಡ್ರೆ ಇಲ್ಲ, ಪಂಜರ ತೆಗಿ ಇಷ್ಟವೋ ಇಲ್ವೋ ಗೊತ್ತಾಗುತ್ತೆ. ಹಾಗೆ ಪ್ರೀತಿ ಪಾತ್ರರನ್ನ ನೀವು ಬಿಡಬೇಕು. ಹಂಗ ಬಿಟ್ಟಾದ್ಮೇಲೆ, ಫ್ರೀ ಬಿಟ್ಟಾದ್ಮೇಲೆ ಅವ್ರ ಹಾದಿ ತಪ್ಪತು ಅಂತ ಗೊತ್ತಾಯ್ತಾ, ಅಲ್ಲಿ ಯಾಕೋ ನಿಮ್ಗದ್ ಸರಿ ಬರಲ್ಲ, ನೀವು ಒಂದು ನಿರ್ಧಾರ ತಗೊಳ್ಲಿಕ್ಕೆ ಒಂದು ಕಾರಣ ಸಿಗುತ್ತಲ್ಲ. ಹೌದು ಸರ್. ಇಲ್ಲ ಅವನು ಆ ತರ ಎಲ್ಲ ಏನಿಲ್ಲ, ಮಾತಾಡ್ತಾನೆ. ಈ ಸಮಯದಲ್ಲಿ ತಮ್ಮ ಪ್ರೀತಿಯಿಂದ ಕಾಳಜಿಗೋಸ್ಕರ ಹೇಳ್ತಾನೆ ನಿಜ, ಆದ್ರೆ ನೀನ್ ಒಳಗಡೆ ಇಟ್ಕೊಂಡು ಅಂದ್ರೆ ಆತನಿಗೆ ಅಕ್ಕನಾಗುವ ಮುಂಚೆ ನೀನೊಬ್ಳು ಮನುಷ್ಯಳು. ಹೌದು ಸರ್, ನಾನು ಅದನ್ನೇ ಹೇಳ್ತೀನಿ ಸರ್. ಅವನು ನನ್ ಗಂಡ್ಸು ಅಂತಾನೆ, ನಿನ್ ಗಂಡ್ಸಾಗಿರ್ಬೋದು ಹೆಂಗ್ಸು ಅದ್ರಿಂದ ಏನು ಕಮ್ಮಿ ಇಲ್ಲ, ದುಡ್ಕ ತಿಂತೀನಿ ಕಣೋ, ಯಾರಿಲ್ಲ ಅಂದ್ರೆ ದುಡ್ಕ ತಿಂತೀನಿ ಕಣೋ, ಅಂಬ್ಲಿ ಅನ್ನ ತಿಂತೀನಿ, ಗಂಜಿ ಕುಡಿತೀನಿ ಸರ್. ನಾನು ಆದಿ ತಪ್ಪನಾಗ ಹೇಳ್ತೀನಿ. ಅಂದ್ರೆ ಈ ಬುದ್ಧಿ ತೀರಾ ಹೆಂಡತಿ ಬಂದಾಗ್ಲೂ ಮುಂದುವರೆದ್ಬಿಟ್ಟು ಅವನ ಸಂಸಾರನು ಹಾಳಾಗ್ಬಿಡುತ್ತೆ. ಅಯ್ಯೋ ಅದೇ ಹೇಳ್ತೀವಿ ಸರ್. ನೀನ್ ಎಚ್ಚರಿಸಬೇಕು. ನೋಡಪ್ಪ, ಈಗ ನೀನು ನನ್ನ ಕಣ್ಣು ಮುಂದೆ ಮನೆ ಒಳಗಡೆ ಸಂಜೆ 6 ಗಂಟೆ ಬಟ್ಟಿಯಲ್ಲಪ್ಪ ಕೆಲಸ ಮುಗಿಸ್ಕೊಂಡು, ಆಗ ನೀನ್ ನನ್ನ ಅವನು ನಮ್ಮ ಮನೆಯವ್ರ ಕೆಲ್ಸನೇ ಕೊಡ್ಸಿದ್ವಿ ಅವನಿಗೆ. ಅಲ್ಲ, ಕೇಳಿಸ್ಕೊ, ನಿನ್ನ ಮುಂದೆ ನಾನು ಎಲ್ಲಿವರೆಗೂ ಕಣ್ಣು ಮುಂದೆ ಇರ್ತೀನಿ, ಒಂದು ಸಂಜೆ ಬಂದಾಗ ಅಥವಾ ಬೆಳಿಗ್ಗೆ ಎದ್ದಾಗ ಕೆಲ್ಸಕ್ಕೆ ಹೋಗೋವರೆಗೂ ಮುಂಚೆ ಎಷ್ಟೊತ್ತು ನಾನು ನೀನು ಜೊತೆ, ಆಗ ನೀನ್ ನನ್ನ ಹಗ್ಗ ಇಟ್ಕೊಂಡು ಕಾಯ್ಬಹುದು. ನೀನು ಹೋದ್ಮೇಲೆ ನಾನು ಏನ್ ಮಾಡ್ತೀನಿ ನಿನಗೆ ಗೊತ್ತಾ? ಹೌದಾ? ಅಂದ್ರೆ ನೀನ್ ತಪ್ಪು ಮಾಡ್ಬೇಕು ಅಂದ್ರೆ ನನಗೆ 1000 ದಾರಿ ಇದಾವೆ. ಮೊದ್ಲು ನೀನ್ ತಮ್ಮನ ಕಾಳಜಿಯನ್ನ ಅದೊಂದು ಮೇಷ್ಟ್ರ ಪಾಠ, ಅದೊಂದು ಸೈಡ್ ಇಡು. ಆದ್ರೆ ನೀವು ಅಪ್ಪ ಸರ್, ತಮ್ಮ ಅಲ್ಲ ಅವನು, ನೀವು ನಿಮ್ಮ ಭಾವನೆಗಳನ್ನ ಅದು ಪುರುಷನೇ ಅಂತಲ್ಲ, ನಿಮ್ ಜೊತೆ ಕೆಲಸ ಮಾಡೋ ಒಂದು ಹೆಣ್ಮಗಳಾಗಿರ್ಬೋದು, ನಿಮ್ಮ ತಾಯಿ ಸಮಾನದವಳು ಯಾರೋ ಆಗಿರ್ಬೋದು, ದೈಹಿಕವಾದ ವಾಂಛೆಗಳನ್ನ ಬಿಟ್ಟು ತುಂಬಾ ದಿನ ಆಗೋಗಿದೆ. ನಾನೊಬ್ರ ಜೊತೆ ಅಂದ್ರೆ ಪುರುಷರೆಲ್ಲರೂ ನಿಮ್ಮನ್ನ ಪ್ರೀತಿ, ಈಗ ನಾನು ನಿನ್ ಜೊತೆ ಮಾತಾಡ್ತಿದ್ದೀನಿ ತಾಯಿ, ಆದ್ರೆ ನೀವ್ ಯಾವ ಭಾವನೆಯಿಂದ ಹೇಳ್ತೀರ, ನಾನು ಯಾವ ಭಾವನೆಯಿಂದ ಸ್ವೀಕರಿಸ್ತೀನಿ, ಅದನ್ನು ಮೇಲ್ನೋಟಕ್ಕೆ ಜನ 1000 ಅಂದ್ಕೊಳ್ಬಹುದು, ಬಟ್ ನಮ್ಮ ಒಳಗಡೆ ನಮ್ಮ ಆತ್ಮಸಾಕ್ಷಿಗೆ ನಾವು ಮೋಸ ಮಾಡ್ಕೊಳ್ಬಾರ್ದು ಅಷ್ಟೇ. ಹೌದು ಸರ್. ಹಾಗಾಗಿ ನಿಮ್ಮ ಮಗ, ನಿಮ್ಮ ತಮ್ಮ ಎಲ್ಲರನ್ನೂ ಪ್ರೀತಿಯಿಂದಲೇ ಕಂಡುಕೊಂಡು ಬಂದಿದ್ದೀಯ. ಆದ್ರೆ ಇಲ್ಲಿ ನಿನ್ನ ತಮ್ಮನಿಗೆ ಈ ಮಾತನ್ನು ನೀವು ತಲುಪಿಸಬೇಕು. ನೋಡಪ್ಪ, ನೀನೇನು ಕಾಳಜಿ ಮಾಡ್ತಿದ್ದಿ ಅದು ಹೌದು, ಆದ್ರೆ ನಾನು ಮಕ್ಕಳಾಗಿ ಇಷ್ಟೆಲ್ಲ ಜೀವನದ ನೋವನ್ನು ತಿಂದಿರೋಳಾಗಿ ನನಗೆ ಗೊತ್ತು ಸರಿ ತಪ್ಪು. ನೀನು ಹೇಳೋದು ತಪ್ಪು ಅಂತ ಅಲ್ಲ, ಬಟ್ ಅನುಮಾನದ ದೃಷ್ಟಿಯಿಂದ ಹೇಳ್ತೀಯಲ್ಲ, ಅದೇ ನೀನ್ ನನಗೆ ಮಾಡೋ ಮೊದಲ ಅವಮಾನ. ಹೌದು ಸರ್. ಅವಮಾನ ಒಡದೆ ಮಾಡ್ಬೇಕು ಅಂತ ಏನಿಲ್ಲ, ಸ್ವಲ್ಪ ಮಾತುಕತೆ ಆಗುತ್ತೆ. ಹೌದಲ್ಲ, ಅರ್ಥ ಆಯ್ತಲ್ಲ? ಹೌದು ಸರ್. ಹಾಗಾಗಿ ಇಲ್ಲಿ ಸರ್ ನನ್ ತಪ್ಪಿಲ್ಲ ಅಂದ್ರೆ ನಾನು ಹೇಳ್ತೀನಿ ನೋಡಿ ಸರ್, ನನ್ ತಪ್ಪಿಲ್ಲ ಅಂದ್ರೆ ನಿಜವಾಗ್ಲೂ ನಾನು ಒಪ್ಕೊಳ್ಳಲ್ಲ ಸರ್, ವಾದ ಮಾಡ್ತೀನಿ. ನನ್ ತಪ್ಪಿದ್ರೆ ನಾನು ಮಾತಾಡಕ್ ಹೋಗಲ್ಲ ಸರ್. ವಾದಕ್ಕಿಂತ ದೊಡ್ಡ ಇನ್ನೊಂದು ವಾದ ಏನಂದ್ರೆ ಸುಮ್ಮನಿರೋದು. ಹೌದು ಸರ್. ಈಗ ಇತ್ತೀಚೆಗೆ ನಾನೇನು ಮಾತಾಡ್ಸಕ್ ಹೋಗಲ್ಲ. ನೀನ್ ವಾದ ಮಾಡಿದ್ರೆ ಏನ್ ಮಾಡ್ಬೋದು? ಹಬ್ಬಬ್ಬ ಅಂದ್ರೆ ಅವನು ವಾದ ತಪ್ಪು ಮಾಡಿಲ್ಲ ನಿಜ, ಆದ್ರೆ
ಅದನ್ನು ವಾದ ಮಾಡಿದ್ರೆ ಮಾತ್ರ ಅವ್ರು ಒಪ್ಕೊಳ್ತಾರೆ ಅನ್ನೋದಾದ್ರೆ ಆ ಸತ್ಯಕ್ಕೇನು ಅರ್ಥ ಇದೆ? ಇಲ್ಲ ಸರ್, ಸದ್ಯಕ್ಕೆ ಅವನು ನನ್ ಕಾಳಜಿಗೆ ಹೇಳ್ತಿರೋದು ನನ್ಗೆ ಅರ್ಥ ಆಗುತ್ತೆ. ಆದ್ರೆ So, but anyway, ಪ್ರಪಂಚದಲ್ಲಿ ಮಾತಾಡದೆ ಇರಕ್ ಆಗಲ್ಲ ಸರ್. ನಿನ್ನ ಜೀವನ ನಿನ್ ತಮ್ಮನ ಮಾತನ್ನು ಮೀರಿ ತಪ್ಪು ಮಾಡಿದ್ರು ಮಾಡದೆ ಹೋದ್ರು ಅದರಿಂದ ಬರೋ ಒಳ್ಳೇದು ಕೆಟ್ಟದ ನೀನೇ ಅನುಭವಿಸಬೇಕು. ನಾನೇ ಅನ್ಭವಿಸ್ಬೇಕು. ಇವತ್ತು ನಾನು ಇಷ್ಟಪಟ್ಟು ಮದುವೆ ಆಗಿ ತಮ್ಮ ಹೋಗಿದ್ದಿದ್ರು ನಾನೇ ಮನೇಲಿ ಗಂಡ ಇದ್ದಾನೇನು ಭಾವ. ಈಗ ಮಕ್ಕಳು ಈ ಹಂತಕ್ಕೆ ಬಂದಿದ್ದಾರೆ, ಗಂಡೊಂದು ಫೋಟೋ ಇಟ್ಕೊಂಡು ಗಂಡ ಮನೇಲಿ ಇದ್ದಾನೆ ಅಂದ್ಕೊಂಡು ಆತನ ಜೊತೆ ಅಂದ್ರೆ ಆತ ಇದ್ದಾನೆ ಮಾತಾಡ್ತೀನಿ ಸರ್, ನಿಜವಾಗ್ಲೂ ಮಾತಾಡ್ತೀನಿ, ಸುಳ್ಳು ಹೇಳ್ತಿಲ್ಲ. ನಾನ್ ಮಾತಾಡ್ತೀನಿ ಸರ್. ಅಪ್ಪಿ ಏನ್ ಮಾಡಿ ನೋಡು, ಹುಚ್ಚನ ತರ ಅಂತ ಅನ್ಸ್ಬೋದು. ಆದ್ರೆ ಇಲ್ಲ, ನಮ್ಮ ಅಕ್ಕಪಕ್ಕ ಮನೆಯವ್ರಿಗೆಲ್ಲ ಸ್ವಲ್ಪ ಗೊತ್ತು. ನಾನ್ ಮಾತಾಡ್ತೀನಿ ಸರ್, ಅಡ್ಗೆ ಮನೇಲಿ ಮಾತಾಡ್ತೀನಿ. ಒಂದು ಚಿಕಿತ್ಸೆ ಅಥವಾ ನಮ್ಮ ಸೈಕಾಲಜಿ ವಿಚಾರದಲ್ಲಿ ಅದೊಂದು ದೊಡ್ಡ ಚಿಕಿತ್ಸೆ. ಅದು ಅಂದ್ರೆ ಕಲ್ಪಿಸಿ ನೀವ್ ಹೇಳ್ತಾರನೆ ನಾನ್ ಮಾತಾಡ್ತೀನಿ. ನನ್ ಗೊತ್ತಿಲ್ಲ ಹುಚ್ಚಿನ ತರ ಏನೋ, ನಮ್ ಚಿಕ್ಕಮ್ಮರ್ಗೆಲ್ಲ ಗೊತ್ತು ಮಾತಾಡ್ತಾಳೆ ಅಂತ. ಮಾತಾಡ್ಬೇಕು. ನಿಮ್ಮ ತಮ್ಮನಿಗೆ ಹೇಳಿ, ನೋಡಪ್ಪ ಈ ಅಕ್ಕನ ಮೇಲೆ ತೋರಿಸ್ತಾ ಇರೋ ಈ ಕಾಳಜಿ ತೀರಾ ಈ ಬುದ್ಧಿ ಹಿಂಗೇ ಮುಂದುವರೆದ ಅಲ್ಲಿ ಹೆಂಡತಿ ಹತ್ರನೂ ಇದು ಹಿಂಗೆ ಮುಂದುವರೆದ್ರೆ ಇಲ್ಲಿ ನಾನು ಇದ್ದಂಗೆ ಅಲ್ಲಿ ಇರ್ಲಿಕ್ಕೆ ಅವರೆಲ್ಲ ಒಳ್ಳೆ ದಾರಿಲಿ ಇದ್ದು ನೀನು ಹಿಂಗೆ ಕೇಳ್ತೀಯ ಅಂತ ಅಂದ್ಕೋ. ತೀರಾ ಅತಿ ಆದ್ರೆ ಇವ್ನಿಗೆ ಹೆಂಗೂ ಕೇಳ್ತಾ ನಾವ್ ಹಂಗೆ ಮಾಡೋಣ ಅನ್ಸ್ಬಿಡುತ್ತೆ ಆಮೇಲೆ. ಹೌದು ಸರ್, ಎಲ್ಲರಿಗೂ ಅನ್ಸುತ್ತೆ. ನನಗೆ ಅನಿಸ್ತಿದೆ ಸರ್, ಇವ್ನು ಯಾವಾಗ್ಲೂ ಅನುಮಾನ ಪಡ್ತಾನೆ, ನಾನು ಏನು ಮಾಡಿಲ್ಲ ಅಂದ್ರೇನೆ ಈ ತರ ಮಾತಾಡ್ತಾನೆ ಅಂದಾಗ ನಿಮ್ಗೆ ಹೇಳಿದ್ರೆ ಏನ್ ಪ್ರಯೋಜನ ಅನ್ನೋ ತರ ಆಗುತ್ತೆ. ವಾದ ಮಾಡಕ್ ಹೋಗ್ತಿಲ್ಲ ಸರ್ ಇವಾಗ. ವಾದ ಮಾಡ್ತಿದ್ದೆ, ಯಾರಾದ್ರೇನು ಅದು ಮನುಷ್ಯ ವಾದ ಮಾಡಕ್ ಹೋಗಲ್ಲ ಸರ್. ಅವ್ನ್ ಬರ್ತಾನ, ಡೋರ್ ತೆಗಿತಾನೆ, ಡೋರ್ ತೆಗಿಬಿಟ್ಟು ನನ್ ಪಾಡೋಗ್ ನಾನ್ ರೂಮಾಗ್ ಬಂದ್ ಮಲಗ್ತೀನಿ. ಒಳ್ಳೇದವ. ಈಗ ನಾನು ಹೇಳೋದು ಕೇಳಿಸ್ಕೋ, ಅವನ್ ಬಂದ ಚೆನ್ನಾಗಿ ಮಾತಾಡು, ಊಟಕ್ಕೆ ಕೊಡು, ನಗ್ತಾ ಇರು. ಬಟ್ ಈ ವಿಚಾರ ಅಂದ್ರೆ ನೀನ್ ಫೋನ್ ನೋಡುವುದನ್ನ ಅವನು ವಿಶೇಷವಾಗಿ ಗಮನಿಸ್ತಿದ್ದಾನೆ ಅಂದಾಗ, ಅವನು ಗಮನಿಸ್ತಿದ್ದಾನೆ ಅನ್ನೋದನ್ನ ಮರ್ತು ನೀನ್ ಅಂದ್ರೆ ನಾನ್ ಫೋನ್ಗೆ ಲಾಕಿಕ್ಕೋಕ್ ಶುರು ಮಾಡಿಲ್ಲ ಅನ್ನೋದಾದ್ರೆ ನಾನೇನು ಮಾಡ್ತಿಲ್ಲ ಅಂತ. ಲಾಕಿಟ್ಟೆ ಅಂದ್ರೆ ಅಲ್ಲೇನೋ ಶುರು ಆಯ್ತು ಅಂತ. ಹೌದೌದು, ಅದಂತೂ ನಿಜ. ಹೌದಲ್ಲ? ನಾನು ಒಬ್ಬ ಫ್ರೆಂಡ್ ಜೊತೆ ಮಾತಾಡಿದೆ. ಅವನು ಹುಡುಗನು ಹುಡುಗಿನೂ ಸಮಾಜ ಏನು ಅಂದ್ಕೊಳುತ್ತೋ, ಅಂತಿಮವಾಗಿ ನಾವು ತಲೆಯಲ್ಲಿ ಎಲ್ಲ ತುಂಬಿಕೊಂಡು ಅವ್ರೇನಂತಾರೆ ಇವ್ರೇನಂತಾರೆ ಅಂದ್ಕೊಂಡು ಒಂದು ದಿವಸ ತಲೆ ಬ್ಲಾಸ್ಟ್ ಆಗಿ ಏನೋ ದೊಡ್ಡ ರೋಗ ಬಂದು ಮಲ್ಕೊಂಡ್ರೆ ಯಾರು ಬರಲ್ಲ. ನಿನ್ನ ಭಾವನೆಗಳನ್ನ ಹೊರಗಡೆ ನಿನ್ನ ಗಂಡನ ಫೋಟೋ ಮುಂದೆ ಹಾಕ್ತೀಯೋ, ನೀನ್ ಒಳ್ಳೆ ಸ್ನೇಹಿತೆ ಮುಂದೆ ಹಾಕ್ತೀಯೋ, ನೀನ್ ಒಳ್ಳೆ ಸ್ನೇಹಿತನ ಮುಂದೆ ಹಾಕ್ತೀಯೋ, ತಮ್ಮನ ಮುಂದೆ ಹಾಕ್ತೀಯೋ, ಮಗನ ಮುಂದೆ ಹಾಕ್ತೀಯೋ, ಯಾವುದೋ ಒಂದು ರೀತಿಯಲ್ಲಿ ನಿನ್ನ ಮನಸ್ಸಿನ ನೋವುಗಳನ್ನ ಹೊರಗಡೆ ಹಾಕು. ಇದು ಒಂದು. ಅಂಡ್ ಎರಡನೇದು, ನೋಡ್ತಾ ಈ ಗಂಡ ಸ್ವಲ್ಪ ಬೇಗ ಹೋಗಿದ್ದಾರೆ, ನೀವು ಒಂಚೂರು ಲೇಟಾಗಿ ಹೋಯ್ತೀವಿ ಅಷ್ಟೇ. ಹೋಗೋದು ಹೌದು, ಬಟ್ ಒಂಚೂರು ಬೇಗ ಅಥವಾ ಒಂಚೂರು ಲೇಟು, ಇಷ್ಟೇ ವ್ಯತ್ಯಾಸ. ಹೌದಲ್ಲವಾ? ನಾನು ಹೇಳೋದು, ನಾನು ನನ್ನ ಜೀವನದಲ್ಲಿ ಬಯಸಿದ ಒಬ್ಬ ಪುರುಷನನ್ನ ಅಥವಾ ಬಯಸಿದ ಜೀವನ ಸಂಗಾತಿಯನ್ನ, ಅಂದ್ರೆ ಈ ಜನ್ಮದಲ್ಲಿ ನೀನು ಇಷ್ಟಪಟ್ಟಿದ್ದವನನ್ನ ಅಥವಾ ಆತ ನಿನ್ನನ್ನು ಇಷ್ಟಪಟ್ಟ ಈ ಪ್ರೇಮ ಒಂದುಗೂಡಿ ಅದಕ್ಕೆ ಮದುವೆಯ ಅರ್ಥ ಸಿಗೋದು ಈ ಜಗತ್ತಲ್ಲಿ ಎಷ್ಟು ಜನಕ್ಕೆ ಪ್ರೀತಿಸಿದವ್ರಿಗೆ ತಮ್ಮ ಪ್ರೀತಿ ಸಿಗುತ್ತೆ ಗೊತ್ತಿಲ್ಲ ಸರ್. ಹೌದಲ್ಲವಾ? ನಾನೇ ಪುಣ್ಯ ಮಾಡಿದೆ. ಒಂದಿನನು ಸರ್ ನೀನ್ ಫಸ್ಟ್ ಮದ್ವೆ ಆದವಳು ಅಂತಾನು ಒಂದಿನನೂ ಅಂದಿಲ್ಲ ಸರ್ ಅವರು. ನೋಡು ಆ ವಿಚಾರದಲ್ಲಿ ತಪ್ಪಿನೂ ಅಂದಿಲ್ಲ ಸರ್. ನನ್ ಪುಣ್ಯವಂತೆ ಅಂದ್ರೆ ಸರ್, ನನ್ಗೆ ಯಾರಾದ್ರೂ ಲೈಕ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರು ಬಿಡ ನೀನ್ ಚೆನ್ನಾಗಿದೆ ಅದಕ್ಕೆ ಕೊಟ್ಟಿದ್ದಾರೆ ಸರ್. ಪ್ರತಿಯೊಂದು ವಿಷಯದಲ್ಲೂ ಅಷ್ಟೇ. ನನ್ಗೆ ಅವಾಗ ಮೆಚುರಿಟಿನೇ ಇರ್ಲಿಲ್ಲ, ಅವ್ರಿಗೆ ತುಂಬಾ ಮೆಚುರಿಟಿ ಇತ್ತು. ಈ ಸಮಯದಲ್ಲಿ ಬುದ್ಧಿ ಬರೋಷ್ಟೊತ್ತಿಗೆ ಅವ್ರು ನನ್ ಜೊತೆಲಿ ಇಲ್ಲ ಅಷ್ಟೇ. ಆಯ್ತು. ಈಗ ಅದಕ್ಕೆ ಅವರ ಪ್ರತಿನಿಧಿಗಳಾಗಿ ಮಕ್ಕಳಿದ್ದಾರೆ. ಅರ್ಥ ಆಯ್ತು? ಇಲ್ಲಿ ನಿನ್ನನ್ನ ನೀನು ಸಮಾಜದ ನಿನ್ನ ಭಾವನಾತ್ಮಕ ವಿಚಾರಗಳನ್ನ ಬಂಧಿಸಿಟ್ಕೊಳ್ಬೇಡ, ಹುಚ್ಚಿ ಆಗ್ಬಿಡ್ತೀಯ. ನೀನ್ ಮಾತಾಡು, ಪ್ರೀತಿ ಇಲ್ಲ ಸರ್. ಮಾತಾಡ್ತೀನಿ ಸರ್, ನನ್ ಮನೆಯವ್ರ ಜೊತೆಲೆ ಮಾತಾಡ್ತೀನಿ, ಅವ್ರ ಫೋಟೋ ಜೊತೆಲೆ ಮಾತಾಡ್ತೀನಿ. ತೀರಾ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತಾ ಇದ್ದೀನಿ, ನೀನ್ ನಿನ್ನೊಳ್ಳೆ ಸ್ನೇಹಿತೆ ಜೊತೆ ಮಾತಾಡಿ ಅಂದ್ರೆ ಮಾತಾಡು. ನಿಮ್ ತಮ್ಮ ಆಗ್ಲಿ ಅಮ್ಮ ಆಗ್ಲಿ ಯಾರೇ ಆಗ್ಲಿ ಎಲ್ಲರಿಗೂ ಒಂದು ಮಿತಿ ಅಂತ ಇರುತ್ತೆ. ಅದನ್ನ ದಾಟ್ ಒಳಗಡೆ ಬಿಟ್ಟಾಗ ಏನಾಗ್ಬಿಡುತ್ತೆ, ಅಧಿಕಾರ ಸಾಧಿಸೋಕ್ ಶುರು ಮಾಡ್ಬಿಡುತ್ತೆ. ಒಂದೇನಮ್ಮ, ನೋಡಪ್ಪ, ಈಕೆ ನನ್ನ ಅಕ್ಕ ಆಗಿರ್ಬೋದು, ಬಟ್ ಆಕೆನ ನಾನು ಮೊದಲು ಒಬ್ಳು ಮನುಷ್ಯಳಾಗಿ ನೋಡಿದಾಗ ನಾನು ಆಕೆಯ ಕೆಲವು ವಿಚಾರಗಳಲ್ಲಿ ಆಕೆ ಕರೆಯದೇನೆ ನಾನು ಹೋಗಬಾರ್ದು ಅಂತ ತಮ್ಮನಾಗಿ ನನಗಿರ್ಬೇಕದು. ಹೌದಲ್ಲ? ಹೌದು ಸರ್. ಇವನ್ ನಿನ್ನ ಮಗನ ವಿಚಾರವಾಗಿಯೂ ಅಷ್ಟೇ.
ನೀನು ಹೆತ್ತಿರೋ ಮಗ ಆಗಿರ್ಬೋದು, ಬಟ್ ಆತನ ವಯಸ್ಸು ಹೋದಂಗೆ ಕೆಲವು ವಿಚಾರ ಅಂತ ಇರ್ತವೆ. ಅದರಲ್ಲಿ ನೀನು ತಾಯಿಯಾಗಿ ನಿನಗೆ ಹಕ್ಕಿರ್ಬೋದು, ಬಟ್ ನೀನೇ ಮೇಲ್ ಬಿದ್ದು ಹೋದ್ರೆ ಅದು ತಲೆ ಚಿಟ್ಟದಂಗೆ ಆಗ್ಬಿಡುತ್ತೆ ಅವ್ರಿಗೆ. ಹೌದು ಸರ್, ಎಲ್ಲರಿಗೂ ಆಗುತ್ತೆ ಸರ್. ಇವತ್ತು ನಾನೇ ನಮ್ಮ ಅಪ್ಪ ಅಮ್ಮನ್ ಮಾತ್ ಕೇಳ್ದೇನೆ ಮದ್ವೆ ಆದೆ ಅಂತ ಅನ್ನೋದಕ್ಕೆ ನಾನು ಏನೋ ಶೇರ್ ಮಾಡಲ್ಲ ಸರ್. ನಮ್ಮ ಅಮ್ಮನ ಜೊತೆಲಿ ನಮ್ಮಪ್ಪ ಅಂತ ಕೇಳಲ್ಲ ಇವಾಗ್ಲೂ ಬಿಡಿ. ಅದೇ ತರ ಅವರು ನಮ್ಮಮ್ಮ ಎಲ್ಲ ಕೇಳ್ತಾರೆ. ಬಟ್ ಇರ್ಲಿ ತಾಯಿ, ಬಟ್ ಇಲ್ಲಿ ನೀವು ಗಂಡ ತೀರು ಹೋದ ಮೇಲೆ ನೀವು ಈ ಬದುಕನ್ನ ಸ್ವಲ್ಪ ಇದ್ದಕ್ಕಿದ್ದ ಹಾಗೆ ಮನೆಯ ದೀಪ ಹಾರು ಹೋದಾಗ ಆ ಕತ್ತಲೆಯಲ್ಲಿ ಒಂದಷ್ಟು ದಿನ ಬದುಕಿದ ದಿನಗಳಿದ್ದಾವಲ್ಲ, ಅಲ್ಲಿ ನಿನ್ನನ್ನು ನೀನು ಜೀವಂತವಾಗಿ ಉಳಿಸ್ಕೊಂಡಿದ್ದೀಯಾ, ಯಾವುದೇ ತಪ್ಪು ಮಾಡಿಲ್ಲ. ಎರಡು ಕಣ್ಣಿದ್ದಾರೆ ಸರ್, ಇಬ್ರು ಮಕ್ಳಿದ್ದಾರೆ, ಇಬ್ರು ಕಣ್ಣು ತರ ನೋಡ್ಕೋಬೇಕು ಅಂತ ನನ್ಗಾದ್ರೂ ಅನ್ಸುತ್ತೆ ಸರ್. 4 ಕಾಳಿದ್ವಿ, 4 ಕಾಳು 4 ದಿಕ್ಕು ತರ ಅನಾಥವಾಗಿ ಹೋದ್ವಿ. ನಮ್ಮನ್ನು ಕರ್ಕೊಂಡು ಹೋಗ್ಬಿಡು ಅಂತ ಬೇಡ್ಕತೀನಿ ಒಂದೊಂದ್ಸತ. ಜೊತೆಗೆ ಇಟ್ಕೊಂಡು ನೋಡ್ಕೊಳ್ಳೋಷ್ಟು ನೋಡವ, ಇವತ್ತು ನೀನೇನು ಮಕ್ಕಳನ್ನ ಸಾಕೋಕಾಗದೆ ಇಲ್ಲೊಂದು ಬಿಟ್ಟಿಲ್ಲ, ಪರಿಸ್ಥಿತಿ ಹಂಗಿದೆ, ಅರ್ಥ ಆಯ್ತಲ್ಲ. ಈಗ ನಿನ್ನ ಕನಸು ಏನಾಗಬೇಕು? ಈಗ ನನ್ನ ತಾಯಿ ನನಗೆ ಆಗೋ, ಈಗ ನಿನ್ನ ಮಗನ ಬದುಕೇನಿದೆಯಲ್ಲ, ಅಂದರೆ ತಂದೆ ಒಂದು ಕಡೆ, ನಮ್ಮ ಅಜ್ಜಿ ಮಲ್ಲಿ, ಅವ್ವ ಇಲ್ಲೆಲ್ಲೋ ಒಂದು ಕಡೆ. ನಮ್ಮವ್ವ ಈಗಲೂ ಹೇಳ್ತಿರ್ತತೆ, ನಾನು ಅಂದರೆ ಮಗ ಇದ್ದ, ಗಂಡ ಇದ್ದ, ಎಲ್ಲ ಇದ್ರು, ಮತ್ತೆ 3 ಆಳು ಒಂದೊಂದು ದಿಕ್ಕು. ಯಾಕೆ ಹಿಂಗೆ ಭಗವಂತ, ಯಾಕೆ ನಮ್ಮನ್ನು ಇಷ್ಟು ದೂರ? ಅಂದರೆ ಒಂದು ಅವತ್ತಿಗೆ ಪರಿಸ್ಥಿತಿ ಹಂಗಿತ್ತು, ಬಡತನ, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ. ನಾನು ನೋಡಿದ್ರೆ ಅಜ್ಜಿ ಮನೇಲಿದ್ದೆ. ಅಂದರೆ ನಮ್ಮ ತಾಯಿ ಕೇಳ್ಕೊಳ್ತಿದ್ರಂತೆ, ದೇವ್ರೇ ನನ್ನ ಬದುಕು ಮುಕ್ತಾಯವಾಗೋಷ್ಟರಲ್ಲಿ ನಾವೆಲ್ಲ ಒಟ್ಟಿಗೆ ಇರುವ ಒಂದು ಸಂದರ್ಭವನ್ನು ನನಗೋಸ್ಕರ ಉಡುಗೊರೆಯಾಗಿ ಕೊಡು ಅಂತ. ಅಂದರೆ ಇವತ್ತು ನನ್ನ ತಾಯಿ ಹೇಳ್ತಾರೆ, ಅಯ್ಯೋ ಪಾಪ ಸೀನಾ ಅಂತಾರೆ, ಪಾಪ ನಾನು ಹೀಗೆ ನಾವು ಒಂದಾಗಿ ಯಾವತ್ತು ಇರ್ತೀವೋ ಅಂತ ಯೋಚನೆ ಮಾಡಿ ರಾತ್ರಿ ಅಳ್ಕೊಂಡು ಮಲಗ್ತಿದ್ದೆ. ಅಂದರೆ ಅವರು ಗಾರ್ಮೆಂಟ್ಸ್ಗೆ ಹೋಗೋದು ಮತ್ತು ಬರೋದು, ಊಟ ಮಾಡೋದು, ಏನೋ ತಂಗ್ಳು ಇದ್ರೆ ಉಣ್ಕೊಳೋದು, ಮತ್ತೆ ಅಯ್ಯೋ ನಾವು ಯಾವಾಗ ಒಂದಾಗಿ ಮತ್ತೆ ಜೀವಂತವಾಗಿದ್ರು. ಆದರೆ ಪರಿಸ್ಥಿತಿಗಳ ಆಧಾರದ ಮೇಲೆ ಕೆಲವೊಮ್ಮೆ ನಾವು ಹಂಗೆ ಹಾಕಿಬಿಡ್ತೀವಿ. ನಾನು ಅಜ್ಜಿ ಮನೆ ತುಂಬ ಸಂತೋಷವಾಗಿ ಇದ್ದೆ, ಬಟ್ ನನ್ನ ತಾಯಿಗಿದ್ದ ಭಾವನೆ, ಯಾಕಂದ್ರೆ ನಾನು ಚಿಕ್ಕ, ನನ್ಗೆ ಅಷ್ಟು ನಾವು ಒಟ್ಟಿಗೆ ಇರಬೇಕು ಅದೇನಿಲ್ಲ. ನನ್ನ ಅಜ್ಜಿ ಮನೆ ನನಗೆ ಸ್ವರ್ಗ ಅದು. ಅಂದರೆ ಇವತ್ತು ನೀನು ಸ್ವಲ್ಪ ಶ್ರಮಪಟ್ಟು ನೀನೊಂದಷ್ಟು ಸೇವಿಂಗ್ಸ್ ಮಾಡಿ ನಿನ್ನ 2 ಮಕ್ಕಳು, ನೀನು ಎಲ್ಲರೂ ಒಟ್ಟಿಗಿರುವ ದಿನ ಬರ್ತವೆ. ಈಗ ಯೋಚನೆ ಮಾಡು, ಸರಿ ತಥಾಸ್ತು, ಈಕೆ ಮಕ್ಕಳನ್ನು ಬಯಸ್ತಿದ್ದಾಳೆ, ಇವ್ರ ಮಕ್ಕಳನ್ನು ಕಳಿಸ್ಬಿಡ, ಸರಿ ಇಬ್ಬರೂ ಕಳಿಸ್ಬಿಟ್ರೆ ಏನಾಗಬೇಕು ನಿನ್ನ ಪರಿಸ್ಥಿತಿ? ಅದು ನಿಜ ಸರ್. ಚಿಕ್ಕವನ್ನ ಹೇಳ್ತಾ ಇದ್ದೀನಿ, ನಾನು ಬಯಸ್ಬೇಕಾದಾಗ ಪ್ರಜ್ಞೆ ಇಟ್ಕೊಂಡಿರ್ಬೇಕು. ಅಶ್ವಿನಿ ದೇವತೆಗಳು ತಥಾಸ್ತು ಅಂತ ನಾಳೆ ಬಂದ್ಬಿಟ್ರು ಅಂದ್ಕೋ, ಏನೋ ಮನಸ್ತಾಪ ಬಂದು ಅವರಿಬ್ರು ಇಲ್ಲಿಗೆ ಕಳಿಸೋ ಪರಿಸ್ಥಿತಿ ಆಯ್ತು, ಏನಾಗ್ಬೇಕು ನಾಳೆ ನಿನ್ನ ದುಡಿಮೆ? ಹಾಗಾಗಿ ಎಲ್ಲಾನು ಯೋಚನೆ ಮಾಡ್ತೀನಿ. ಅದಕ್ಕೆ ಈ ತಾಯಿಯಾಗಿ ನೀನು ಬಯಸೋ ತಪ್ಪಲ್ಲವಾ, ಆದ್ರೆ ಈ ಸಮಯದಲ್ಲಿ ಭಗವಂತ ಆದ್ರೆ ಹೇಳ್ತೀನಿ ಸರ್, ಅವ್ರ ಜೊತೆ ನಗ್ತೀನಿ, ಅಳೋರ್ ಜೊತೆ ಅಳ್ತೀನಿ ಸರ್, ಯಾರ ಮುಂದೆನೂ ಅಳಕ್ ಹೋಗಲ್ಲ ಸರ್. ಹತ್ರ ಏನು ಸಿಗಲ್ಲ ಅನ್ನೋದು ಅರ್ಥ ಆಗಿದೆ ಸರ್. ಏನೋ ಇಲ್ಲ, ಏನು ಸಿಗಲ್ಲ ಸರ್. ನೋಡವಾ, ಮದುವೆ ಸಂಜೆನೂ ಅಳ್ಬೋದೇನೋ, ನಮ್ ಸಾಮಾನು ವಾಪಸ್ ಬರಲ್ಲ ಅನ್ನೋದು ನಂಗೆ ಚೆನ್ನಾಗಿ ಅರ್ಥ ಆಗಿದೆ. ಮದುವೆ ಮನೆಯಲ್ಲಿ ನಗು ಎಷ್ಟು ಮುಖ್ಯವೋ ಸೂತಕದ ಮನೆಯಲ್ಲಿ ಅಳು ಅಷ್ಟೇ ಮುಖ್ಯ ತಾಯಿ. ಹೌದು ಸರ್. ನಗು ಅಳು ಮನುಷ್ಯನ ಜೀವನದ ಸಂತೋಷ ಮತ್ತೆ ದುಃಖವನ್ನ ಹೊರಗಡೆ ಹಾಕುವ ಒಂದಷ್ಟು ವಿಧಾನ ಅದು. ನೀನು ಯಾವುದೇ ನಾನು ಹೇಳ್ತೀನಿ, ನಿನ್ನ ಜೀವನದಲ್ಲಿ ನೀನು ಇಲ್ಲಿವರೆಗೂ ಅಳದೆ ಹೋಗಿದ್ರೆ ನೀನು ಹುಚ್ಚು, ಇಷ್ಟದಿ ಸತ್ಯ ಹೋಗ್ತಾ ಇದ್ದೆ ನೀನು. ಹೌದು ಸರ್. ನಾನು ಅಳಲ್ಲ ಅಂತ ಅಲ್ಲ, ವಿಷಯ ಇರೋದು ಅಳದೆ ಇರೋದಲ್ಲ, ಯಾರ ಮುಂದೂ ಅಳದೆ ಇರೋದು ಅಂತ, ಅಥವಾ ಯಾರ್ಯಾರ ಮುಂದೋ ಅಳದೆ ಇರೋದು ಅಂತ. ಇವತ್ತು ಅತ್ತಲ್ಲ ಮತ್ತೆ ನೀನು ಆ ದುಃಖವನ್ನು ಯಾರು ತಡೆ? ಆ ದುಃಖಕ್ಕೆ ಯಾವ ಜಾತಿ ಅಥವಾ ಆ ದುಃಖಕ್ಕೆ ಯಾವ ಕಡಿವಾಣ? ಯಾರು ಇಲ್ಲ ಸರ್. ಹಾಗೆ ಕೇಳುವ ಮನಸ್ಸಿದ್ರೆ ಅಳು ಬರುತ್ತೆ. ಇವ್ರು ನಮ್ಮನ್ನು ಹೆಂಗ್ ಬೇಕಾ ಬಿಟ್ಟು ನೋಡ್ತಾರೆ ಅಂದಾಗ ಅವ್ರ ಮುಂದೆ ಅಳು ಬರಲ್ಲ ನಮಗೆ. ಹೌದು ಸರ್.
ನೀನು ಬದುಕಿರೋ ಬದುಕಿದೆಯಲ್ಲವ, ನಾನು ಎದೆ ತಟ್ಟಿ ಹೇಳ್ತೀನಿ, ಇವತ್ತು ಕೇಳಿದವರ ಸಾವಿರಾರು ಹೆಣ್ಣು ಮಕ್ಕಳಿಗೆ ನೀನು ಮಾದರಿ. ಯಾವ ವಿಚಾರದಲ್ಲಿ ಗೊತ್ತೇನು? ಒಂದು ಗಂಡ ಕೆಲ್ಸಕ್ಕೆ ಹೋದ ಮೇಲೆ ಇನ್ಯಾವನ್ನೋ ಕರ್ಕೊಂಡು ಬಂದು ಮನೇಲಿ ಇಟ್ಕೊಳ್ಳೋ ಈ ಸಮಾಜ, ನೀನು ಗಂಡ ತೀರು ಹೋದ ಮೇಲೂ ಕೂಡ ನೀನು ಬದುಕಿರೋ ರೀತಿ, ಮತ್ತು ನಾನು ಶ್ರೀಮಂತರ ಮನೇಲಿ ಬೆಳೆದವಳು ಅಥವಾ ನಾನು ಚಿಕ್ಕ ವಯಸ್ಸಲ್ಲಿ ಹಂಗೆ ಬೆಳೆದವಳು, ನಾನು ಕೆಲ್ಸಕ್ಕೆ ಹೋಗಲ್ಲ, ನಾನು ಇರೋದೇ ಹಿಂಗೆ ಅನ್ನೋರು ಜನಗಳ ನಡುವೆ ಮಕ್ಕಳು ಸಾಕಬೇಕು, ಗಂಡ ಹಿಂಗೆ ಹಾಕ್ಬಿಟ್ರು ಅಂದಾಗ ನೀನು ಸ್ವಂತ ಹೋಗಿ ದುಡಿದು 4 ಕಾಸು ಸಂಪಾದನೆ ಮಾಡಿ, ನಿನಗೂ ಸಾವಿರ ಆಸೆ ಇರ್ಬೋದು, ಆದರೆ ನೀನು ಒಂದು ಹೆಣ್ಮಗಳಾಗಿ ಈ ದುಃಖದ ಪರಿಸ್ಥಿತಿ, ಗಂಡ ಇಲ್ಲದೆ ಈ ಒಂಟಿತನ, ಇದು ಯಾವುದನ್ನೂ ಕೂಡ ಕೆಟ್ಟದಕ್ಕೆ ಬಳಸಿಕೊಳ್ಳದೆ ನೀನು ಅದನ್ನು ಮೆಟ್ಟಿ ನಿಂತದ್ದು ಈ ಕ್ಷಣಕ್ಕೂ ನಿನ್ನನ್ನು ನೀನು ಹಿಡಿತದಲ್ಲಿ ಇಟ್ಕೊಂಡಿದ್ದೀಯ. ನಿನ್ನ ವಿಚಾರವಾಗಿ ಪುರುಷರಿಗೆ ಅಥವಾ ಇನ್ಯಾರಿಗೋ ಏನು ಬಯಕೆನೇ ಇಲ್ಲ ಅಂತ ಏನಿಲ್ಲ, ಬಟ್ ಅವ್ರ ಬಯಕೆ ನಿನಗೆ ಬೇಕಿಲ್ಲ. ನಂಗೆ ಬೇಕಿಲ್ಲ ಸರ್. ಹೌದಲ್ಲ? ಯಾರೇನಂದ್ರು ಇಲ್ಲ ಸರ್. ಸೊ ನನ್ನ ಮಕ್ಕಳೇ ನಗೋರ್ ಮುಂದೆ ನಗು, ಸರ್. ಎಲ್ಲ ಅಂತಾರೆ, ಅನ್ಕೊಂಡು ಇರ್ಬೋದು, ನನ್ನ ಫ್ಯಾಮಿಲಿನೂ ಅನ್ಕೊಂಡಿರ್ಬೋದು, ಚೆನ್ನಾಗವಳೆ, ಅಲ್ಲೋಗ್ತಾಳೆ ಇಲ್ಲೋಗ್ತಾಳೆ, ಬಟ್ ಒಂದೊಂದು ನಿನ್ನ ಆತ್ಮಸಾಕ್ಷಿಗೆ ನೀನು ಉತ್ತರ ಕೊಟ್ಕೊಳ್ಳವ. ತಮ್ಮನ್ಗೂ ಬೇಡ, ನನ್ಗೂ ಬೇಡ, ಅಪ್ಪ ಅಮ್ಮನ್ಗೂ ಬೇಡ. ಹೌದು ಸರ್. ನನ್ನ ಆತ್ಮಸಾಕ್ಷಿ ಇವತ್ತು ನಾನು ಯಾರ್ದೋ ಕಣ್ ತಪ್ಪಿಸಿ ಎಲ್ಗೋ ಹೋಗ್ಬೋದು, ಏನೋ ಮಾತಾಡ್ಬೋದು, ಅದಾದ್ಮೇಲೆ ಒಂದು ಆತ್ಮಸಾಕ್ಷಿ ಹೇಳುತ್ತೆ, ಇಷ್ಟ ದಿನ ಎಲ್ಲಾರ ಹತ್ರ ನಾನು ಹಂಗೆ ಹಿಂಗೆ ಅಂತ ಹೇಳ್ಕೊಂಬ ಏನ್ ಮಾಡ್ದವ ನೀನ್ ಇವತ್ತು. ಅದು ಅಂದ್ರೆ ಹೊರಗಡೆಯವ್ರು ಒಂದ್ 2 ಡೇಟ್ ಹೊಡಿಬೋದು, ಸುಮ್ನಾಗ್ಬೋದು, ಬಟ್ ಈ ಆತ್ಮಸಾಕ್ಷಿ ಹೊಡಿಯೋಕ್ ಶುರು ಮಾಡಿದಾಗ ನಿಂಗೆ ತಿನ್ನೋ ಅನ್ನಕ್ಕೂ ನೆಮ್ಮದಿ ಕೊಡಲ್ಲ ಅದು. ಹೌದು ಸರ್. ನೀನ್ ಈಗ ಮಾಡ್ತಾರ ತಪ್ಪು ಏನ್ ತಪ್ಪು ಮಾಡ್ತಾ ಇದೀಯಾ, ನಿಮ್ಮಮ್ಮ ಮದ್ವೆ ಆಗಿತ್ತವೇ ಇರ್ಬೋದಿತ್ತಲ್ಲ ಅಂತ ಅನ್ಸುತ್ತೆ ಸರ್ ಅಲ್ವಾ. ಹಾಗಾಗಿ ಈಗ ನೋಡವ, ನಾನು ಇನ್ನೊಂದು ನೋಡಿ, ಇಲ್ಲಿ ಎಂಥ ವಿಚಾರ ಗ್ಯಾಪ್ನ ಮಾಡಿದೆ. ಈ ಮೊದಲನೇ ಸಾರಿ ಮದುವೆ ಆದಾಗ ನನ್ಗದು ಇಷ್ಟ ಇಲ್ಲ ಅಂತ ಹೇಳಿದ್ರು, ಮದುವೆ ಮಾಡಿದ್ರು, ಮತ್ತೆ ನಿಮ್ಗೆ ಇಷ್ಟ ಇಲ್ಲ ಅಂತ ಗೊತ್ತಾದಾಗ ಬಹಳ ಪ್ರೀತಿಯಿಂದಲೇ ದೂರ ಮಾಡ್ಕೊಂಡ್ರಿ, ಹೌದಲ್ಲ? ನನ್ನ ಪ್ರಕಾರ ಈ ಜಗತ್ತಲ್ಲಿ ಅತಿ ಶ್ರೇಷ್ಠವಾದ ಒಂದು ನಿರ್ಧಾರ ಇದು. ಯಾಕಂದ್ರೆ ನಾನು ಅಂದ್ರೆ ಹೆಣ್ಣು ಮಕ್ಕಳು 10ನೇ ಕ್ಲಾಸ್ ಓದ್ತಿದ್ದಾರೆ, ಅವರಿಗೆ ಸ್ವತಂತ್ರ ನಿರ್ಧಾರ ಮಾಡೋ ಶಕ್ತಿ ಇಲ್ಲ ಅಥವಾ ಅವಕಾಶ ಇಲ್ಲ, ಅಪ್ಪ ಅಮ್ಮ ಹೇಳ್ದಂಗೆ ಕೇಳಬೇಕು. ಬಟ್ ಒಂದು ಹಂತದಲ್ಲಿ ಇಲ್ಲ, ನಮ್ಗೆ ಯಾಕೋ ಒಂದಾಗ್ತಾ ಇಲ್ಲ, ಅಥವಾ ನಾವಿಬ್ಬರು ಯಾಕೋ ಒಟ್ಟಿಗಿರೋದಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಾದಾಗ ಕೊಲೆಯ ಸುಲಿಗೆ ಮಾಡಿಕೊಂಡು, ರಕ್ತಪಾತ ಮಾಡಿಕೊಂಡು, ಹೊಡೆದಾಡ್ಕೊಂಡು ದೂರ ಆಗೋದಕ್ಕಿಂತ ಇಲ್ಲ ಕಣಪ್ಪ ಯಾಕೋ ಇಬ್ಬರಿಗೂ ಆಗಿ ಬರ್ತಿಲ್ಲ ಅಂತ ಅಂದ್ರೆ ಈ ಪ್ರೇಮಪೂರ್ವಕವಾಗಿ ದೂರ ಆಗೋದಿದೆಯಲ್ಲ, ನಿನ್ನ ಬದುಕಲ್ಲ ಅದೊಂದು ಅದೃಷ್ಟ. ಹೌದು ಸರ್, ಅವ್ರು ತುಂಬಾ ಚೆನ್ನಾಗೇ ದೂರ ಆದ್ವಿ. ಅವ್ರು ಇವಾಗ ನಾವ್ ಬಿಡಕ್ಕಾಗಲ್ಲ, ನಮ್ಮತ್ತೆ ಇದಾರೆ, ನಮ್ಮತ್ತೆ ಕೊಟ್ಟಿದೀವಿ, ಹೋಗ್ತಾರೆ ಬರ್ತಾರೆ, ಚೆನ್ನಾಗಿದೀವಿ ಸರ್. ಯಾಕಂದ್ರೆ ಎಷ್ಟೋ ಹೆಣ್ಮಕ್ಳು ಧಾರೆ ದಿವಸ ಒದ್ದಾಡಿ ಕಿರ್ಚಾಡಿದ್ರು ತಾಳಿ ಕಟ್ಟಿ ಬದುಕಲೇಬೇಕು ಅಂತ ಅವರಿಗೆ ದೂಕ್ಬಿಟ್ಟಿದ್ದಾರೆ. ಬಟ್ ನಿಮ್ಗೆ ಹಂಗಾಗಲ್ಲ, ಆಯ್ತು ಅದರಿಂದ ಬಿಡಿಸ್ಕೊಂಡ್ರಿ, ನಿಮ್ಮ ಪುಣ್ಯ. ನೋಡವ, ನಾನು ಅದಕ್ಕೆ ನೋಡಿ ನಿಮ್ಮ ಮಾತಲ್ಲಿ ಒಂದು ಸತ್ಯ ಅಥವಾ ನಿಮ್ಮ ವಿಚಾರದಲ್ಲಿ ಒಂದು ಹೇಳ್ಬೇಕಂದ್ರೆ, ನಾನು ಇಷ್ಟಪಡದೆ ಇರೋದು 100 ವರ್ಷ ನನ್ನ ಜೊತೆ ಇರೋದಕ್ಕಿಂತ ಇಷ್ಟಪಟ್ಟಿದ್ದು 9 ವರ್ಷ ಜೊತೆ ಇತ್ತು ಅನ್ನೋ ತೃಪ್ತಿ. ತುಂಬಾ ಖುಷಿಯಾಗಿದ್ದೀನಿ ಸರ್, ನಿಜವಾಗ್ಲೂ ಒಂದೊಂದ್ ಕ್ಷಣ ನೆನ್ಸ್ಕೊಂಡಾಗ್ಲು ಯಾರು ಇಲ್ಲ ಅಂತ ಅನ್ಸುತ್ತೆ ಸರ್. ನಾನು ಇವತ್ತು ನಮ್ಮ ಅಕ್ಕಪಕ್ಕ ಮನೆಯವರೇ ಆಗ್ಬೋದು, ನಮ್ ರಿಲೇಟಿವ್ ಆಗ್ಬೋದು, ಎಲ್ಲರಿಗೂನು ನಮ್ದು ಅಂದ್ರೆ ಒಂದ್ ಕೈ ಮೇಲೆ ಸರ್. ನಾವ್ ಜಗಳ ಮಾಡ್ಕೊಂಡಿಲ್ಲ ಅಂತ, ನಾವ್ ಯಾವತ್ತೂ ಜಗಳ ಮಾಡ್ಕೊಂಡಿಲ್ಲ, ನಮ್ ವಿಷಯಕ್ಕೆ ನಾವ್ ಯಾವತ್ತೂ ಜಗಳ ಮಾಡಿಲ್ಲ ಸರ್. ಹಿಂಗೆ ನಗ್ನಾಗ್ತಾ ಇರವ. ತಮ್ಮನನ್ನ ವಿಶ್ವಾಸಕ್ಕೆ ತಗೋ, ವಾಟ್ ಎವರ್ ಇಟ್ ಇಸ್. ತಮ್ಮ ಏನು ಒಂದು ಕಾಳಜಿಗೆ ಎಂದ್ಕೋ, ಕಾಳಜಿಗೆ ಅಪ್ಪ ಸರ್ ಅವನು, ತಮ್ಮ ಅಲ್ಲ ಸರ್ ಅವನು, ಅಪ್ಪ. ತಮ್ಮ ಏನೋ ಒಂದು ಹೇಳಿದಾಗ ಹೌದು ಸರ್ ಬಿಡೋ ತಮ್ಮ. ಅಂದ್ರೆ ಈ ಮನೆಗೆ ಏನೋ ಒಂದು ತಿಂಡಿ ತಂದಾಗ ಮಕ್ಳಿಗೆ ಖುಷಿ ಆಗ್ಬಿಟ್ರೆ ಅವರು ಅಲ್ಲಿಲ್ದಿರೋ ವಿಷಯನೆಲ್ಲ ಮಾತಾಡ್ಲಿಕ್ಕೆ ಶುರು ಮಾಡ್ತಾರಂತೆ. ಅಂದ್ರೆ ತಿಂಡಿ ತಂದ ಖುಷಿಯನ್ನ ಅವ್ರು ಹೇಗೋ ವ್ಯಕ್ತಪಡಿಸ್ಬೇಕು, ತಡೆ ಮೇಲೆ ಕೂತ್ಕೊಳ್ತಾರೆ, ಹಂಗ್ ಬಂದಿತ್ತಪ್ಪ ಹಿಂಗ್ ಬಂದಿತ್ತಪ್ಪ. ಅದು ಅಲ್ಲಿ ಅವತ್ತಿಗೆ ಆ ಸಮಯಕ್ಕೆ ಆ ವಿಷಯ ಬೇಡ, ಬಟ್ ಆ ಖುಷಿ ವ್ಯಕ್ತಪಡಿಸ್ಬೇಕು ಅಂದ್ರೆ ಏನನ್ನೋ ಹೇಳುತ್ತೆ ಆ ಮಗು ತಂದೆಗೆ. ಹಂಗೆ ನಿನ್ನ ತಮ್ಮ ವಿಚಾರ ಹೇಳ್ಬೇಕಾದ್ರೆ ಅಯ್ಯೋ ಬಿಡು, ಅದು ನನ್ನ ಕಾಳಜಿಗೋಸ್ಕರ ಹೇಳುತ್ತೆ ಅಂದ್ರೆ ಆ ತಮ್ಮನ ಮಾತನ್ನ ಯಾವಾಗ ಸೀರಿಯಸ್ ತಗೋ ಅಂದ್ರೆ, ನೀನ್ ಆ ತಮ್ಮ ಹೇಳ್ದಂಗೆ ಏನೋ ತಪ್ಪುದಾರಿ ಮಾಡಿದ್ರೆ ನೀನ್ ಈ ಸೀರಿಯಸ್ ಆಗಿ ತಗೋ. ಮಾಡಿಲ್ವಾ ಬಿಡು, ಏನೋ ಮಗು ಹೇಳುತ್ತೆ, ಅದು ಏನ್ ಬಾಯ್ ಬಿಟ್ಟು ಹೇಳೋದಲ್ಲ, ಮನ್ಸಲ್ಲಿ ಅಂದ್ಕೊಳ್ಬೇಕಾಗಿರೋದು ಅದು. ಹೌದು ಸರ್, ನಾನು ನಮ್ಮ ಅಮ್ಮನ ಜೊತೆಲಿ ನಾನು ಏನೇ ಆದ್ರೂ ಹೇಳ್ತೀನಿ, ಅಮ್ಮಂಗೆ ಹೇಳ್ತೀನಿ ಹಿಂಗ್ ಅಂತಿದ್ದ ಅಂತ.
ಅಮ್ಮ ಅವನಿಗೆ ಹೇಳ್ತಾರೆ ಯಾಕೆ ಹಂಗಂತಿದ್ದೆ ನೀನು ಅಂತ. ಅಮ್ಮಂಗೂ ಹೇಳ್ಬೇಡ, ನಿನ್ ತಮ್ಮನಿಗೆ ಬಾಯಿ ಬಿಟ್ಟು ಹೇಳು, ನೋಡಪ್ಪ ನನಗೆ ಹೇಳ್ತೀಯ ಸರಿ, ನಾನು ಏನು ಅಂತದ್ದು ಮಾಡಲ್ಲ, ಅದು ಬೇರೆ. ಈ ಬುದ್ಧಿ ಮೊದಲು ಬಿಡಿ, ಇದನ್ನ ಹಂಗೂ ಮೀರಿಯೂ ನಿನ್ನನ್ನು ಕಣ್ತಪ್ಸು ನಾನು ಏನೋ ಮಾಡಿದೆ ಅಂದ್ರೆ ಅದ್ರ ನರಕ ನಾನೇ ಅನುಭವಿಸ್ಬೇಕು. ಇವಾಗ ಅನ್ಭವಿಸ್ತಿರೋದೇ ಸಾಕು ಸರ್, ಬೇಡ. ಈ ಬುದ್ಧಿ ನಿಂದಿದೆಯಲ್ಲ, ಇದು ನಿನ್ ನಾಳೆ ನಿನ್ ಸಂಸಾರವನ್ನು ಹಾಳು ಮಾಡಿಬಿಡುತ್ತೆ. ಈಗ ಈ ಅನುಮಾನ ಪಡೋ ಈ ಊರಲ್ಲೊಬ್ಬ ಇದ್ದ, ಹಳ್ಳಿ ಕಟ್ಟೆ ಮೇಲೆ ಕೂತ್ಕೊಂಡು ಹೋಗೋ ಬರೋರ ಬಗ್ಗೆ ಎಲ್ಲ ಕೆಟ್ಟದಾಗ ಮಾತಾಡ್ತಿದ್ದ. ಆ ಹೆಂಗಸರು ಅಲ್ಲಿ ಹೋಯ್ತಾ ಇದ್ರೆ, ಇವಳು ಗಂಡ ಸರಿ ಇಲ್ಲ, ಅಲ್ಲಿ ತೋಟಕ್ಕೆ ಹೋಯ್ತಾಳೆ, ಅಲ್ಲಿ ಅವನು ಬರ್ತಾನೆ, ಅವ್ನು ಹಳ್ಳಿ ಕಟ್ಟೆ ಮೇಲೆ ಕೂತವಂದ ಅದೇ ಕೆಲ್ಸ. ಇಲ್ಲಿ ವಿಚಿತ್ರ ಏನಂದ್ರೆ, ಈ ಹಳ್ಳಿ ಕಟ್ಟೆ ಮೇಲೆ ಕೂತಿರೋ ಈತ ಅದೊಂದು ಪಕ್ಕದೂರಿನ ಹಳ್ಳಿ ಕಟ್ಟೆ ಮೇಲೆ ಕೂರ್ಸ ಅವನ್ನ ಅಲ್ಲೂ ಅದನ್ನೇ ಮಾಡ್ತಾನೆ. ಜಾಗ ಬದಲಾಯ್ತು, ಬಟ್ ಬುದ್ಧಿ ಅದೇ ಇರುತ್ತೆ. ಹಾಗೆ ನಿಮ್ ತಮ್ಮಂದು ಅಷ್ಟೇ. ಈಗ ಇಲ್ಲಿ ಏನು ಅಂತವ್ರಲ್ಲ, ನಾಳೆ ಅವ್ರ ಮನೆಗೆ ಅಲ್ಲಿ ಸೊಸೆ ಹೆಂಡತಿ ಬರ್ತಾಳೆ, ಅಲ್ಲಿ ಜಾಗ ಬದಲಾಗುತ್ತೆ, ಬಟ್ ಬುದ್ಧಿ ಅದೇ ಇರುತ್ತೆ. ಅದ್ರ ವಿಚಿತ್ರ ಏನಂದ್ರೆ, ನೀನ್ ಸಹಿಸ್ಕೊಂಡಂಗೆ ಇನ್ನೊಬ್ರು ಸಹಿಸ್ಕೊಳ್ತಾರೆ ಅಂತ ಇಲ್ಲ. ಹೌದು, ಅಲ್ವಾ? ಸೊ ಇದು ಈ ಸಮಯದಲ್ಲಿ ಮತ್ತೆ ಹೇಳ್ತಾ ಇದ್ದೀನಿ, ಆ ವಿಚಾರದಲ್ಲಿ ನೀನೊಂಚೂರು ನೋಡಪ್ಪ ಹಂಗೆಲ್ಲ ಒಂಚೂರು ರಾಂಗ್ ಆಗಾದ್ರೂ ಸರಿ, ಸಮಾಧಾನವಾಗಾದ್ರೂ ಸರಿ, ಆ ಬುದ್ಧಿಯನ್ನು ಮೊದಲು ಬಿಡಿಸು. ಆ್ಯಂಡ್ ನಗ್ನಗ್ತಾ ಇರು, ಫೋನು ಪಾಸ್ವರ್ಡ್ ಇಕ್ಬಿಡಿ, ನೀನು ಮಾತಾಡ್ತೀಯೋ ಜೋರಾಗೆ ಮಾತಾಡು, ನಗ್ನಗ್ತಾ ಮಾತಾಡು. ಆ್ಯಂಡ್ ಬಹುಶಃ ಆತನಿಗೆ ಒಂದು ನಂಬಿಕೆ ಬರಬೇಕು. ಆತನಿಗೆ ನಂಬಿಕೆ ಬರೋದು ಯಾವಾಗ ಅಂದರೆ, ನಾನು ಇರೋ ಊಟ ಮಾಡ್ತಿರೋ ಬರ್ತೀನಿ ಅಂತ ಫೋನ್ ತಗೊಂಡು ಆಚೆಗೆ ಹೋದ್ರೆ ಮುಗೀತಲ್ಲಿ ಕತೆ. ಹೌದು ಸರ್. ಅಂದರೆ ಹೇಳಿ 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 ಈಗ ಊಟ ನಮ್ಮ ತಮ್ಮಂಗೆ ಊಟ ಇಕ್ತಾ ಇದ್ದೆ, ಹೇಳಿ ಅಯ್ಯೋ ಇವತ್ತು ಹಂಗಾಯ್ತಂತ. ನೀನು ಅಲ್ಲಿ ತಮ್ಮಂಗೆ ಊಟ ಇಕ್ಕೊಂಡು ಅಲ್ಲೇ ಮಾತಾಡ್ತಿದೀಯ ಅನ್ನು, ಅಲ್ಲಿ ತಮ್ಮನಿಗೆ ಆ ಕಡೆ ಗಮನನೇ ಹೋಗಲ್ಲ. ನೀನು ಅದೇ ಊಟ ಅಲ್ಲಿ ಸಾರು ಮಾಡಿಕಿದ್ನಿ, ಅಲ್ಲ ಅನ್ನ ಐತೆ, ಅಲ್ಲೊಂದು ಹಪ್ಳ ಐತೆ, ತಣ್ಣು ತಿಂತಾ ಇರು ಬಂದೆ ಅಂತ ಫೋನ್ ರಿಂಗ್ ಆಯ್ತೈತೆ, ಅಲ್ಲೂ ರಿಸೀವ್ ಮಾಡಲ್ಲ, ಎತ್ಕೊಂಡು ಆಚೆಗೆ ಹೋದೆ ಅನ್ಕೋ, ಅವ್ನು ತಟ್ಟೆ ಇಟ್ಕೊಂಡು ಹಿಂದೆಲೆ ಬರ್ತಾನೆ. ಅಂದ್ರೆ ಅದ್ ನಿಮ್ ತಮ್ಮಂದು ಅಂತಲ್ಲ, ಅದು ಬುದ್ಧಿ ಅದು ಎಲ್ಲ, ಅದ್ ನಿಮ್ನಲ್ಲೂ ಹೋದು ನಮ್ಮಲ್ಲೂ ಹೋದು. ಹಾಗಾಗಿ ಅದೊಂದು ಸಹಜ, ಹಾಗಾಗಿ ಅದೊಂದು ಪ್ರೀತಿ ಅಂತ ಭಾವಿಸು. ಎನಿವೆ, ಒಬ್ಳು ಹೆಣ್ಮಗಳಾಗಿ ನಿನ್ನ ಕತೆ ಗಂಡ ಇದ್ದಾಗ ಅಥವಾ ಇಲ್ಲದೆ ಇದ್ದಾಗ ತನ್ನ ಬದುಕನ್ನು ಶ್ರೇಷ್ಠ ಅಂತ ಭಾವಿಸ್ಬೇಕು. ಇಲ್ಲಿ ಗಂಡ, ತಮ್ಮ, ಅಪ್ಪ, ಅಮ್ಮ, ಈ ಪ್ರಯಾಣದಲ್ಲಿ ಬಂದಿರತಕ್ಕಂಥ ಇತರ ಸಹ ಪ್ರಯಾಣಿಕರು ಇವ್ರು ಎಲ್ಲೆಲ್ಲೋ ಇಳ್ಕೊಳ್ತಾರೆ. ಅವ್ರವ್ರ ಸ್ಟಾಪ್ ಬಂದಾಗ ಅವ್ರು ಇಳ್ಕೊಂಡ್ಬಿಡ್ತಾರೆ. ಗಂಡ ಅವ್ರ ಸ್ಟಾಪ್ ಬಂದು ಇಳ್ಕೊಂಡ್ರು, ತಮ್ಮ, ಅಮ್ಮ, ಅಪ್ಪ, ಅಜ್ಜಿ, ತಾತ. ಈಗ ನಾವು ಫಸ್ಟ್ ಇಳ್ಕೊಳ್ತೀವೋ ಅವ್ರು ಫಸ್ಟ್ ಇಳ್ಕೊಳ್ತಾರೋ, ವಿಧಿಯ ವಿಚಿತ್ರ ಅಂದ್ರೆ ಯಾರು ಹತ್ತಿದ್ದು ನಮಗ್ ನೆನಪಿರುತ್ತೆ, ಎಲ್ಲಿ ಇಳ್ಕೊಳ್ತಾರೆ ಗೊತ್ತಿಲ್ಲ ಸರ್. ವಿಚಿತ್ರ ಅಂದ್ರೆ ಎಷ್ಟೋ ಸತ ಹೇಳ್ತಿದ್ದೆ, ನಾನೇ ಬೇಗ ಸತ್ತೋಗ್ಬಿಡ್ತೀನಿ ಅಂತ ಹೇಳಿದೀನಿ ಸರ್. ನಂಗೆ ಇಶ್ಯೂ ಇತ್ತು ಅವಾಗ, ಅಪ್ಪಿ ನಾನು ಸತ್ತೋಗ್ಬಿಡ್ತೀನಿ ಅಪ್ಪಿ ಅಂತಂದ್ವಿ ಸರ್. ನಾನು ಯಾವಾಗ್ಲೂ ಹೇಳ್ತಿದ್ವಿ. ನಿಜವಾಗ್ಲೂ ಅವ್ರು ಯಾವತ್ತು ಹಿಂಗಾಗತ್ತೆ ಅಂತ ನಂಗೆ ಕನ್ಸಲ್ಲೂ ಸುಧಾ ನಾನು ಊಹೆನೇ ಮಾಡಿರ್ಲಿಲ್ಲ. ಇದರಿಂದ ಒಂದೊಂದಕ್ಕೂ ಸಾವಿಗೆ ರೋಗ ಬೇಕೇ ಇಲ್ಲ ಸರ್. ಚೆನ್ನಾಗೇ ಇದ್ರು ಸರ್, ಬೆಳಿಗ್ಗೆ ಬರ್ತೀನಿ ಅಂತ ಮನೆ ಹೋದವ್ರು ಸಂಜೆ ಬರ್ಲೇ ಇಲ್ಲ. ಆಚೆ ಹೋದವ್ರನ್ನ ಬೈತಾ ಹಂಗ್ ಮಾಡ್ದೆ ಹಿಂಗ್ ಮಾಡ್ದೆ ಅಂತ ನಾವು ಬೈದು ಯಾವ್ದೋ ದುಡ್ಡಿನ ಕಾರಣಕ್ಕೋ ಇನ್ಯಾವುದೋ ಕಾರಣಕ್ಕೂ ಕಳಿಸ್ತೀವಿ. ನಮ್ಮ ಆಸೆ ಏನು ಅಥವಾ ನಮ್ಮ ಬುದ್ಧಿ ಏನು, ಇವಾಗ ಬೈದ್ ಕಳ್ಸೋಣ, ಸಂಜೆ ಬರ್ತಾನಲ್ಲ ಅವಾಗ ಮಾತಾಡ್ಸೋಣ, ಬಟ್ ಬರ್ತಾನೋ ಇಲ್ವೋ ಯಾರಿಗೂ ಗೊತ್ತು ಸರ್. ನೀವು ನಂಬ್ತಿರೋ ಬಿಡ್ತಿರೋ, ನಾನು ಒಂದಿನೂ ಮುನ್ಸ್ಕೊಂಡು ಮಾತಾಡ್ದೆ ನಾವ್ ಯಾವತ್ತೂ ಇಲ್ಲ ಸರ್. ನಾವ್ ಯಾವತ್ತೂ ಸ್ವಲ್ಪ ಜೋರಾಗಿ ಮಾತಾಡ್ತೀವಿ, ಅವತ್ತೇ ತುಂಬಾ ಖುಷಿಯಾಗಿರ್ತಿದ್ದು. ಅಲ್ಲ, ಇದು ಎಲ್ರಿಗೂ ಹೇಳ್ತಾ ಇರೋದು, ನಿಮ್ಗೆ ಅಂತ ಅಲ್ಲ, ಎಲ್ಲರಿಗೂ. ಒಬ್ರು ನಾಚೆ ಕಳಿಸ್ಬೇಕಾದ್ರೆ ವಿಷಯ ಏನೇ ಇರ್ಲಿ. ನನ್ನನ್ನು ಬನಶಂಕರಿಗೆ ಹೋಗಿದ್ದೆ ಸರ್, ನನ್ನ ನೋಡಕ್ ಬರ್ಲಿಲ್ಲ ಅನ್ನೋದು, ದೇವಸ್ಥಾನಕ್ ಹೋಗಿದ್ದೆ, ಅಪ್ಪಿ ಬಾ ಅಪ್ಪಿ ಅಂತ ಕರ್ದೆ ಸರ್. ಅವರು ಅದೇ ಇಷ್ಟು ದಿನ ನಾನು ರಜಾಕ್ ಹೋಗಿದ್ದೆ, ಬರಕ್ಕಾಗಲ್ಲ, ನಿಂಗೆ ಗೊತ್ತಾಗಲ್ಲ, ಹೋಗಮ್ಮ ಅಂದ್ರು ಸರ್ ಅವರು. ಆಯ್ತು, ಒಳ್ಳೇದು. ಮಗ ನಿಮ್ ಜೊತೆ ಚೆನ್ನಾಗಿ ಮಾಡ್ಕೊಂಡು, ನಾನು ಹೇಳುದು ಸಂಸ್ಕಾರ ಚೆನ್ನಾಗಿ ಕೊಡು. ಅಜ್ಜಿ ತಾತ ಒಂದು ಯಾರ್ದು ಒಂದು ಭಯದಲ್ಲಿರ್ಬೇಕು. ಇಲ್ಲ ಸರ್, ದೊಡ್ಡಪ್ಪನ ಮನೇಲಿದ್ದಾನೆ ದೊಡ್ಡ ಮಗ, ಅದ್ನೇ ಹೇಳೋದು. ಇವತ್ತೆಲ್ಲ ಹೇಳ್ತಾರೆ, ನಮ್ಮ ಹತ್ರನೇ ಬಿಡ್ಬೋದಿದ್ದು ಅಂತ ನಮ್ಮತ್ತೆ ನಮ್ಮವ್ವ ಹೇಳ್ತಾರೆ ಸರ್. ಆದ್ರೆ ಅವ್ರು ಯಾವತ್ತೂ ನನ್ನ ಕೇಳೇ ಇಲ್ಲ ಸರ್, ನನ್ನ ಹತ್ರ ಬಿಡು, ನನ್ ಮೊಮ್ಮಗನ ನಾನು ಸಾಕ್ತೀನಿ ಅಂತ.
ಮತ್ತೆ ಇನ್ನೊಂದು ನನ್ನ ಸಲಹೆ ಇದೆ ಈ ಸಮಯದಲ್ಲಿ, ಹ. ನಿನ್ನ ಬದುಕು ನೀನು ಕಟ್ಕೊಳ್ಳೋ ಶಕ್ತಿ ಎಲ್ಲ ಇದೆ. ಆದರೆ ಈ ಸಮಯದಲ್ಲಿ ಅವ್ರು ಹಿಂಗ ಮಾಡಿದ್ರು, ಇವ್ರ ಇಲ್ಲ ಸರ್, ಅದೆಲ್ಲ ನಾನು ಏನು ಹೇಳೋದು ಕೇಳಿಸ್ಕೊ, ಇಟ್ಕೊಂಡಿಲ್ಲ ಕೇಳಿಸ್ಕೊ. ಮನ್ಸಲ್ಲಿ. ಮನುಷ್ಯನ ಮನಸ್ಸು ಸದಾ ಗಾಳಿಯಲ್ಲಿ ತೇಲಾಡುವ ಎಲೆಯ ರೀತಿ. ಅಲ್ಲಿ ತುಂಬಾ ಭಾರ ಇದ್ರೆ ಒಂದತ್ರನೇ ಕೂತ್ಕೊಂಡ್ಬಿಡುತ್ತೆ, ಎಲ್ಲೂ ತೇಲಾಡಕ್ಕಲ್ಲ. ಇದಕ್ಕೆ ನಾನು ಹೇಳ್ತಿರೋದು, ಅವ್ರು ಕರೀಲಿಲ್ಲ, ಅಲ್ಲಿ ನಿನ್ನ ತಪ್ಪಿರ್ಲಿ ನನ್ನ ತಪ್ಪಿರ್ಲಿ, ನೆನ್ನಿದೇನಿದೆ ಅದನ್ನ ನೀನು ಮರ್ತು ಬಿಡ್ಬೇಕು. ಒಂಥರ ಈ ಮೆಮೊರಿ ಲಾಸ್ ಆದವ್ರು ಬದುಕ್ತಾರಲ್ಲ, ಹಂಗ್ ಬದುಕ್ಬೇಕು ಜೀವನದಲ್ಲಿ. ಇಲ್ಲ ಸರ್, ತುಂಬಾ ಕೋಪ ಇತ್ತು, ಇದಿತ್ತು, ಎಲ್ಲ ಬಿಟ್ಬಿಟ್ಟಿದೀನಿ ಸರ್. ಬಿಡ್ಬೇಕು. ಇವಾಗ ಇಟ್ಕೊಂಡು ಏನೋ ಅಂದ್ರೆ ಮನುಷ್ಯನಿಗೆ ಕಾಯಿಲೆ ತರೋ, ಈಗ ಎಲ್ಲೋ ಬಿದ್ದು ಏಟು ಮಾಡ್ಕೊಂಡ್ರು ಅದೊಂದು ದೈಹಿಕ ಕಾಯಿಲೆ. ಈ ಮಾನಸಿಕ ಕಾಯಿಲೆಗಳಿದ್ದಾವಲ್ಲ, ಇವು ಬರೋದೇ ಇದರಿಂದ. ಮನ್ಸಲ್ಲಿ ಒಂದು ಚಿಕ್ಕ ನೆಗೆಟಿವ್ ಆಲೋಚನೆ ಬಂತು, ಅಯ್ಯೋ ಗಂಡ ತೀರೋದಾಗ ಅವ್ರು ಹಂಗೆ ನಡ್ಕೊಂಬಿಟ್ರಲ್ಲ, ಅಂದ್ರೆ ಈ ಇದೈತಲ್ಲ, ಇದು ನಮ್ಮ ಹೊಸ ಕಾಯಿಲೆ ಒಂದು ಅಡಿಪಾಯ. ಅದಕ್ಕೆ ನಾವು ಹೆಂಗೆ ಬದುಕಬೇಕು, ನೆಮ್ಮದಿ ಯಾವಾಗಿರುತ್ತೆ. ಒಬ್ಬ ಮನುಷ್ಯ ಬ್ರಹ್ಮನ ಬಳಿ ಹೋಗಿ, ದೇವರೇ ಏನಪ್ಪ ಇದು ಮನುಷ್ಯ ಜನ್ಮ, ನನಗೆ ಜೀವನದಲ್ಲಿ ನೆಮ್ಮದಿ, ಶಾಂತಿ, ಸಂತೋಷ, ಒಂದು ನಿರಾಳತೆ ಬೇಕಪ್ಪ, ನೆಮ್ಮದಿಯಾಗಿರ್ಬೇಕು, ನಾನು ಏನು ಮಾಡಬೇಕು, ನನಗೆ ನೆಮ್ಮದಿ ಕೊಡು ಅಂತ ಬ್ರಹ್ಮನನ್ನು ಕೇಳ್ದ. ಬ್ರಹ್ಮ ಏನು ಮಾಡ್ದ, ಸರಿನಪ್ಪ ಆಯಿತು, ನಿನಗೆ ನೆಮ್ಮದಿ ಬೇಕು ತಾನೇ, ನಾನು ಹೇಳ್ದಂಗೆ ಮಾಡು. ಏನು ಮಾಡು, ಈಗ ಭೂಲೋಕದಿಂದ ನಡ್ಕೊಂಡು ನನ್ನ ಬ್ರಹ್ಮಲೋಕದವರೆಗೂ ಬಂದಿದೀಯ ವರ ಕೇಳೋಕ್ಕೆ, ಆಯಿತು, ಒಂದು ಕೆಲಸ ಮಾಡು, ನಾನು ಹೇಳ್ದಂಗೆ ಮಾಡು. ಏನು ಮಾಡಬೇಕು? ಬ್ರಹ್ಮ ಏನು ಮಾಡುದಂತೆ ಅಂದ್ರೆ, ಆ ಮನುಷ್ಯನ ಮುಂದ್ಗಡೆ ಒಂದು ಚೀಲ, ಹಿಂದ್ಗಡೆ ಒಂದು ಚೀಲ ಹಾಕದ. ಅಂದ್ರೆ ಮುಖದ ಕೆಳಗಡೆ ಒಂದು ಚೀಲ, ಬೆನ್ನಿಗೆ ಒಂದು ಚೀಲ. ಅದರಲ್ಲಿ ಒಂದಷ್ಟು ಮುಂದ್ಗಡೆ ಒಂದಷ್ಟು ಏನೋ ತುಂಬದ, ಹಿಂದ್ಗಡೆ ಒಂದಷ್ಟು ಏನೋ ತುಂಬದ. ಬ್ರಹ್ಮ ಹೇಳ್ದ, ಸರಿನಪ್ಪ, ನೀನು ಹಿಂದ್ಗಡೆ ಏನು ಹಾಕಿದೀನಿ ನೀನು ಅದನ್ನ ನೋಡ್ಬೇಡ, ಅದನ್ನ ಯಾವತ್ತೂ ನೋಡ್ಬೇಡ. ಆದರೆ ಮುಂದ್ಗಡೆ ನಿನ್ನ ಮುಖದ ಕೆಳಗಡೆ ಇದೆಯಲ್ಲ, ಅಲ್ಲಿ ಏನಾದರೂ ಆಗಾಗ ಓದಬೇಕು ಅನ್ಸಿದ್ರೆ ಅಲ್ಲಿರೋದನ್ನ ತೆಗೆದು ನೋಡು, ನಿನಗೇನು ಅನ್ಸುತ್ತೋ ನೀನು ಅದನ್ನ ಮಾಡು, ಬಟ್ ಹಿಂದಿನ ಚೀಲ ಮಾತ್ರ ನೋಡಬೇಡ. ಆಗ ಮನುಷ್ಯನಿಗೆ ಗೊಂದಲ ಆಗ್ಬಿಡುತ್ತೆ, ಅಲ್ಲಪ್ಪ ಬ್ರಹ್ಮದೇವ, ಏನೋ ಹಿಂದಕ್ಕೆ ಕಟ್ಟಿದೀಯಾ ಮುಂದಕ್ಕೆ ಕಟ್ಟಿದೀಯಾ, ಏನವ ಈ ಚೀಲದಲ್ಲಿ ಅಂತ. ಆಗ ಬ್ರಹ್ಮ ಹೇಳೋ ಮಾತು, ನೋಡಪ್ಪ, ನಿನ್ನ ಹಿಂದಿನ ಚೀಲ ಇದಾವಲ್ಲ, ಆ ಚೀಲದಲ್ಲಿ ನಿನ್ನ ಸಂಬಂಧಿಕರ ತಪ್ಪುಗಳು, ನೀನ್ ಕಷ್ಟದಲ್ಲಿದ್ದಾಗ ನಿನ್ನ ಸಂಬಂಧಿಕರು, ನಿನ್ನ ಅಕ್ಕ ತಂಗಿದಿರು, ಅಣ್ಣ ತಮ್ಮಂದಿರು, ಅಥವಾ ನಿನ್ನ ಬಂಧು ಬಳಗ ನಿನ್ನನ್ನು ಏನಂದ್ರು, ನಿನ್ನನ್ನು ಏನು ಬೈದರು, ಅವ್ರ ತಪ್ಪೇನು, ಅವ್ರ ದೋಷಗಳೇನು, ಅವ್ರು ಏನು ಮಾಡಿದ್ರು, ಅವ್ರು ಯಾಕೆ ಸರಿ ಇಲ್ಲ, ಅಂದರೆ ಅವರೆಲ್ಲರ ದೋಷಗಳು, ಅವರೆಲ್ಲರ ಕೆಟ್ಟತನಗಳು ಹಿಂದ್ಗಡೆ ಚೀಲದಲ್ಲವೇ. ಮುಂದ್ಗಡೆ ಚೀಲದಲ್ಲಿ ಏನವೇ, ನಿನ್ನ ತಪ್ಪು, ನಿನ್ನ ದಡ್ಡತನ, ನಿನ್ನ ಎಡವಟ್ಟು, ನಿನ್ನ ಅಹಂಕಾರ. ಮುಂದ್ಗಡೆ ಚೀಲದಲ್ಲಿ ನಿನ್ನ ದೋಷಗಳಿದ್ದಾವೆ, ಹಿಂದ್ಗಡೆ ಚೀಲದಲ್ಲಿ ಅವರೆಲ್ಲರ ದೋಷಗಳಿದ್ದಾವೆ. ನೀನು ನೆಮ್ಮದಿಯಾಗಿರ್ಬೇಕಂದ್ರೆ ಈ ಹಿಂದ್ಗಡೆ ಚೀಲ ನೀನು ನೋಡ್ಲೇಬಾರ್ದು, ಈ ಮುಂದ್ಗಡೆ ಚೀಲ ಮಾತ್ರ ನೋಡು. ಯಾಕಂದ್ರೆ ನಿನ್ನ ದೋಷಗಳು, ನಿನ್ನ ತಪ್ಪುಗಳು, ಯಾಕಂದ್ರೆ ಮುಂದ್ಗಡೆ ಚೀಲದಲ್ಲಿ ನಿನಗೆ ಕಾಣಿಸ್ತವೆ. ನೀನು ಆಗಾಗ ನಿನ್ನ ಕಣ್ಣಿಗೆ ಬೀಳ್ತಾ ಇರ್ತಾವ, ಅವು ಬಿದ್ದರೆ ತಿದ್ದುಕೊಂಡು ನೆಮ್ಮದಿಯಾಗಿರ್ಬೋದು ನೀನು. ಬಟ್ ನೀನು ಯಾವಾಗ ಈ ಮುಂದ್ಲು ಚೀಲ ಹಿಂದಕ್ಕೆ ಹಾಕಿ ಹಿಂದ್ಲು ಚೀಲ ಮುಂದಕ್ಕೆ ಹಾಕ್ತೀಯೋ, ಕೆಟ್ಟು ಅಲ್ಲಿ ಬದುಕು. ಹೌದಲ್ಲ? ಹಿಂದ್ಲು ಚೀಲದಲ್ಲಿ ಅವರಿವರ ತಪ್ಪುಗಳು ಅಲ್ಲಿರ್ಲಿ, ಮುಂದ್ಲು ಚೀಲದಲ್ಲಿರೋ ನಿನ್ನ ತಪ್ಪುಗಳು ನಿನ್ನ ಕಣ್ಣಿಗೆ ಬೀಳ್ತಾ ಇರ್ಲಿ ಅಂತಲೇ ಮುಂದಕ್ಕೆ ಕಟ್ಟಿದ್ದೀನಿ. ನೀನು ಉದ್ಧಾರ ಆಗ್ಬೇಕು, ನೆಮ್ಮದಿ ಆಗಿರ್ಬೇಕಂದ್ರೆ ಮುಂದ್ಲು ಚೀಲ ಮಾತ್ರ ನೋಡು. ನೀನೇನಾದ್ರೂ ಮುಂದ್ಲು ಚೀಲ, ಅಯ್ಯೋ ತಡಿಯಪ್ಪ ಹಿಂದ್ಲದ್ ಯಾಕೋ ಎಟಕ್ತಿಲ್ಲ ಅಂತ ಮುಂದ್ಲದ್ ಹಿಂದಕ್ಕೆ ಕಟ್ಟಿ ಹಿಂದ್ಲದ್ ಮುಂದಕ್ಕೆ ತಗೊಂಡೇನು, ಬರೀ ಅವ್ರಿವ್ರ ತಪ್ಪೇ ಕಾಣ್ತಾವ ನಿನಗೆ. ಅವ್ರಿವ್ರಂತ ಇಡ್ಲಿಕ್ಕೆ ಹೋಗಿ ನಿನ್ನ ಜೀವನ ಎಕ್ಕುಟ್ಟು ಹೋಗುತ್ತೆ. ಹಾಗಾಗಿ ಹೇ ಮನುಷ್ಯನೇ, ನಿನ್ನ ಮುಂದೆ ಇರುವ ಚೀಲದಲ್ಲಿ ನಿನ್ನ ದೋಷಗಳು, ನಿನ್ನ ಅಹಂಕಾರಗಳು, ನಿನ್ನ ತಪ್ಪುಗಳು, ಅವುಗಳನ್ನು ನಿನ್ನ ಕಣ್ಣಿಗೆ ಕಾಣ್ಲಿ ಅಂತ ಮುಂದೆ ಕಟ್ಟಿದ್ದೀನಿ. ಅದನ್ನ ನೋಡ್ತಾ ಇರು, ತಿದ್ಕೊಳ್ತಾ ಇರು, ಹೋಯ್ತಾ ಇರು. ಹಿಂದಕ್ಕಂತೂ ತಿರುಗಿ ನೋಡಬೇಡ, ನೀನು ನೆಮ್ಮದಿಯಾಗಿರ್ತೀಯ, ಹೋಗು ಅಂತ ಕಳಿಸ್ಬಿಟ್ಟ. ಹೌದು ಸರ್, ನೆಮ್ಮದಿಯಾಗಿರ್ಲಿಕ್ಕೆ ಇದೊಂದು ಕತೆ ನಮ್ಮ ಹಿರಿಯರು ಹೇಳ್ತಾ ಇದ್ರು. ಇಲ್ಲ ಸರ್, ತುಂಬಾ ಚೆನ್ನಾಗಿದೆ, ಅರ್ಥ ಆಯ್ತು. ಇವತ್ತಿಗೂ ನಾನು ಬದುಕೋದು ಹೀಗೆ. ಇದು ಭಗವದ್ಗೀತೆ ಯಾರನ್ನು ದೂಷಿಸಲ್ಲ, ಇದುವರೆಗೂ ಅನ್ಕೊಂಡಿದ್ದು ನಾನು ದೂಷಿಸಲ್ಲ ಬಿಡಿ ಸರ್. ಅಲ್ಲಲ್ಲ, ನಿನ್ ದೊಡ್ಡತನ ಅದು, ಬಟ್ ನಿನ್ನನ್ನು ನೆಪವಾಗಿಟ್ಟುಕೊಂಡು ಲೋಕಕ್ಕೆ ಹೇಳಿದ್ದೀನು. ಹೌದಲ್ಲ? ನಾವ್ ಹಂಗ ಬದುಕಬೇಕಂತೆ. ಈ ಇನ್ಲು ಚಿಲ್ಲಲ್ಲಿ ನಿನ್ ತಮ್ಮನ ತಪ್ಪು ಕೂಡ ಇನ್ಲು ಚಿಲ್ಲದಲ್ಲಿ, ನಿನ್ನೊಬ್ಬನ ಬಿಟ್ಟು
ನಿನ್ನ ಮಗ ನಿನ್ನ ಇವ್ರು ಎಲ್ಲರೂ ಇಂದ್ಲು ಚೀಲದಲ್ಲಿ ಅವರೇ. ನಿನ್ ಮುಂದ್ಲು ಚೀಲದಲ್ಲಿ ಇಲ್ಲಿ ಸಂಬಂಧ ಬರೋದೇ ಇಲ್ಲ. ನಿಂದೊಂದೇ ಚೀಲ. ನಾನು ತಮ್ಮನ ಮಾತನ್ನು ಹೇಗೆ ತಗೊಳ್ಬೇಕು, ನನ್ನಲ್ಲಿ ಏನಾದರೂ ತಪ್ಪಿದೆಯಾ, ಈ ಮುಂದ್ಲು ಚೀಲ ಅವು ನನ್ನ ಕಣ್ಣು ಮುಂದೆ ಇರಬೇಕು, ಅದು ಕಾಣ್ತಾ ಇರಬೇಕು. ನನ್ನ ದೋಷಗಳು ನನ್ನ ಕಣ್ಣಿಗೆ ಕಾಣದೆ ಬರೀ ಅವ್ರವ್ರದ್ದೇ ಕಾಣ್ತಾ ಐತೆ ಅಂದರೆ ನಾನು ಕರ್ಗೋಯ್ತಾ ಇರ್ತೀನಿ, ಮುಳುಗೋಯ್ತಾ ಇರ್ತೀನಿ, ಬಟ್ ನನಗೆ ಗೊತ್ತಾಗಲ್ಲ. ಆದರೆ ನನಗೆ ಇನ್ನೊಬ್ರು ಮುಳುಗೋಗೋದಕ್ಕೆ ಮಾತ್ರ ಕಾಣ್ತಾ ಇರುತ್ತೆ. ಹೌದಲ್ಲ? ಹಾಗಾಗಿ ಇದು ನಿಮ್ಮದಿಗೆ ದಾರಿ ಇರಲಿ. ಈ ಮೂಲಕ ಈ ನಾಡಿನ ಹೆಣ್ಣು ಮಕ್ಕಳಿಗೆ ನೀನು ಬಹಳ ದೊಡ್ಡ ಸಂದೇಶ ಕೊಟ್ಟಿದ್ದೀಯಾ, ಆ್ಯಂಡ್ ಬದುಕುವುದನ್ನು ತೋರಿಸ್ಕೊಟ್ಟಿದ್ದೀಯಾ, ಆ್ಯಂಡ್ ಮಕ್ಕಳ ಸಲುವಾಗಿ ನಿನ್ನ ಎಷ್ಟೋ ತ್ಯಾಗಗಳನ್ನು ಮಾಡಿದ್ದೀಯಾ. ಆ್ಯಂಡ್ ನನಗೆ ಯಾಕೋ ಅಪ್ಪ ಅಮ್ಮ ಮಾಡಿದ ಸಂಬಂಧ ಮದುವೆ ಇಷ್ಟ ಆಗಲಿಲ್ಲ ಅಂದಾಗ ಅಲ್ಲಿ ಜೀವನ ಪೂರ್ತಿ ನರಕ ಅನುಭವಿಸೋದಕ್ಕಿಂತ ಗೌರವಾನ್ವಿತವಾಗಿ ದೂರ ಆಗಿದ್ದಿದೆಯಲ್ಲ, ನನ್ನ ದೃಷ್ಟಿಯಲ್ಲಿ ನಿಮ್ಮ ಗಂಡನ ವಿಚಾರಕ್ಕಿಂತ ಅದು ಬಹಳ ದೊಡ್ಡ ಪಾಠ ಈ ಸಮಾಜಕ್ಕೆ. ಯಾಕಂದ್ರೆ ಇನ್ನು ಎಷ್ಟು ಹೆಣ್ಮಕ್ಳು ಅವ್ರು ಈ ಅಪರೂಪದ ಮನುಷ್ಯ ಬದುಕನ್ನ ಅಯ್ಯೋ ಅಪ್ಪ ಅಮ್ಮ ಮಾಡಿಬಿಟ್ರಲ್ಲ ಅಂತ ನರಳ್ತಾವ್ರಲ್ಲಿ. ಒಂದೋ ದೂರ ಆಗ್ಲಿಕ್ಕೆ ಧೈರ್ಯ ಇರಲ್ಲ, ಇನ್ನೊಂದು ಅಯ್ಯೋ ಅಪ್ಪ ಅಮ್ಮ ತಲೆ ತಗ್ಗಿಸ್ಬಿಡ್ತಾರೆ, ಸಮಾಜ ಏನ್ ಅಂದ್ಬಿಡುತ್ತೆ. ಇಲ್ಲ ಸರ್, ಎಲ್ಲಾ ಬುದ್ಧಿ ಹೇಳ್ದಾಗ ಹೂ ಅನ್ಸೋದು, ನೆಕ್ಸ್ಟ್ ಇನ್ನ 1 hour ಬಿಟ್ರೆ ಇಲ್ಲ ತಪ್ಪು ಇದು ಅಂತ ಅನ್ಸೋದು. ನಾನು ಅದುವರೆಗೂ ನಾನು ಪ್ರೀತಿ ಮಾಡ್ತೀನಿ ಅಂತಾನೆ ಹೇಳ್ಕೊಂಡೇ ಇರ್ಲಿಲ್ಲ ಸರ್. ಇರ್ಲವಾ, ಆಯ್ತು, ಆದ್ರೂ ತಪ್ಪು ಅಂತ ಅನ್ಸೋದು ಏನೋ ಗೊತ್ತಿಲ್ಲ. ನಮ್ಮಲ್ಲೊಂದು ಮಾತಿದೆ, ಜೊತೆಗಿರುವ ಜೀವ ಜೀವನ ಪರ್ಯಂತ, ಜೊತೆಗಿರದ ಜೀವ ಎಂದೆಂದು ಜೀವಂತ ಅಂತ. ಹೌದು ಸರ್, ಯಾವಾಗಲೂ ಜೀವಂತವಾಗಿದ್ದಾರೆ. ಜೊತೆಗಿರುವ ಜೀವ ಜೀವನ ಪರ್ಯಂತ, ಜೊತೆಗಿದ್ದಾರಲ್ಲ ಅವರು ಜೀವನ ಪೂರ್ತಿ ಅಂತ. ಜೊತೆಗಿರದ ಜೀವ ಇದೆಯಲ್ಲ ಅದು ಎಂದೆಂದು ಜೀವಂತ. ಅಂದ್ರೆ ದೈಹಿಕವಾಗಿ ನಮಗದು ನೋಡ್ಲಿಕ್ಕೆ ಸಿಗದೆ ಇರ್ಬೋದು, ಆದ್ರೆ ಅದರ ಇರುವಿಕೆ ನೆನಪುಗಳ ರೂಪದಲ್ಲಿ ಅದು ನಮ್ಮೊಳಗಡೆನೆ ಇರುತ್ತೆ. ಇದೆ ಸರ್, ಪ್ರತಿದಿನ ಇದೆ. ಮತ್ತೆ ನಾನು ದುಡಿತೀನಿ ಅಂತ ನನ್ಗೆ ಗೊತ್ತೇ ಇರ್ಲಿಲ್ಲ. ಎಲ್ಲ ಕೇಳ್ಕೊಂಡಿದ್ದಾರೆ ನೋಡಿ ಸರ್, ನೀನ್ ದುಡಿತೀಯಾ, ನಿನ್ ಕೆಲ್ಸಕ್ಕೆ ಹೋಗ್ತೀಯಾ, ನಿನ್ ಕೈಲಾಗುತ್ತಾ ಎಲ್ಲ ಇದ್ ಮಾಡಿದ್ದಾರೆ. ದಾಟಿ ಮುಂದೆ ಬಂದ್ಬಿಟ್ಟಿದೀಯಾ. ಗ್ರೇಟ್ ಗ್ರೇಟ್ ಗ್ರೇಟ್. ಹಾಗೆ ಕಷ್ಟಪಡು, ಪ್ರೀತಿಯಿಂದ ಬದುಕು. ಅಂಡ್ ಗೊತ್ತಿಲ್ಲ, ಅಯ್ಯೋ ನನ್ನ ಮಕ್ಳಿಗೆ ನಾನು ಮದುವೆ ಮಾಡಿ ಅರಮನೆ ಕಟ್ಬಿಟ್ಟು ಹೋಯ್ತೀನಿ, ಇಲ್ಲ ಸರ್, ನಾನು ಅದೆಲ್ಲ ಕನ್ಸಿಟ್ಕೊಂಡಿಲ್ಲ. ನಾನು ಹೇಳ್ತಿಲ್ವಾ, ವಿದ್ಯೆ ಒಂದ್ ಕೊಡ್ಬೇಕಷ್ಟೇ, ನನ್ ಮೈಂಡ್ ಅಲ್ಲಿ ಇರೋದಷ್ಟೇ. ಅವ್ರಿಗೆ ಆಯುಷ್ ಆರೋಗ್ಯ ಕೊಡೋದೇವ್ರೆ, ನನ್ ಕೈಲಾದಷ್ಟು ವಿದ್ಯೆ ಕೊಡ್ತೀನಿ, ಚೆನ್ನಾಗ್ ಓದ್ಲಿ ನನ್ ಮಕ್ಳು. ನಾನ್ ಪಡ್ದೇ ಇರೋ, ನಾನ್ ಇವತ್ ಅನ್ಕೊಂತಿದೀನಿ ಸರ್, ನಂಗೆ ಓದಕ್ ಬಂದಿರ್ಲಿರೋದಕ್ಕೆ ನಾನ್ ಕೆಲ್ಸ ಮಾಡ್ತಾ ಇದೀನಿ. ನಿಜವಾಗ್ಲೂ ಹೇಳ್ತೀನಿ, ಪುಣ್ಯವಂತರ ಮನೆ ಕೆಲ್ಸ ಮಾಡ್ತಾ ಇದೀನಿ. ನನ್ ಮನೇಲಿ ನಾನು ಹೇಗಿರ್ತೀನಿ ಹಂಗಿರ್ತೀನಿ ಸರ್. ನಾನು ಒಂದ್ ಮಗು, ನನ್ ಮಗುನೇ ಮಗು ನೋಡ್ಕೊಳಕ್ ಹೋಗ್ತೀನಿ. ನೋಡುವ, ನಿಂದೊಂದು ಮಾತು ನೋಡು, ಇಡೀ ಮಹಾಭಾರತದಲ್ಲಿ ಕೃಷ್ಣ ಹೇಳೋ ಮಾತು ನೀನು ಒಂದೇ ಲೈನಾಗಿ ಹೇಳ್ಬಿಟ್ಟೆ ನೋಡಿ. ಈ ಭಗವಂತನ ಬಳಿ ನಮ್ಮ ಮಕ್ಕಳ ಸಲುವಾಗಿ ನಾವೇನು ಕೇಳಬೇಕು ಅಂತ ಪ್ರಶ್ನೆ ಬಂದಾಗ, ಮಕ್ಕಳ ಮೇಲಿನ ಮೋಹ ಯಾವ ಮಟ್ಟಿಗಿರುತ್ತೆ ಮನುಷ್ಯನಿಗೆ ಅಂದರೆ, ನಾನು ನನ್ನ ಮಕ್ಕಳಿಗೆ ಈ ಜಗತ್ತಿನ ಎಲ್ಲ ಒಳ್ಳೆಯದನ್ನೂ ಕೊಡ್ತೀನಿ, ಎಲ್ಲ ಸಿರಿವಂತಿಕೆಯನ್ನು ನಾನು ನನ್ನ ಮಕ್ಕಳಿಗೆ ಕೊಡ್ತೀನಿ, ಇದು ಮೋಹ. ಕೃಷ್ಣ ಹೇಳ್ತಾನೆ, ಭಗವಂತ ನನ್ನ ಮಕ್ಕಳಿಗೆ, ಈಗ ನೀನು ಹೇಳಿದ್ದು ಅದೇ, ಭಗವಂತ ನನ್ನ ಮಕ್ಕಳಿಗೆ ಆಯುಸ್ಸಾರೋಗ್ಯವನ್ನು ಕೊಡ್ಲಿ, ನಾನು ಬೇಕಾದ್ರೆ ವಿದ್ಯೆ ಕೊಡ್ತೀನಿ. ಅಂದ್ರೆ ನಾನು ಯಕಶ್ಚಿತ್ ನಾನು ಎಲ್ಲ ಕೊಡ್ತೀನಿ ಅನ್ನೋಕೆ ನಾನು ಯಾರು ಅಲ್ಲ ಸರ್, ಅದು ನಿಜ ಅಲ್ವಾ? ಭಗವಂತ ನನ್ನ ಮಕ್ಕಳಿಗೆ ಎಲ್ಲ ಒಳ್ಳೆಯದನ್ನು ಕೊಡ್ಲಪ್ಪ ಅಂತ ಹೇಳುತ್ತಂತೆ ಪ್ರೀತಿ. ಮೋಹ ಹೇಳುತ್ತಂತೆ, ಅಹಂಕಾರ ಹೇಳುತ್ತಂತೆ, ನಾನು ನನ್ನ ಮಕ್ಕಳಿಗೆ ಎಲ್ಲ ಕೊಟ್ಟು ಬಿಡ್ತೀನಿ ಅಂತ. ನನ್ನ ಮಕ್ಕಳಿಗೆ ದೇವ್ರು ಎಲ್ಲ ಕೊಡ್ಲಪ್ಪ, ನಾನು ಇದ್ರೂ ಸರಿ ಇಲ್ಲೇ ಇದ್ರೂ ಸರಿ. ಇದು ನಿಜವಾದ ಪ್ರೀತಿ ಅಥವಾ ಇದು ನಿಜವಾದ ಪ್ರಾರ್ಥನೆ ಅಂತ. ಮಕ್ಕಳಿಗೆ ನಾನ್ ನಂಬೋದು, ನನ್ ಗಂಡ ನಂಬೋದು ಮಂಜುನಾಥನ ಸರ್. ಅವರು ಪ್ರತಿ ತಿಂಗಳು ಅವ್ರು ಇರೋ ಗಂಟು ಮನಿ ಆರ್ಡರ್ ಮಾಡ್ತಿದ್ರು ಸರ್. ನಾನ್ ಪ್ರತಿ ಸತ ಅನ್ಕೋತೀನಿ, ನನ್ ಕೈಲಿ ಮಾಡಕ್ ಆಗದೆ ಇರ್ಬೋದು ಸರ್, ನನ್ ಪ್ರತಿ ಉಸಿರಲ್ಲೂ ಇದಾನೆ ಮಂಜುನಾಥ. ನನ್ ಮಲಗ್ಬೇಕಾರೆ ಹೇಳ್ಬೇಕಾರೆ ಕೇಳೋದಷ್ಟೇ, ನನ್ ಮಕ್ಳಿಗೆ ಆಯುಷ್ ಆರೋಗ್ಯ ಕೊಡಪ್ಪ, ವಿದ್ಯಾ. ಸಾರಿ ನಮ್ಮ ಭಕ್ತಿಗಳು ಮನೆಯಲ್ಲಾಗೋ ಯಾವುದೋ ಒಂದು ಸಾವಿನ ಮೂಲಕ ಅಂತ್ಯ ಆಗ್ಬಿಡ್ತವೆ. ದೇವ್ರೇ ಇಲ್ಲ ನಮ್ಮನ್ನ ಕರ್ಕೊಂಬಿಟ್ಟ ಅವನು. ಇಲ್ಲ ಸರ್, ಪ್ರತಿ ಸತ ಬೈತೀನಿ, ಅಷ್ಟು ಪ್ರೀತಿಸ್ತೀನಿ, ಕೇಳ್ತೀನಿ ಯಾಕೆ ಕರ್ಕೊಂಡೆ ಅಂತಾನು ಕೇಳ್ತೀನಿ, ಮತ್ತೆ ಅಷ್ಟೇ ಪ್ರೀತಿ ಮಾಡ್ತೀನಿ ಸರ್. ಪ್ರತಿ ಉಸಿರಲ್ಲೂ ಅಷ್ಟೇ ಸರ್, ನಾನ್ ನಂಬಿದೀನಿ. ಇದಾನೆ ಗೊತ್ತಿರೋದು ಕೆಲವು ಇಲ್ಲ ಸರ್, ನನ್ನ ದುಡಿಯಕ್ಕೆ ಇಲ್ದೇರೋಳ್ನ ನಾನು ಒಂದು ಒಳ್ಳೆ ಮನೆ ಕೆಲ್ಸಕ್ಕೆ ಅಲ್ಲಿ ಕೆಲ್ಸ ಬಿಟ್ಟೆ ನಾನು ಒಳ್ಳೆ ಕಡೆ ಕೆಲ್ಸ ಮಾಡ್ತಿದೀನಿ ಸರ್. ಬೇಜಾರ್, ಎಷ್ಟು ಖುಷಿ ಅಂದ್ರೆ ಸರ್, ನನ್ ಮಗನ ಏಜೋನೆ, ನನ್ ಮಗನ್ಗಿಂತ 10 ದಿನ ಚಿಕ್ಕೋನು ಅವನು, ನನ್ ಮಗನೇ ಅಂತ ಅನ್ಕೊಂಡಿದೀನಿ ಸರ್.
ಒಳ್ಳೇದು ತುಂಬಾ ಖುಷಿ ಇದೆ. ನಂಗೆ ಕೆಲಸ ಮಾಡೋ ಜಾಗದಲ್ಲೂ ನಂಗೆ ಏನು ತೊಂದ್ರೆ ಇಲ್ಲ ಸರ್. ಅಷ್ಟೇ, ಆ ಕಾಯಕವನ್ನೇ ಎಲ್ಲ ಮಗ ಗಂಡ ಎಲ್ಲ ಅದೇ. ಮಕ್ಕಳು ಎಲ್ಲ ಬಿಟ್ಟು ಅದೇ ಹೋದ್ರು ಸರ್. ಬದುಕಬಹುದು, ಕಾಯಕ ನಂಬ್ಕೊಂಡಿರೋದು ಇಲ್ಲ ಅಂದ್ರೆ ಬದುಕ್ಲಿಕ್ಕೆ ಆಗಲ್ಲ, ಆಯ್ತಲ್ಲ. ಹೌದು ಸರ್. ಕಾಯಕವೇ ದುಡಿತಿಲ್ಲ ಶ್ರೇಷ್ಠ. ಅಂದ್ರೆ ಯಾರು ಬೆಲೆ ಕೊಡೋದೇ ಇಲ್ಲ, ಬಾಯಿಸಿತ ಅಂತ ಕರೆಯಲ್ಲ ಸರ್. ನಂಗೆಲ್ಲ ಅರ್ಥ ಆಗಿದೆ. ಒಳ್ಳೇದಾಗ್ಲಿ, ಸಂತೋಷವಾಗಿರು. ಅಂಡ್ ಬಹಳ ಸಂತೋಷ ಕಾರ್ಯಕ್ರಮ ನಿಮ್ ಕಣ್ಣಿಗೆ ಬಿದ್ದಿರೋದು. ನೀವು ಕಾರ್ಯಕ್ರಮ ಇಲ್ಲ ಸರ್, ಫೇಸ್ಬುಕ್ ಅಲ್ಲಿ ಹಂಗೆ ಸಿಕ್ತು, ಕೇಳ್ದೆ ಒಂದ್ 2-3 ಕತೆ. ಅವಾಗ ಅನಿಸ್ತು, ಅಪ್ಪ ಇವ್ರೆಲ್ಲರಿಗಿಂತಾನು ಸರ್, ನಿಮ್ ನಂಬ್ತಿರೋ ಬಿಡ್ತಿರೋ, ಬೆಳಿಗ್ಗೆ ನಿಮ್ಮ ಲೈವ್ ಮುಗ್ದಿರುತ್ತೆ, ನೋಡಿರಲ್ಲ ಲೈವ್ ಟೈಮಲ್ಲಿ, ಕೆಲ್ಸಕ್ಕೆ ಹೋಗಿದ್ ಟೈಮಲ್ಲಿ ಇಯರ್ಫೋನ್ ಹಾಕೊಂಡು ಲೈವ್ ಹಾಕೊಂಡು ನನ್ ಪಾಡಿಗೆ ನಾನು ಕೆಲಸ ಮಾಡ್ತಾ ಇರ್ತೀನಿ ಸರ್. ಎಲ್ಲ ಲೈವ್ ನೋಡ್ತೀನಿ ಸರ್, ಕೇಳ್ಸ್ಕೊಂತೀನಿ. ಲಾಸ್ಟ್ ಅಲ್ಲಿ ಲೈವ್ ಜಾಯ್ನ್ ಆದಾಗ ಲೈಕ್ ಕೊಡ್ತೀನಿ. ಕಂಟಿನ್ಯೂ ಮಾಡಕ್ ಆಗಲ್ಲ ಅವಾಗ. ಕಂಟಿನ್ಯೂ ಮಾಡಕ್ ಆಗಿಲ್ಲ ಅಂದ್ರೂ ಕೆಲ್ಸಕ್ಕೆ ಹೋಗಿ 24 hour ಅಲ್ಲಿ ಸರ್, ಈಗ ಒಂದ್ 7-8 hour ಕೆಲಸ ಮಾಡ್ತೀನಿ ಅಂದ್ರೆ ಒಂದ್ 2-3 hours ಅಂತೂ ನಿಮ್ ಪ್ರೋಗ್ರಾಮ್ ನೋಡಿರ್ತೀನಿ, ಕೇಳಿರ್ತೀನಿ, ಯಾವ್ದು ಬಿಡಲ್ಲ. ಹೇಳ್ತೀನಿ ಇಡ್ಲಿ ಗಟ್ಟಿ ಚಟ್ನಿ ಪಾರ್ಸಲ್. ಇಲ್ಲ ಸರ್, ನಿಜವಾಗ್ಲೂ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಅಕ್ಕ ಅಂತಾನು ನಿಮ್ಮೇಜೆ ಅನ್ಸುತ್ತೆ ನಂಗೆ. ಇರ್ಲಿ ತಮಾಷೆಗೆ ಹೇಳ್ದೆ, ಸಂತೋಷ. ನಿಜವಾಗ್ಲೂ ನೀವ್ ಯಾವಾಗಷ್ಟೇ ಈಗ ನಿಮ್ ತಮ್ಮ ಒಂದು ಮಾತು ಅಲ್ಲಿ ಹೇಳ್ತಾ ಇದ್ರಿ, ನಿಮ್ಗೆ ಯಾವಾಗಾದ್ರೂ ಮಾತಾಡ್ಬೇಕನ್ನಿಸ್ತಾ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಮಾತನಾಡಿ. ಅಂದ್ರೆ ಬೇರೆಲ್ಲೋ ಮಾತಾಡೋದು ತಪ್ಪು ತಿಳ್ಕೊಳ್ತಾನೆ, ಇಲ್ಲಿ ಮಾತಾಡು, ಮನ್ಸಲ್ಲಿರೋದನ್ನ ಮಾತಾಡ್ತಾ, ಏನ್ ತೊಂದ್ರೆ ಇಲ್ಲ. ಹೌದು ಸರ್, ಹೇಳ್ಕೋಬೇಕು ಅಂತ ಅನಿಸ್ತಿತ್ತು, ಹೇಳ್ಕೋಬೇಕು ಅನ್ಸಿದ ಕೆಲವೊಂದ್ಸಲ ಯೋಚನೆ ಮಾಡಿ. ಈಗ ನಾವು ನೀವು ಮಾತಾಡೋದು ಇದಿಲ್ಲೇ ಇರುತ್ತೆ, ನೀವ್ ಯಾವಾಗ ಸರ್ ನಾಳೆ ಮಿಸ್ ಮಾಡಲ್ಲ, ನಾಳೆ ಪಕ್ಕಾ ಕೇಳಿಸ್ಕೊಂತೀನಿ. ಪ್ರತಿ ಸಾರಿ ಕೇಳಿದಾಗ್ಲೂ ನಿಮ್ಗೆ ಇದು ಹೊಸ ಪಾಠ ಕಲ್ಸುತ್ತೆ. ಹೌದು, ನಾವು ಮಾತಾಡಿರೋದು ನಿಮಗ್ ನಮಗ್ ಮಾತ್ರ ಮಾತುಕತೆ ಅಲ್ಲ, ಇದು ಸಾವಿರಾರು ಹೆಣ್ಮಕ್ಳಿಗೆ ಒಂದು ಪಾಠವೂ ಹೌದು. ಒಂದು ಮಧ್ಯಾಹ್ನ ಒಬ್ರು ಕೇಳಿಸ್ಕೊಂಡೆ, ಅವನು ಬೆಡ್ಡಿಂಗ್ ಗ್ಯಾಂಗ್ಲಿಂಗ್ ಒಂದು, ನಾನು ಅನ್ಕೊಂಡೆ ನಂಗೆ ವಿದ್ಯೆ ಹತ್ಲಿಲ್ಲ ಅಂತ ನಾನು ಎಷ್ಟು ಫೀಲ್ ಮಾಡ್ತೇನೆ. ಅವ್ನು ವಿದ್ಯೆ ಹತ್ತಿದೆ, ಬಳಸ್ಕೊಳಕ್ಕೆ ಬರ್ತಿಲ್ಲ ಅವನ್ಗೆ ಅಲ್ಲ ಅಂತ. ನಿಜವಾಗ್ಲೂ ಸರ್, ನಂಗೆ ಇಂಗ್ಲಿಷ್ ಓದಕ್ ಬರಲ್ಲ ಅಂತ ನಾನು ಪ್ರತಿ ಸಲ ಫೀಲಿಂಗ್ ಮಾಡ್ತೀನಿ. ಆದ್ರೆ ನೆಮ್ಮದಿ ಕೊಡೋದಿಲ್ಲ. ಇಲ್ಲ, ನನ್ಗೆ ನೆಮ್ಮದಿ ಇದೆ ಸರ್. ದುಡಿತಾ ಇರೋ ದುಡ್ಡಲ್ಲಿ ನಾನು ತುಂಬಾ ನೆಮ್ಮದಿಯಾಗಿದ್ದೀನಿ. ಒಳ್ಳೆತನ, ಸಂಸ್ಕಾರ, ಸತ್ಯ, ಧರ್ಮದ ದಾರಿ, ಇವೆಲ್ಲ ನಿಮಗೆ ಸ್ವಲ್ಪ ಕಡಿಮೆ ಹಣ ಕೊಡ್ಬೋದು, ಆದ್ರೆ ನೆಮ್ಮದಿ ಕೊಡ್ತಾವೆ. ನೆಮ್ಮದಿ ಇದೆ ಸರ್, ನಾನು ದುಡಿಯೋದ್ರಲ್ಲಿ ನನ್ ತೃಪ್ತಿ ಇದೆ. ನನ್ನ ಮಕ್ಳು ಇವತ್ ನನ್ ಜೊತೆಲಿ ಇಲ್ಲ, ಯಾಕಿಲ್ಲ ಅಂದ್ರೆ ಇವತ್ ನಾವು ಸೇವಿಂಗ್ ಮಾಡೋಣ. ನನ್ ತಾಯಿ ಬೇರೆ ಅಲ್ಲ, ನೀವು ಬೇರೆ ಅಲ್ಲ ಈ ವಿಚಾರದಲ್ಲಿ. ಹೌದು. ಸೊ ಇವತ್ತು ನನ್ನ ತಾಯಿ ನನ್ನ ಜೊತೆ ನೆಮ್ಮದಿಯಾಗಿ ಅವರು ಅಂದ್ರೆ ಅವ್ರ ಕಣ್ಣಲ್ಲಿ ಕಾಣುತ್ತೆ ಈ ದಿನಕ್ಕೆ ಅವ್ರು ಎಷ್ಟು ಕಾಯ್ತಾ ಇದ್ದಾರೆ. ನಾನು ಎಷ್ಟು ದಿನ ಇರ್ತೀನೋ ಗೊತ್ತಿಲ್ಲ ಸರ್, ಆದ್ರೆ ನನ್ ಮಕ್ಳ ಜೊತೆಲಿ ಸಾಯೋ ಕಾಲದಲ್ಲಾರು ತುಂಬಾ ನನ್ ಮಕ್ಳು ಒಳ್ಳೆ ಬುದ್ಧಿ ಕಲ್ತಿದೆ ಸರ್. ಅದೇ ಬೇರೆಯವರು ಮಗ ಮಕ್ಳು ಅಂತೆ ಅಂತ ಅನ್ಸ್ಕೋಬಾರ್ದು ಅಂತ ಅದೊಂದಿದೆ ಸರ್. ನಿನ್ನ ಮಕ್ಕಳ ಜೊತೆ ಚೆನ್ನಾಗಿರ್ತಿ, ಯೋಚನೆ ಮಾಡಬೇಡ. ಸ್ವಲ್ಪ ಆರೋಗ್ಯ ಚೆನ್ನಾಗಿ ನೋಡ್ಕೊ. ಯಾವ್ದೊಂದು ಅದೇ ಹೇಳಿದ್ನಲ್ಲ, ಮುಂದ್ಲು ಚೀಲ ಹಿಂದ್ಲು ಚೀಲ, ನೆನ್ಪಿಟ್ಕೊ. ಹೌದು ಸರ್, ನೀನ್ ಒಂದು ಚೀಲ ಮಾತ್ರ ನೋಡ್ತಾ ಹೋದ್ರೆ ನೆಮ್ಮದಿಯಾಗಿ ನಿಂಗೆ ತುಂಬಾ ದೀರ್ಘಾಯುಷ್ಯವಿದೆ ನಿನಗೆ. ನನಗನ್ಸಿದಷ್ಟೇ ನಾನು ಇದ್ ಮಾಡೋದು ಸರ್. ಬೇರೆಯವ್ರು ಏನೇ ಮಾತಾಡೋರು ನಾನು ಅಷ್ಟಾಗಿ ತಲೆ ಕೆಡಿಸ್ಕೊಳ್ಳೋದು ಏನು ಮಾಡ್ಲಕ್ಕಲ್ಲ, ಅದು ನನ್ನ ಹುಟ್ಟಿದ್ದಲ್ಲ. ಅದು ಕೇಳ್ತೀನಿ ಸರ್, ತಾಳ್ಮೆಯಿಂದ ಕೇಳ್ತೀನಿ, ಹೇಳೋದನ್ನ ನಾನು ಇಲ್ಲ ಅಂತ ಹೇಳಲ್ಲ. ಏನೇ ಮಾತಾಡ್ಬೇಕು, ಏನೇ ಗೊಂದಲ ಇದ್ರು ನನ್ ಜೊತೆ ಮಾತಾಡವ, ಚರ್ಚೆ ಮಾಡವ, ಆಮೇಲೆ ಒಂದು ನಿರ್ಧಾರ ತಗೊಳ್ಳವ. ಶುಭವಾಗಿ ಕರೆ ಸಿಕ್ಕಿದೆ ನನ್ ಪುಣ್ಯ. ಹಾಗೇನಿಲ್ಲ, ನಿಮ್ ಜೊತೆ ಮಾತಾಡಿದ್ದು ನಂಬಿಕೆ ಇಟ್ಟು ಹೇಳ್ತಿರಲ್ಲ, ಅದು ನನ್ನ ಪುಣ್ಯ. ಚೆನ್ನಾಗಿರಿ, ಆಗ ಕರೆ ಮಾಡ್ತಾ ಇರಿ. ಶುಭವಾಗ್ಲಿ ತಾಯಿ. ಈಶ್ವರ ನೋಡಿ, ಬಹಳ ಇಷ್ಟಪಟ್ಟು ಮದುವೆಯಾದಂತಹ ಜೀವನ ಸಂಗಾತಿ, 9 ವರ್ಷ ನೆಮ್ಮದಿಯ ಜೀವನ, ಇದಕ್ಕಿದ್ದ ಹಾಗೆ ಆಕ್ಸಿಡೆಂಟಲ್ ತೀರು ಹೋದಾಗ ಆ ದಿನ, ಸಮಯ, ಮಕ್ಕಳು ಚಿಕ್ಕವು, ಇಡೀ ಜಗತ್ತೇ ಕತ್ಲೆ ಆಗಿರ್ಬೇಕಲ್ಲ ಆಕೆಗೆ. ಅಯ್ಯೋ ನಾಳೆ ಏನ್ ನನ್ನ ಬದುಕು ಅಂತ ಅನ್ಸಿರ್ಬೇಕಲ್ಲ ಆಕೆಗೆ. ಆ ಎಲ್ಲ ಪರಿಸ್ಥಿತಿಯಲ್ಲಿ ಎಷ್ಟು ಜನ ಏನೆಲ್ಲ ಮಾತಾಡಿರ್ಬೋದು, ಅದನ್ನೆಲ್ಲ ಎದುರಿಸ್ಕೊಂಡು ಬಂದು ಇವತ್ತು ನಿಂತಿದ್ದಾರೆ, ನಗ್ತಿದ್ದಾರೆ. ಗಂಡನ ನೋವು ಮರ್ತು ಬಿಟ್ಟಿದ್ದಾರೆ ಅಂತಲ್ಲ, ಅನಿವಾರ್ಯ, ನಗಬೇಕು, ಮಕ್ಕಳಿಗೋಸ್ಕರ, ತನಗೋಸ್ಕರ. ದುಃಖದಲ್ಲಿದ್ದಾನೆ ಅಂತ ಗೊತ್ತಾದ್ರೆ ತಲೆ ಮೇಲೆ ಚಪ್ಪಡಿ ಎತ್ತಾಕ್ಬಿಡ್ತಾರೆ.
ಇದನ್ನು ಕೇಳ್ತಾ ಇರೋ ಪ್ರತಿಯೊಂದು ಹೆಣ್ಮಗಳು ಏನು ನಾನು ತುಂಬ ಚೆನ್ನಾಗಿರ್ಬೋದು ಅಂತಲ್ಲಿ ಯಾರನ್ನು ಮದುವೆ ಆದ್ರಿ, ಏನು ಹಣೆ ಬರ್ಗೆಟ್ಟು ತಪ್ಪಾಯ್ತಾ, ಏನು ಹಿಂಗಾಯ್ತಾ, ನೀವು ಸಾಯೋಕೆ ಹೋಗ್ಬೇಡಿ. ಎಲ್ಲರಿಗೂ ಬದುಕೋ ಅವಕಾಶ ಇದೆ, ಹಕ್ಕಿದೆ. ಧೈರ್ಯ, ದುಡಿಬೇಕು. ಒಂದೆರಡು ದಿವಸ ಫೇಸ್ಬುಕ್ಕು ರೀಲ್ಸ್ಗೋ ಲೈಕ್ಸ್ಗೋ ಯಾರಿಗೂ ಚೆನ್ನಾಗಿ ಕಾಣ್ಲಿಕ್ಕೋ ಏನು ತುಂಬ ಕೊಳಚೆನ ಹಾಕೊಳ್ಳಿಕ್ಕೋ ಅಲ್ಲ, ನೆಮ್ಮದಿ ಆಗಿರ್ಲಿಕ್ಕೆ ಸುಮ್ಮನೆ ದುಡಿಬೇಕು, ಬರಬೇಕು, ಮನೇಲಿ ನಿಮಗೆ ಬೇಕಾದನ್ನು ಮಾಡ್ಕೊಂಡು ತಿನ್ನಬೇಕು, ಯಾರೋ ಒಂದು ಒಳ್ಳೆ ಅಣ್ಣನೋ ತಮ್ಮನೋ ಫ್ರೆಂಡ್ಸ್ನೋ ಕೂತು ಮಾತಾಡಬೇಕು, ಮಲ್ಕೊಳ್ಬೇಕು, ನಿದ್ದೆ ಮಾಡಬೇಕು, ಎದ್ದೊಳ್ಬೇಕು, ಕೆಲ್ಸಕ್ಕೆ ಹೋಗ್ಬೇಕು. ಬದುಕೋಕೆ ಒಳ್ಳೆ ದಾರಿ ತುಂಬ ಇದೆ. ಏಕೆ ಬದುಕು ನಮಗೊಂದು ಮಾದರಿ.